ಎಲ್ರಿಗೂ ಶುಭೋದಯ. ಸೊ ಇವತ್ತಿನ ತರಗತಿಯ ವಿಶೇಷ ನಿಮ್ಗೆ ಗೊತ್ತಿದೆ. ನಮ್ಮ ತರಗತಿಯ ವಿದ್ಯಾರ್ಥಿ ದಯಾನಂದ್ ಸಾಗರ್ ಎಲ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರು ನನಗಿಂತ ಐ ಥಿಂಕ್ 2-3 ಇಯರ್ಸ್ ಯಂಗರ್ ಅಷ್ಟೇ. ಯಾಕೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರೆ, ಇಟ್ಸ್ ನಾಟ್ ಅಬೌಟ್ ಏಜ್, ಇಟ್ಸ್ ಅಬೌಟ್ ಸೈಕಾಲಜಿಕಲ್ ಫ್ಯಾಕ್ಟರ್, ರೈಟ್? ಹೌ ಡಿಡ್ ಯು ಪ್ಲಾನ್ ಯುವರ್ ಜರ್ನಿ? ಹುಡುಗರು 2 ವರ್ಷ ಲೇಟಾಗಿ ಬಂದ್ಬಿಟ್ರೆ ಲೇಟ್ ಆಯ್ತಾ ಸರ್ ಅಂತ ಕೇಳ್ತಾರೆ. ಇವಾಗೆಲ್ಲ PUC ಇಂದ UPSC ಪ್ರಿಪರೇಷನ್ ಶುರು ಮಾಡ್ಬಿಟ್ಟಿದ್ದಾರೆ. PUC ತಂದೆ ತಾಯಿ ಬಂದು ಕೇಳ್ತಾರೆ, ನನ್ನ ಮಗ PUC ಓದ್ತಾನೆ, IAS ಪ್ರಿಪೇರ್ ಮಾಡ್ತಾರೆ. IAS ಮಾಡಕ್ಕೆ ಯಾವ ಬುಕ್ ಓದ್ಬೇಕಂತ ಕೇಳ್ತಾರೆ. ಅವ್ರು ಅನ್ಕೊಂಡ್ಬಿಡಿದ್ರೆ ಸ್ಟೇಟ್ ಗೌರ್ಮೆಂಟ್ ಒಂದು ಬುಕ್ಸ್ ಕೊಡುತ್ತೆ. ಇಷ್ಟು ಅವಸರ ಇರುವಂತ ಪ್ರಪಂಚದಲ್ಲಿ ಆಫ್ಟರ್ ಕಂಪ್ಲೀಟಿಂಗ್ MD, ಈ ಜನರೇಷನ್ ಆಫ್ ಕಾಂಪಿಟೇಷನ್ ಅಲ್ಲಿ ನಾನು ಇರ್ಬೋದು, ಐ ಕ್ಯಾನ್ ಡೂ ಇಟ್. ಲೈಕ್ ಹೌ ಡಿಡ್ ಯು ಪ್ಲಾನ್ ಯುವರ್ ಜರ್ನಿ? ಆ್ಯಕ್ಚುಲಿ ಅದೇ, ನನಗೆ 32ನೇ ವಯಸ್ಸಿಗೆ ಲಕ್ಷ್ಮೀಕಾಂತ್ ಅಂತ ಬುಕ್ ಇದೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ಓಕೆ, ಸೊ ದಟ್ ವೇ ಯು ಆರ್ ವೆರಿ ಲಕ್ಕಿ. ಆ್ಯಂಡ್ 34ನೇ ವಯಸ್ಸಿಗೆ ಐ ಕ್ರ್ಯಾಕ್ ದಿಸ್ ಎಕ್ಸಾಮ್. ನಾನು MD ಆ್ಯಕ್ಚುಲಿ ಬಿಟ್ಟಾಗ, ಅಂದರೆ MD ಮುಗಿಸಿ ನಾನು ಹೊರಗೆ ಬಂದಾಗ ಐ ಕೇಮ್ ಔಟ್ ಆಸ್ ವಿತ್ ಗುಡ್ ಮಾರ್ಕ್ಸ್. ಐ ಗಾಟ್ ಯೂನಿವರ್ಸಿಟಿ ರ್ಯಾಂಕ್ ಆಲ್ಸೋ. ಐ ವಾಸ್ ಎ ಸೆಲೆಬ್ರಿಟಿ. MD ಮುಗಿಸಿ ಬಂದಾಗ ಕರ್ನಾಟಕದಲ್ಲಿ ಯಾವುದೇ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗೆ ನಾನು ಹೋದರೆ ಎವ್ರಿಬಡಿ ನ್ಯೂ ಮಿ, ಎಲ್ಲರೂ ರೆಕಗ್ನೈಸ್ ಮಾಡ್ತಾಯಿದ್ರು ಆ್ಯಂಡ್ ಎವ್ರಿಬಡಿ ಯೂಸ್ ಟು ಅಪ್ರಿಷಿಯೇಟ್. ಆ ಫೇಸಲ್ಲಿ ಇದ್ದವನು ನಾನು. ಸಡನ್ನಾಗಿ ಟು ಗೋ ಅನ್ಇನ್ಸ್ಟಾಲ್ ವಾಟ್ಸಪ್ ವಾಸ್ ಅ ವೆರಿ ಡಿಫಿಕಲ್ಟ್ ಡಿಸಿಷನ್ ಆಫ್ ಮೈ ಲೈಫ್. ಆ್ಯಕ್ಚುಲಿ UPSC ಬರೋದಕ್ಕಿಂತ ನಾನು ವಾಟ್ಸಪ್ ಅನ್ಇನ್ಸ್ಟಾಲ್ ಮಾಡಿದ್ದು ನನ್ನ ಲೈಫಿನ ದೊಡ್ಡ ಡಿಸಿಷನ್ ಅಂತ ಅನಿಸುತ್ತೆ. ಬಿಕಾಸ್ ಐ ಯೂಸ್ ಟು ಮೈಕ್ರೋ ಬ್ಲಾಗಿಂಗ್ ಮಾಡ್ತೀನಿ ನಾನು ವಾಟ್ಸಪ್ಪಲ್ಲಿ, ವಾಟ್ಸಪ್ ಸ್ಟೇಟಸಲ್ಲೆಲ್ಲ. ಐ ಹ್ಯಾಡ್ ಲಾಡ್ ಆಫ್ ಫ್ಯಾನ್ ಫಾಲೋಯಿಂಗ್ ಆಲ್ಸೋ. ಆ್ಯಂಡ್ ಐ ವಾಸ್ ಆಲ್ಸೋ ಇದೆಲ್ಲ ಕೆಲಸ ಮಾಡ್ತಾ ಇದ್ನಲ್ಲ, ನಾನು ಸುಮಾರು ಜನ ನನ್ನನ್ನು ಫಾಲೋ ಮಾಡ್ತಾಯಿದ್ರು. ಆ ಟೈಮಲ್ಲಿ ಎಲ್ಲ ಬಿಟ್ಟು ದ ಥಿಂಗ್ ಈಸ್ ಡಿಸೈಡೆಡ್, ಅಂದರೆ ಇಟ್ ಇಸ್ UPSC ಜರ್ನಿ ಆ್ಯಸ್ ಗುಡ್ ಆ್ಯಸ್ ಸನ್ಯಾಸತ್ವ ಸ್ವೀಕಾರ ಮಾಡ್ದಂಗಲ್ಲ. ಓಕೆನಾ, ನೀವು ಫ್ಯಾಮಿಲಿ ಫಂಕ್ಷನ್ಗಳಿಗೆ ಹೋಗಲ್ಲ, ನಿಮ್ಮದು UPSC ಬಿಟ್ಟು ಬೇರೆ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಲ್ಲ. ಓಕೆನಾ, ಜಾಸ್ತಿ ಎಂಟರ್ಟೈನ್ಮೆಂಟು ಅದು ಇದಕ್ಕೆಲ್ಲ ಆ ಕಡೆ ಹೋಗಲ್ಲ. ಸೊ ಆ್ಯಸ್ ಗುಡ್ ಆಸ್ ಸೆಲಿಬಸಿ, ಸನ್ಯಾಸತ್ವ ಮಾಡ್ದಂಗೆ. ಸೊ ಅದು ಕಷ್ಟ ಇತ್ತು. ಬಿಕಾಸ್ ನಾನು ಹೇಳಿದ್ನಲ್ಲ, ಆ ಟೈಮಲ್ಲಿ ಆ್ಯಕ್ಚುಲಿ ತುಂಬ ಫೇಮಸ್ ಇದ್ದೆ ನಾನು. ಎಲ್ಲ ಬಿಟ್ಟು ಇಲ್ಲಿ ಯಾರಾದರೂ ಇಲ್ಲಿ ಬೇರೆ MMC BMC ಕೆಲವರು ಹುಡುಗರು ಇಲ್ಲಿ ಆಸ್ಪಿರೆಂಟ್ಸ್ ಆಗಿ ಬೇರೆ ಬೇರೆ ಆಪ್ಷನಲ್ಲಿ ಇಲ್ಲಿ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಅವ್ರನ್ನ ನೋಡಿದ್ರೆ ನಾನು ತಪ್ಸ್ಕೊಂಡು ಹೋಗ್ತಾ ಇದ್ದೆ. ನಾನು ನೀನೇನು ಮಾಡ್ತಾ ಇದೆಯಾ ಇಲ್ಲಿ ಅಂತ. ಬಿಕಾಸ್ ಎಲ್ಲರೂ ನನ್ನ ಇಲ್ಲಿ ನೋಡ್ತಾ ಇದ್ರು, ಸಿ ಮಿ ಲೈಕ್ ಇಲ್ಲಿ. ದೆನ್ ಆಮೇಲೆ ಏನಾಗಿತ್ತು ಅಂದರೆ, ಈ ಫೈಟಲ್ಲಿ ನಾನೇನಾದರೂ ನಾನು UPSC ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ 4 ಜನಕ್ಕೆ ಹೇಳಿಬಿಟ್ರೆ, ಬಿಕಾಸ್ ನಾನು ಒಳ್ಳೆ ಸ್ಟೂಡೆಂಟ್ ಆಗಿರೋದ್ರಿಂದ, ನಿಮ್ಗೂ ಭಾಳ ಜನಕ್ಕೆ ಇರುತ್ತೆ, ನೀವೆಲ್ಲ ಡಿಗ್ರಿ ಕಾಲೇಜಲ್ಲಿ ಟಾಪರ್ಗಳಿರ್ತೀರಿ, PUCನಲ್ಲಿ ಟಾಪರ್ಗಳಿರ್ತೀರಿ, ಎಲ್ಲರೂ ಹೇಳ್ತಾರೆ ಅವ್ನು ಮಾಡ್ತಾನೆ ಅಂತ. ನಿಮ್ಮ ಮನೆಯಲ್ಲೂ ಹೇಳ್ತಾರೆ ಮಾಡಿದ್ರೆ ಅವಳೇ ಮಾಡಬೇಕು ಅಂತ ಅಲ್ವಾ. ಯು ಫೀಲ್ ದಟ್ ಎಕ್ಸ್ಟ್ರಾ ಬರ್ಡನ್. ನನಗೇನೋ ಇನ್ನೊಬ್ರು ಎಕ್ಸ್ಪೆಕ್ಟೇಷನ್ಸ್ ಬರ್ಡನ್ನ ನಾನು ಹೊತ್ಕೊಂಡು ತಿರುಗಾಡೋಕ್ಕೆ ನಾನು ರೆಡಿ ಇರಲಿಲ್ಲ. ನಾನು ಮಾಡ್ತಾ ಇದ್ದೀನಿ ನನಗೋಸ್ಕರ. ಸೊ ನಾನು ಯಾರಿಗೂ ಹೇಳ್ತಾ ಇರಲಿಲ್ಲ. ಕೆಲವರಿಗೆ ಇದೊಂದಿದೆ, ನಾನು UPSC ಓದ್ತಾ ಇದ್ದೀನಪ್ಪ ಅಂತ ಹೇಳ್ಕೊಂಡು ತಿರುಗಾಡೋದೊಂದು ಕೆಲವರಿಗಿದೆ. ಅವ್ರಲ್ಲಿ ಓದ್ತಾ ಇರೋದು ಏನಾದರೂ ಇರಲಿ, ಬಟ್ ಓಕೆನಾ, ಅದು ಒಂದು ಬಸ್ಸಿದೊಂದು ಸ್ಟ್ಯಾಂಡಪ್ ಕಾಮಿಡಿ ಇದೆ. ಅದರಲ್ಲಿ ಹೇಳ್ತಾನೆ, ಮೇರೆ ದೋಸ್ತ್ ಜಬ್ ಮೇ UPSC की तैयारी करता था तो उन्हें बहुत प्राउड फील कराता था क्योंकि उनका ड्रीम भी नहीं था, मेरा ड्रीम तो था ಅಂತ. ಅಂದರೆ UPSC ಓದ್ಬೇಕು, ನಾವೆಲ್ಲ ಓದ್ತಾನೆ ಇಲ್ವಲ್ಲ, ನೀನು ಓದ್ತಾ ಇದೆಯಲ್ಲ, ನೀನು ಗ್ರೇಟು ಅಂತ. ಅದಕ್ಕೋಸ್ಕರ ಸೊ ನನಗೆ ಅದು ಮಾಡೋದಿರಲಿಲ್ಲ. ಇನ್ನೊಬ್ರು ಎಕ್ಸ್ಪೆಕ್ಟೇಷನ್ ಭಾರನ ಹೊತ್ಕೊಂಡು ನನ್ನ ಚಂದ್ರ ಲೇಔಟಲ್ಲಿ ಈ ಅಪ್ಪಲ್ಲಿ ನನಗೆ ತಿರುಗೋದಿರಲಿಲ್ಲ. ಸೊ ನಾನು ಯಾರಿಗೂ ಹೇಳಿರಲಿಲ್ಲ. ಆ್ಯಂಡ್ ಯಾರಾದರೂ ನನಗೆ ಪರಿಚಯದವ್ರು ಇದ್ದರೆ ಐ ಯೂಸ್ ಟು ಅವಾಯ್ಡ್. ಇಲ್ಲ ಇಲ್ಲೇನು ಮಾಡ್ತಾ ಇದೆಯಾ, ಏನಿಲ್ಲ ಅಂದರೆ, ಇಲ್ಲ ಫ್ರೆಂಡ್ಸ್ ಮನೆಗೆ ಬಂದಿದ್ದೆ, ರಿಲೇಟಿವ್ಸ್ ಇದ್ರು, ಅದು ಇದು ಹೇಳ್ತಾ ಇದ್ದೆ. ಬಿಕಾಸ್ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ಪೀಪಲ್ ಇವೆಂಚುಲಿ ವುಡ್ ಟೆಲ್, ದಯಾನಂದ್ ಸರ್ ಪ್ರಿಪೇರ್ ಮಾಡ್ತಾ ಇದ್ದಾರಂತೆ ಅಂತ. ಬಿಕಾಸ್ ಅಷ್ಟು ಫೇಮಸ್ ಇದ್ದೆ ನಾನು. ಆ್ಯಂಡ್ ಸರ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂದರೆ ಸರ್ ವಿಲ್ ಕಮ್ IAS ಕರ್ನಾಟಕನೇ ಆಗಿ ಬರ್ತಾರೆ ಅಂತ. ಸೊ ಅದನ್ನು ಕ್ರಿಯೇಟ್ ಮಾಡೋಕ್ಕಿರಲಿಲ್ಲ. ಆ್ಯಂಡ್ ಸುಮಾರು ಜನ ನಾನು ಕೇಳಿದ್ರು, ಏನು ವಾಟ್ಸಪ್ ಯೂಸ್ ಮಾಡ್ತಾ ಇಲ್ಲ ನಡುವೆ, ಆರಾಮಿದೆಯಾ ಏನು? ಐ ಹ್ಯಾಡ್ ಗುಡ್ ಫ್ರೆಂಡ್ಸ್. ಏನು ಸ್ಟೇಟಸ್ ಬರ್ತಾ ಇಲ್ಲ, ಅದು ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ. ಇಲ್ಲ ಅದೇನೋ ವಾಟ್ಸಪ್ಪಲ್ಲಿ ಏನೋ ಇಶ್ಯೂ ಆಗಿದೆ ಅಂತೇಳಿ ಕೆಲವರು ಹೋದ್ರು ದಿನ ಒಂದು 10 ಸ್ಟೇಟಸ್ ಇರುತ್ತೆ. ಒಂದು ದೋಸೆದು ಫೋಟೋ ಇರುತ್ತೆ, ಒಂದು ಕಾಫಿದು ಫೋಟೋ ಇರುತ್ತೆ. ಸೊ ಸೆಲೆಕ್ಟೆಡ್ ಫ್ರೆಂಡ್ಸ್ಗೆ ನಾನು ಟೆಲಿಗ್ರಾಮಲ್ಲಿ ಇದ್ದೀನಿ ಅಂತ ಹೇಳಿದ್ದೆ. ಇಷ್ಟು ಟಾಕ್ ಆ ಟೈಮಲ್ಲಿ ಸುಮಾರು ಕ್ಲೋಸ್ ಫ್ರೆಂಡ್ಸ್ ಇದ್ದರೆ ಅವ್ರ ಜೊತೆಗೆ ನಾನು ಟೆಲಿಗ್ರಾಮಲ್ಲಿ ಮೆಸೇಜ್ ಸೆಂಡ್ ಮಾಡ್ತಾ ಇದ್ದೆ, ಕಾಲಲ್ಲಿ ಮಾತಾಡ್ತಾ ಇದ್ದೆ. ಆ್ಯಂಡ್ ಏನಂದರೆ ಇಲ್ಲಿ ಏನು ವಾಟ್ ಇಸ್ ಡಿಫಿಕಲ್ಟಿ ಇಲ್ಲಿ ಚಂದ್ರ ಲೇಔಟಲ್ಲಿ ಅಂದರೆ, ನಿಮ್ಮದು ರೀಡಿಂಗ್ ರೂಮ್ ಇದೆ, ನಿಮ್ಮದಿದೆ, ಇದೇ ಪ್ರಪಂಚ ಮಾಡಬೇಕಲ್ಲ. ನೀವೊಂದು ಕ್ಯಾಬಿನಲ್ಲಿ ಕೂರ್ತಾ ಇದ್ದೀರಾ ಅಂದರೆ, ಓಕೆ, ನನಗೆ ಒಂಥರ, ನಾನು ನನ್ನ ಕ್ಯಾಬಿನಲ್ಲಿ ವಾರಕ್ಕೆ ಒಂದ್ಸಲ ಬುಕ್ಸ್ ಎಲ್ಲ ಜೋಡಿಸಿ ಅದನ್ನು ಫೋಟೋ ತೆಗೆದು ಅದನ್ನು ವಾಲ್ಪೇಪರ್ ಮಾಡ್ಕೊತಾ ಇದ್ದೆ ನಾನು. ಓಕೆ, ದಿಸ್ ಈಸ್ ಮೈ ವರ್ಲ್ಡ್ ಅಂಟಿಲ್ ಐ ರೈಟ್ ದ ಎಕ್ಸಾಮ್ ಆರ್ ಅಂಟಿಲ್ ಐ ಫಿನಿಶ್, ದಿಸ್ ಇಸ್ ಮೈ ವರ್ಲ್ಡ್. ದಟ್ ಈಸ್ ದ ವರ್ಲ್ಡ್ ಅಲ್ಲ. ಸೊ ಯು ಸಿ 6-3 ಅಡಿ ಜಾಗನೂ ಇಲ್ಲ ಅಲ್ವಾ, ಅದಕ್ಕಿಂತ ಕಡಿಮೆ ಜಾಗ ಲೈಬ್ರರಿನಲ್ಲಿ, ರೀಡಿಂಗ್ ರೂಮ್ಗಳಲ್ಲಿ. ಸೊ ಅದು ನಮ್ಮದು ಪ್ರಪಂಚ. ಇಷ್ಟು ಥಿಂಕ್, ನೀನು ಏನೇ ಇರೋ ಏನಾಗುತ್ತೆ, ಒಂದು ಸಮ್ ಅಮೌಂಟ್ ಆಫ್ ಹ್ಯುಮಿಲಿಟಿ ಬೇಕು, ಇರೆಸ್ಪೆಕ್ಟಿವ್ ಆಫ್
ನೀನು ಏನೇ ಇರಲಿ, ನಿನ್ನ ಫ್ರೆಂಡ್ಸ್ ನಿನ್ನನ್ನು ಎಷ್ಟೇ ಹೈಟಲ್ಲಿ ಇಡಲಿ, ನೀನು ಅಂದರೆ ಈಗ ಏನಾಗತ್ತೆ, ಇಲ್ಲೇ ಒಂದು ಜೆರಾಕ್ಸ್ ಅಂಗಡಿಗೆ ಹೋದರೆ ಸ್ಟೂಡೆಂಟ್ಸ್ ಹೆಂಗೆ ಟ್ರೀಟ್ ಮಾಡ್ತಾರೆ, ಇಲ್ಲ ಹೋಗ್ರಿ, ಕರೆಂಟ್ ಇಲ್ಲ ಹೋಗ್ರಿ ಅಂತ. ನಾನು MD ಮಾಡಿ 1,20,000 ನಾನು ಬರೀ ನಾನು 9 to 4 ಜಾಬ್ ಮಾಡಿಕೊಂಡು ಸಂಬಳ ತಗೊಂಡು ಟು ಗೋ ಥ್ರೂ ದಟ್ ವಾಸ್ ಡಿಫಿಕಲ್ಟ್. ಏನು ಹಿಂಗೆ ಇಷ್ಟು ಮಿಸ್ಟ್ರೀಟ್ ಮಾಡ್ತಾರಲ್ಲ ಸ್ಟೂಡೆಂಟ್ಸ್ನ. ಡೆಲ್ಲಿನಲ್ಲಿ ಇನ್ನೂ ಹಾರಿಬಲ್, ಬೆಂಗಳೂರು ಸ್ಟಿಲ್ ಬೆಟರ್. ಓಕೆನಾ, ಅದು ನಾನು ಮೇನ್ಸ್ ಬರೆಯೋಕೆ ಹೋದಾಗ ನೋಡಿದೆ. ಸೊ ದಟ್ ವಾಸ್ ಅಗೇನ್ ಡಿಫಿಕಲ್ಟ್. ಬಟ್ ದೆನ್ ಐ ಸೆಡ್, ಆಯ್ತಪ್ಪ, ನೀನು ಬಂದಿರೋದೇ ತಪಸ್ ಮಾಡೋದಕ್ಕೆ. ಓಕೆನಾ, ನೀವೆಲ್ಲ ಕೇಳ್ತಿರಲ್ವಾ, ಆರ್ಡರ್ ಆದ್ಮೇಲೆ ಎಷ್ಟೊಂದು ಹಿಂಸೆ ಕೊಡ್ತಾರೆ ಅಲ್ವಾ? ಆಗಿದೆಯಾ ಆರ್ಡರ್? ಆಗಿಲ್ಲ. ಓಕೆ, ಬರುತ್ತೆ. ಸರ್ ನೀನು ತಡ್ಕೊಳ್ಬೇಕು. ನೀನು ಇಷ್ಟು ತಡ್ಕೊಳಕ್ ರೆಡಿ ಇಲ್ಲ ಅಂದ್ರೆ ದೇರ್ ಇಸ್ ನೋ ಪಾಯಿಂಟ್. ಓಕೆನಾ, ಎಲ್ಲರೂ ಎವ್ರಿಬಡಿ ವಿಲ್ ಟೆಲ್ ಅವ್ನಿಗೇನಾಗಿದೆ, ಇವಾಗ UPSC ಪ್ರಿಪೇರ್ ಮಾಡಕ್ ಹೋಗಿದ್ದಾನೆ, ಗೊತ್ತಿರೋರು. ಓಕೆನಾ, ದೆನ್ ಇಲ್ಲಿನೂ ಅಷ್ಟೇ, ಒಂದು ದಿವಸ ಅರ್ಥ ಆಗುತ್ತೆ, ಒಂದು ದಿವಸ ಅರ್ಥ ಆಗಲ್ಲ. ಟೆಸ್ಟ್ ಸೀರೀಸ್ ಬರೀತೀರಾ, ಕೆಲವು ದಿವಸ ಮಾರ್ಕ್ಸ್ ಬರುತ್ತೆ, ಕೆಲವು ದಿವಸ ಮಾರ್ಕ್ಸ್ ಬರಲ್ಲ. ಓದಿರ್ತೀರಾ ಅನ್ಸುತ್ತೆ, ಮತ್ತೆ ಪ್ರಶ್ನೆ ಓದಿದಾಗ ಇದೇನಿದು ನನಗೆ ಗೊತ್ತೇ ಇಲ್ವಲ್ಲ ಅನ್ಸ್ಬಿಡುತ್ತೆ. ಆಲ್ ದಟ್ ಇಸ್ ದೇರ್, ಎಲ್ಲ ತಡ್ಕೊಳ್ಬೇಕು. ಸೊ ಇಲ್ಲ ಅಂದರೆ ಕಲ್ಲು ಶಿಲೆ ಆಗೋಕ್ಕೆ ಆಗಲ್ಲ. ಸೊ ಇಟ್ ವಾಸ್ ನಾಟ್ ಈಸಿ, ಜರ್ನಿ ವಾಸ್ ನಾಟ್ ಈಸಿ. ನಾನೇನು ಮಾಡ್ತಾ ಇದ್ದೀನಿ, ನಮ್ಮದು ಮೆಡಿಕಲ್ ಫೀಲ್ಡಿಂದ ಸುಮಾರು ಜನ ಬರ್ತಾರೆ UPSC. ನಾನು ಅವ್ರಿಗೆಲ್ಲ ಮೋಟಿವೇಟ್ ಮಾಡ್ತಾಯಿಲ್ಲ, ಅವ್ರಿಗೆಲ್ಲ ಡಿಮೋಟಿವೇಟ್ ಮಾಡ್ತಾ ಇದ್ದೀನಿ ನಾನು. ಬಿಕಾಸ್ ದೇ ಥಿಂಕ್ ಇಟ್ ಇಸ್ ವೆರಿ, ಅಂದರೆ ಪ್ರಿಪ್ರೇಷನ್ ಇಸ್ ಆಲ್ಸೋ ಸಮಥಿಂಗ್ ವೆರಿ ಫ್ಲವರಿ ಕಲರ್ಫುಲ್ ಆಗಿರುತ್ತೆ. ಆಮೇಲೆ ಎಲ್ಲರೂ ಏನು ನೋಡ್ತಾರೆ ಅಂದರೆ ವಾಟ್ ದಿಸ್ ಈಸ್ ಓನ್ಲಿ ಟಾಪರ್ಸ್ ಮಾತಾಡೋದು, ಅಥವಾ ಹೌ ಎವ್ರಿಬಡಿ ಸೆಲೆಬ್ರೇಟ್ಸ್ ದೆಮ್, ಅದನ್ನು ನೋಡ್ತಾರೆ. ಬಟ್ ಅವರು ಡಿಫಿಕಲ್ಟಿ ನೋಡಲ್ಲ. ಸೊ ಇಟ್ ಈಸ್ ಡಿಫಿಕಲ್ಟ್. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಕಲಾ ಮಾಧ್ಯಮ ವಿಡಿಯೋ ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ ನನಗೆ. 7 ಎಪಿಸೋಡ್ ಇದೆ, ನೋಡ್ತೀರಾ ಅಂದರೆ ನೋಡಿ, ನಿಮಗೆ ಇನ್ನೂ ಕೆಲವಷ್ಟು ಡೀಪರ್ ಇನ್ಸೈಟ್ಸ್ ಬರುತ್ತೆ. ಅದರಲ್ಲಿ ವಾಟ್ ಐ ಸೆಡ್ ಇಸ್, ನಾನು ಯಾರಿಗಾದರೂ ನಂದು ರ್ಯಾಂಕ್ ನನ್ನ ಅರ್ಪಣೆ ಮಾಡಬೇಕು ಅಂತ ಇದ್ದರೆ, ಐ ವಾಂಟ್ ಟು ಡೆಡಿಕೇಟ್ ಇಟ್ ಟು ಆಲ್ ದ ಆಸ್ಪಿರೆಂಟ್ಸ್ ಹೂ ಹ್ಯಾವ್ ರಿಟನ್ ದಿಸ್ ಎಕ್ಸಾಮ್. ಏನಕ್ಕೆ ಅಂದರೆ, ಆ್ಯಸ್ ಎ ಸೈಕಾಟ್ರಿಸ್ಟ್ ಐ ನೋ, ಈ ಒಂದು ಪರೀಕ್ಷೆ ಇಂಡಿವಿಜುವಲ್ ಸೈಕಲ್ ಮೈಂಡಲ್ಲಿ ಕ್ರಿಯೇಟ್ ಮಾಡೋ ಇಂಪ್ಯಾಕ್ಟ್ ಇದೆಯಲ್ಲ, ದಟ್ ಈಸ್ ವೆರಿ ವೆರಿ ಸಿಗ್ನಿಫಿಕೆಂಟ್. ಓಕೆನಾ, ನೀವು ಕ್ಲಿಯರ್ ಮಾಡ್ಬೋದು, ಕ್ಲಿಯರ್ ಮಾಡದೇ ಇರ್ಬೋದು, ಅಥವಾ ನೀವು ಒಳ್ಳೆ ಜಾಬ್ ತಗೊಳ್ಬೋದು, ಏನೇ ಮಾಡ್ಬೋದು. ನೀವು ಚಂದ್ರ ಲೇಔಟ್ ಬಿಟ್ಟು ಹೋಗ್ಬೋದು, ಬಟ್ ನಿಮ್ಮ ಮನಸ್ಸೊಳಗಿರೋ ಚಂದ್ರ ಲೇಔಟ್ ಕಡೆಯವ್ರಿಗಿರುತ್ತೆ. ಆ್ಯಕ್ಚುಲಿ ಸುಮಾರು ಜನಕ್ಕೆ ಯಾರು ಸಕ್ಸಸ್ಫುಲ್ ಆಗಲ್ಲ, ಅವ್ರಿಗೆ ಸುಮಾರು ಮೆಂಟಲಿ ಟ್ರಾಮಾ ಇರುತ್ತೆ, ನೋವಿರುತ್ತೆ. ಸೊ ದಟ್ ಈಸ್ ವೈ ಐ ವಾಂಟೆಡ್ ಟು ಡೆಡಿಕೇಟ್. ಸೊ ಜರ್ನಿ ಈಸ್ ಡಿಫಿಕಲ್ಟ್ ಬಟ್ ನಾಟ್ ಇಂಪಾಸಿಬಲ್. ಓಕೆನಾ, ರೈಟ್. ಸೊ ಇದೆಲ್ಲ ಸೈಕಾಲಜಿಕಲ್ ಆಸ್ಪೆಕ್ಟ್ ಆಯಿತು. ನಮ್ಮ ಹುಡುಗರಿಗೆ ಅವರ್ಲಿ ಬ್ರೇಕ್ ಡೌನ್ ಮಾಡದೆ ಹೋದರೆ ಕ್ವಶನ್ ಕಂಪ್ಲೀಟ್ ಆಗೋದಿಲ್ಲ, ಆನ್ಸರ್ ಕಂಪ್ಲೀಟ್ ಆಗೋದಿಲ್ಲ. ಹೌ ಮೆನಿ ಅವರ್ಸ್, ಹೌ ಡಿಡ್ ಯು ಪ್ಲ್ಯಾನ್, ಜನರಲ್ ಸ್ಟಡೀಸು, ಕರೆಂಟ್ ಅಫೇರ್ಸು, ಆಪ್ಷನಲ್ಲು, ಅದೇ ಮುಗಿಸ್ಕೊಂಡ್ರಿ. ವಿತಿನ್ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್, ಹೌ ಡಿಡ್ ಯು ಪ್ಲ್ಯಾನ್ ಟು ಎಕ್ಸಿಕ್ಯೂಟ್ ಆಲ್ ಆಫ್ ದೆಮ್? ಓಕೆ, ರೈಟ್. ನಾನು ಬಂದಿದ್ದು ಜೂನ್ 2022ಕ್ಕೆ ನಾನು ಇಲ್ಲಿ ಬೆಂಗಳೂರು ಬಂದಿದ್ದು. ನಾನು ಜುಲೈ ಬಂದಿದ್ದು. ನಾನು ಆ್ಯಕ್ಚುಲಿ ವಿನಯ್ ಸರ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಸೊ ವಿನಯ್ ಸರ್ ಕೇಳಿದೆ ನಾನು, IPM ಅಂತ ಕೋರ್ಸ್ ಇದೆ, ತಗೊಂಡ್ಲ ನಾನು ಅಂತ. ಓಕೆನಾ, ಅಲ್ಲಿ ಸುಮಾರು ಜನ ಕೇಳಿದೆ, ಇನ್ಸೈಟ್ಸಲ್ಲಿ ಒಂದು 4-5 ಜನ ಕೇಳಿದೆ. ಎಲ್ಲರೂ ಹೇಳಿದ್ದು ಇಷ್ಟೇ, ಕೋಚಿಂಗ್ ಆಗಿದೆಯಾ ಕೇಳಿದ್ರು, ಇಲ್ಲ ಅಂದೆ. ಓಕೆ, ಮೊದಲೆಲ್ಲರೂ ಕ್ಲಾಸಸ್ ತೊಗೊಂಡಿದ್ರೆ ಕೇಳಿದ್ರು, ಇಲ್ಲ ಅಂದೆ. ದೆನ್ IPM ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ವಿನಯ್ ಸರ್ ಕೇಳಿದೆ, ಸರ್ ನಾನು ಕೋಚಿಂಗ್ ತೊಗೊಳ್ಬೇಕಾ ಇನ್ಸೈಟ್ಸಲ್ಲಿ ಅಥವಾ ಏನು ಅಂತ, ಓದಿದ್ರೆ ಅರ್ಥ ಆಗುತ್ತಾ ನಿಮಗೆ ಅಂತ ಹೇಳಿದ್ರು. ಪರವಾಗಿಲ್ಲ ಸರ್, ಓದಿದ್ರೆ ಅರ್ಥ ಆಗುತ್ತೆ ನನಗೆ. ಆಯಿತು, ಮತ್ತು ಏನು ಆಪ್ಷನಲ್ಲಿ ಏನು ಅಂತ ಕೇಳಿದ್ರು. ದೆನ್ ಐ ಡಿಸ್ಕಸ್ಡ್. ಆ್ಯಕ್ಚುಲಿ ಇನ್ಸೈಟ್ಸ್ ಒಂದು ಸಂಸ್ಥೆ ಅನಿಸುತ್ತೆ, ವೇರ್ ಹುಡುಗರು ಏನಾದ್ರು ಬಂದು ಕೋಚಿಂಗ್ ತಗೊಳ್ತೀವಿ ಅಂದರೆ ಇರಲಿ, ಬೇಡ ಅಂತ ಹೇಳೋದು ಒಂದೇ ಸಂಸ್ಥೆ ಅಂತ ಅನಿಸುತ್ತೆ. ಬಿಕಾಸ್ ಎಲ್ಲರೂ ತಗೊಳ್ಳಿ ಅಂತ ಹೇಳ್ತಾರೆ. ಎಲ್ಲೇ ಹೋದ್ರೂ ನೀವು ದೇ ವಾಂಟ್ ಟು ಬ್ರ್ಯಾಂಡ್ ದಟ್. ಬಟ್ ನಿನಗೆ ಅವಶ್ಯಕತೆ ಇದೆಯಾ, ಅವಶ್ಯಕತೆ ಇದ್ದರೆ ತಗೋ ಅಂತ ಹೇಳಿದ್ರು. ಸೊ GSಗೆ ನಾನು ತೊಗೊಳ್ಳಿಲ್ಲ. ಬಟ್ ಆಪ್ಷನಲ್ಲಿ ನನಗೆ ಏನಿತ್ತಂದರೆ, ಐ ವಾಸ್ ಶ್ಯೂರ್ ದಟ್ ನಾನು ಕನ್ನಡ ತೊಗೊಳ್ಬೇಕಂತ. ಬಿಕಾಸ್ ಏನಕ್ಕೆ ಅಂದರೆ, ಒಂದು ಕನ್ನಡದಲ್ಲೇ ಟಾಪರ್ಸ್ ಇದ್ದಾರೆ. ಓಕೆನಾ, ಯಾರೋ ಒಬ್ಬರು ಕೂಡ ಟಾಪರ್ ಆಗ್ತಾರೆ ಅಂದರೆ ದೇರ್ ಇಸ್ ಎ ಪಾಸಿಬಿಲಿಟಿ ದಟ್ ನಾನು ಕೂಡ ಆಗ್ಬೋದು ಅಂತ. ಎರಡನೇದು, ಕನ್ನಡ ಓದ್ಬೋದಲ್ಲ, ಎಷ್ಟು ಎಂಥ ಒಳ್ಳೆ ಭಾಷೆ ನಮ್ಮದು ಅಲ್ವಾ. ನಿಮ್ಗೆಲ್ಲರೂ ಕನ್ನಡದ ಮೇಲೆ ಪ್ರೀತಿ ಇದ್ದೆ ಕನ್ನಡ ತೊಗೊಂಡಿದ್ದೀರಾ ಅಲ್ವಾ. ಸೊ ನನಗೆ ಈ ಓದೋ ಪ್ರಕ್ರಿಯೆ ಏನಿದೆಯಲ್ಲ, ಅದನ್ನು ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೆ. ಓಕೆನಾ, ನನಗೆ ಕ್ಲಾಸ್ ಕೇಳ್ತಾ ಇದ್ದಿದ್ದ ಪ್ರಕ್ರಿಯೆ ಕೂಡ ನನಗೆ ಐ ಯೂಸ್ ಟು ಎಂಜಾಯ್ ಈಚ್ ಮೂಮೆಂಟ್ ಆಫ್ ವಾಟ್ ನಾನು ಕನ್ನಡ ಓದಿದ್ದು. ಪ್ಲಸ್ ಇನ್ನೊಂದೇನೆಂದರೆ, ನನಗೆ UPSC ಬಗ್ಗೆ ಒಂದು ಕ್ಲಾರಿಟಿ ಇತ್ತು. ಏನು, UPSC ಕ್ಲಿಯರ್ ಮಾಡೋಕ್ಕಾಗಲ್ಲ, ಆದರೆ UPSC ನೆಪದಲ್ಲಿ ಸಾಹಿತ್ಯ ಓದ್ಬೋದಲ್ಲ ಅಂತ ನನಗೊಂದು ಆಸೆ. ಇದೆಲ್ಲ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸಬ್ಜೆಕ್ಟ್. ಈ ಗಿಲಿಟಿ ಇದೆಲ್ಲ ಚೂರು, ಈ ಜಸ್ಟಿಸ್ ಅಂದರೆ ಏನು, ಸೋಷಿಯಲ್ ಜಸ್ಟಿಸ್ ಅಂದರೆ ಏನು, ಇದೆಲ್ಲ ಸ್ವಲ್ಪ ಆಸಕ್ತಿ ಇತ್ತು ನನಗೆ ತಿಳ್ಕೊಬೇಕಂತ. ಸೊ ನಾನೇನು ಮನೆಯಲ್ಲಿ ಹೇಳಿ ಬಂದಿದ್ದು, 1 ವರ್ಷ ನಾನು ಓದ್ತೀನಿ ಕೂತ್ಕೊಂಡು, ಒಂದು ಅಟೆಂಪ್ಟ್ ಬರಿತೀನಿ.
ಸೊ ನನಗೆ ಅದೊಂಥರ ಸೊ ನೀವೇನಾದ್ರು ಕ್ರಿಬ್ ಮಾಡ್ಕೊಂಡು ಓದ್ತಾ ಇದ್ರೆ ಅಥವಾ ಬೈಕೊಂಡು ಅಯ್ಯೋ ಓದಿದ್ದನ್ನೇ ಓದಬೇಕು ಅಂತ ಇದು ಏನಿದು ಅಂತ ಓದ್ತಾ ಇದ್ರೆ ನಿಮಗೆ ಪುಷ್ ಮಾಡೋಕ್ಕಾಗಲ್ಲ ಲಾಂಗ್ ಟರ್ಮಲ್ಲಿ, ಬೇಗ ಬಿಟ್ಟೋಗ್ಬಿಡೋಣ ಅನ್ಸುತ್ತೆ. ಓಕೆನಾ? ಸೊ ಅದೇ ಎಂಜಾಯ್ ಮಾಡಬೇಕು. ಸೊ ಆ ಟೈಮಲ್ಲಿ ನಾನು ಐ ಥಿಂಕ್ ಜುಲೈ ಆಗಸ್ಟ್ ಟೈಮಲ್ಲಿ ಸ್ಟಾರ್ಟ್ ಆಯಿತು ಕನ್ನಡ ಆಪ್ಷನಲ್. GS ನಾನು ಓದ್ತಾ ಇದ್ದೆ. ಕನ್ನಡ ಆಪ್ಷನಲ್ಲಿ ಏನು ಮಾಡ್ತಾ ಇದ್ದೆ ಅಂದರೆ ನಾನು ಕ್ಲಾಸಸ್ ಮಿಸ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಟೆಸ್ಟ್ ಕ್ಲಾಸಲ್ಲಿ ಏನು ಟೆಸ್ಟ್ ಕಂಡಕ್ಟ್ ಮಾಡ್ತಾರಲ್ಲ ವೀಕ್ಲಿ ಅಥವಾ ಪೋರ್ಷನ್ ಆದಮೇಲೆ, ನಾನು ಆ್ಯಕ್ಚುಲಿ ಒಂದು ಟೆಸ್ಟ್ ಕೂಡ ಮಿಸ್ ಮಾಡಿಲ್ಲ ನಾನು ಇಲ್ಲಿ. ಅದು ಟೆಸ್ಟ್ ಕೆಲವು ಪೇಪರ್ಗಳಿದೆ, ಬೇಕಂದರೆ ಆಮೇಲೆ ತೋರಿಸೋಣ. ಸೊ ಅದು ಎಲ್ಲ ಟೆಸ್ಟ್ನೂ ನಾನು ಕಂಪ್ಲೀಟಾಗಿ ಅಟೆಂಡ್ ಮಾಡ್ತಾ ಇದ್ದೆ. ನಮ್ದು ಏನೋ ಎಲ್ಲ ಎಕ್ಸ್ಪೀರಿಯನ್ಸಿಗೆ ನಾನು ಒಂದು ಹೇಳ್ಬಿಡ್ತೀನಿ ನೋಡ್ರಪ್ಪ, ನೀವು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು, ಎನಿ ಇನ್ಸ್ಟಿಟ್ಯೂಟ್ ಅಥವಾ ಎನಿ ಪ್ರಿಪ್ರೇಷನ್ ದಟ್ ಯು ಡು, ನೀವು ₹1 ಹಾಕ್ತೀರಾ ಅಂದರೆ ಯು ಶುಡ್ ಮೇಕ್ ಶ್ಯೂರ್ 100ಕ್ಕೆ 100 ಪೈಸೆನೂ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ನಾನು ಏನು ನೋಡಿದ್ದು ಚಂದ್ರ ಲೇಔಟಲ್ಲಿ ಅಂದರೆ, ದುಡ್ಡು ಕೊಡೋ ಹುಡುಗರು ಬೇರೆ, ಇನ್ಸ್ಟಿಟ್ಯೂಟ್ಗಳಿಂದ ಲಾಭ ಪಡೆಯೋ ಹುಡುಗರು ಬೇರೆ, ಎರಡು ಬೇರೆ ಬೇರೆ ಜನ. ದುಡ್ಡು ಕೊಡೋರು ಬೇರೆ, ಇವರು ಬೇರೆ. ಸೊ ನೀವು ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ಇದ್ದೀರಾ ಅಂದರೆ, ಅಥವಾ ನೀವು ಒಂದು ಕಡೆ ಕ್ಲಾಸಸ್ ತಗೊಳ್ತಾ ಇದ್ದೀರಾ ಅಂದರೆ, ಮೇಕ್ ಶೂರ್ ದಟ್ ಯು ಆರ್ ಯುಟಿಲೈಸಿಂಗ್ ಆಲ್ ದ 100% ಆಫ್ ದಿ ಕ್ಲಾಸಸ್. ಓಕೆನಾ? ಭಾಳ ಜನ ಏನು ಮಾಡ್ತಾರೆ, ಫಸ್ಟ್ ಒಂದು ಸ್ವಲ್ಪ ದಿನ ಕ್ಲಾಸಿಗೆ ಬರ್ತಾರೆ, ಒಂದು 2-3 ತಿಂಗಳು, ಆಮೇಲೆ ಬೋರ್ ಆಗುತ್ತೆ ಅಥವಾ ಏನೋ ಅನ್ಸುತ್ತೆ, ಕ್ಲಾಸು ಸ್ಟ್ರೆಂತ್ ಬರ್ತಾ ಏನಾಗುತ್ತೆ ಕಡಿಮೆ ಆಗುತ್ತೆ, ಆಮೇಲೆ 2-3 ಬ್ಯಾಚ್ ಕ್ಲಬ್ ಮಾಡ್ತಾರೆ. ಸೊ ಲಾಸ್ಟ್ವರೆಗೆ ಏನಾಗುತ್ತೆ ಅಂದರೆ ನಿಮಗೆ ಕ್ಲಾಸಸ್ಸೇ ಕೇಳಲ್ಲ. ಸೊ ನಾನೇನು ಮಾಡ್ತಾ ಇದ್ದೆ ಅಂದರೆ, ಕನ್ನಡ ಏನು ಮಾಡ್ತಾ ಇದ್ದೆ ಅಂದರೆ, ನಾನು ಕ್ಲಾಸಸ್ ಏನು ಮಾಡ್ತಾ ಇದ್ರು ಅದನ್ನು ಫುಲ್ಲು ಕರೆಕ್ಟಾಗಿ ಕೇಳಿಸ್ಕೊಳ್ತಾ ಇದ್ದೆ ಕ್ಲಾಸ್. ಆ್ಯಂಡ್ ಇಲ್ಲಿ ನಿಮ್ಗೆ ಏನು ನೋಟ್ಸ್ ಸಿಗುತ್ತೆ, ದಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ನೋಟ್ಸ್ ನಿಮಗೆ ಇಲ್ಲಿ ಸಿಗುವಂಥದ್ದು. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಇಲ್ಲಿ ನಿಮಗೆ ನೋಟ್ಸ್ ಕೂಡ ಸಿಗೋದಿಲ್ಲ ಭಾಳಷ್ಟು ಟಾಪಿಕ್ಗಳಿಗೆ. ಬಟ್ ದಟ್ ಈಸ್ ಎ ಗುಡ್ ಪಾಯಿಂಟ್. ಏನಕ್ಕೆ ಅಂದರೆ, ಇಫ್ ಯು ಸಿ ಟಾಪರ್ಸ್ ನೀವು ನೋಡಿದ್ರೆ ಮಾರ್ಕೆಟಲ್ಲಿ ಒಂದು 2-3 ನೋಟ್ಸ್ ರನ್ನಿಂಗ್ ಇದೆ, ಹಳೆ ನೋಟ್ಸ್ಗಳು. ಪ್ಲಸ್ ನೀವು ದಾಮಿನಿ ದಾಸ್ ಮೇಡಮ್ ಅವ್ರದ್ದು ಸುಮಾರು ಕ್ವಶನ್ಸ್ಗೆ ಅವ್ರು ಆನ್ಸರ್ ಬರೆದಿರೋದು ಎಸ್ಸೆ ಆ್ಯಂಡ್ ಕನ್ನಡ ಲಿಟ್ರೇಚರ್ ಅಂತ ಅವ್ರದ್ದೊಂದು ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲೂ ಇದೆ. ನಿಮಗೆ ಸುಮಾರು ಪ್ರಶ್ನೆಗಳಿಗೆ ಒಂದು 50-60% ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಮಾರ್ಕೆಟಲ್ಲಿ ಸಿಕ್ಬಿಡುತ್ತೆ. ಆದರೆ ಏನಾಗುತ್ತೆ ಅಂದರೆ, ಸಾಹಿತ್ಯದಲ್ಲಿ ಏನು ಅಂದರೆ, ನೀವು ಕರೆಕ್ಟಾಗಿ ಪ್ರಶ್ನೆಗೆ ಉತ್ತರನ ಗಟ್ಟೊಡ್ಕೊಂಡು ಹೋಗಿ ಅಲ್ಲಿ ಬರೆಯೋಕ್ಕಾಗಲ್ಲ. ಓಕೆನಾ? ನೀವು ಸಿಂಪಲ್ ಕ್ವಶನ್ ಅಪ್ಪ, ಏನು ವಚನಗಳಲ್ಲಿ ಭಕ್ತಿಯ ಸ್ವರೂಪ. ಓಕೆ, ನಾನು ಇವಾಗ ಒಂದು ಆನ್ಸರ್ ಹೇಳಿದ್ರೆ ನಾಳೆ ಹೇಳೋ ಆನ್ಸರ್ ನಾನು ಬೇರೆ ಇರುತ್ತೆ ಆ್ಯಕ್ಚುಲಿ. ಬಿಕಾಸ್ ಇಷ್ಟು ವಾಸ್ಟ್ ಸಾಹಿತ್ಯ ಅಂದರೆ, ಸ್ಪೆಸಿಫಿಕ್ ಫಾರ್ಮುಲಾ ಬೇಸ್ಡ್ ಆನ್ಸರ್ ಅಂತ ಇರಲ್ಲ. ಓಕೆನಾ? ರೈಟ್. ಸೊ ಈ ಕನ್ನಡ ಟೆಸ್ಟ್ ಹಿಂದಿನ ದಿವಸ ನಾನು ಮತ್ತೆ ತಿರ್ಗಾ ಓದ್ತಾ ಇದ್ದೆ ಕನ್ನಡನ. ಸೊ ನಾನು ಫುಲ್ ಡೇ ಏನು ಮಾಡ್ತಾ ಇದ್ದೀನಿ, ಜನರಲ್ ಸ್ಟಡೀಸ್ ಓದ್ತಾ ಇದ್ದೀನಿ. ಕನ್ನಡ ಕ್ಲಾಸ್ ಇರ್ತಾ ಇತ್ತು ಸಂಜೆ 5ರಿಂದ 8 ಕ್ಲಾಸಲ್ಲಿ ಕೂರ್ತಾ ಇದ್ದೀನಿ. ಜನರಲ್ ಸ್ಟಡೀಸ್ ಅಷ್ಟೇ ಫೋಕಸ್ ಮಾಡ್ತಾ ಇದ್ದೀನಿ ನಾನು. ಕನ್ನಡ ಟೆಸ್ಟ್ ಇದೆ ಅಂತ ಇಟ್ಕೊಳ್ಳಿ, ಯೂನಿಟ್ ಟೆಸ್ಟ್ ಏನೋ ಇದೆ ಅಂತ, ಅದಕ್ಕೆ 1 ದಿವಸ ಅಥವಾ 2 ದಿವಸ ಆ ಸಿಲೆಬಸ್ನ ನಾನು ಓದ್ತಾ ಇದ್ದೆ. ಅದಕ್ಕೆ ಏನು ಮಾಡ್ತಾ ಇದ್ದೆ ಅಂದರೆ, PYQs ಒಂದು ಬುಕ್ಲೆಟ್ ಬರುತ್ತೆ. ಸೊ ಟಾಪಿಕ್ ಯಾವುದು ಅಂತ ಡಿಸೈಡ್ ಮಾಡೋದು. ಅಫ್ಕೋರ್ಸ್ ಕ್ಲಾಸಲ್ಲೂ ಕೂಡ ಎಲ್ಲ PYQs ಹೇಳ್ತಾರೆ, ಡಿಸ್ಕಸ್ ಮಾಡ್ತಾರೆ. ಸೊ ಅದೇನು ಮಾಡ್ತಾ ಇದ್ದೆ, ಅದು PYQs ನಾನು ಓದ್ತಾ ಇದ್ದೆ. ಸೊ ನಾನು ಟೆಸ್ಟ್ಗೆ ಎಲ್ಲ PYQs ಬರಿತಾ ಇದ್ದೆ. ಆ್ಯಕ್ಚುಲಿ ನಾನು ಫಸ್ಟ್ ಟೆಸ್ಟ್ ಬರೆದಿದ್ದು ವಾಸ್ ಅ ಡಿಸಾಸ್ಟರ್ ಅನುಭವ ನನಗೆ. ಬರ್ದಿದ್ದೀರಾ? ಫಸ್ಟ್ ಟೆಸ್ಟ್ ಆಗಿಲ್ಲ ಇನ್ನೂ ಇಲ್ಲ. ಓಕೆ, ಎಷ್ಟು ದಿನ ಆಯಿತು ನೀವೆಲ್ಲ ಸ್ಟಾರ್ಟ್ ಮಾಡಿ? 3-4 ಡೇಸ್ ಆಗಿದೆ. 3-4 ಡೇಸ್ ಅಷ್ಟೇ ಆಗಿದೆ. ಓಕೆ, ನಿಮಗೂ ಆಗುತ್ತೆ ಅನುಭವ. ಓಕೆನಾ? ನಿಮಗೆ ಬರೆದು ಎಷ್ಟು ಬರೆದ್ರು ಮುಗಿತಾನೆ ಇರಲ್ಲ, ಕೈ ನೋವು ಬರ್ತಾ ಇರುತ್ತೆ. ಸೊ ಫಸ್ಟ್ ಟೆಸ್ಟ್ 5 ಪ್ರಶ್ನೆಗೆ ನಾನು 3.5-4 ಪ್ರಶ್ನೆ ಬರ್ತಿದ್ದೆ ಅನಿಸುತ್ತೆ. ಇದು ನಮ್ಗೇನಂದರೆ ಸ್ವಲ್ಪ ಪರ್ಫೆಕ್ಷನಿಸ್ಟ್, ಅಯ್ಯೋ ಏನು ಒಂದು ಪ್ರಶ್ನೆನೇ ಹೆಂಗೆ ಬಿಡೋಕ್ಕೆ ಸಾಧ್ಯ ನಾನು ಅಂತ. ಆಮೇಲೆ ಅಕ್ಕಪಕ್ಕ ಕೇಳಿದೆ, ಎಲ್ಲರೂ 1 ಪ್ರಶ್ನೆ 2 ಪ್ರಶ್ನೆ ಬರ್ದಿರೋರು ಇದ್ರು. ದೆನ್ ಐ ಥಾಟ್ ಓಕೆ, ಅಂದರೆ ಇದು ಆಪ್ಷನಲ್ ಇರೋದೇ ಹಿಂಗೆ, ರೈಟಿಂಗ್ ಇರೋದೇ ಹಿಂಗೆ, ಇದು ನನ್ನಲ್ಲಿ ನ್ಯೂನತೆ ಇಲ್ಲ. ಎಲ್ಲರೂ 2-3 ಪ್ರಶ್ನೆ ಬರೀತಾ ಇದ್ದಾರೆ, ನಾನು 3.5, ನಾನೇ ಒಂದು ಅರ್ಧ ಎಕ್ಸ್ಟ್ರಾ ಬರ್ತಿದ್ದೀನಿ ಆ್ಯಕ್ಚುಲಿ ಅಂತ. ಸೊ ಅವಾಗ ಏನಾಗುತ್ತೆ ಅಂದರೆ, ಯು ಹ್ಯಾವ್ ಟು ಥಿಂಕ್ ದಟ್ ಆಪ್ಷನಲ್ ಇಟ್ ಸೆಲ್ಫ್ ಇಸ್ ಚಾಲೆಂಜಿಂಗ್. ರೈಟಿಂಗ್ ಪಾರ್ಟ್ ಓದೋದು ನೀವು ಎಂಜಾಯ್ ಮಾಡ್ಬೋದು, ಕಲಿಯೋದನ್ನು ನೀವು ಎಂಜಾಯ್ ಮಾಡ್ಬೋದು, ಬಟ್ ಬರವಣಿಗೆ ಕಷ್ಟ ಇದೆ ಅಂತ. ಸೊ ಅದನ್ನು ಏನು ಮಾಡಿದೆ ನಾನು, ಐ ಟ್ರೈ ಟು ಪ್ರಾಕ್ಟೀಸ್. ಓಕೆನಾ? ಸೊ ನಂದು MBBS, ಡಿಪ್ಲೊಮಾ, MD, ದೆನ್ ಸ್ಟೇಟ್ ಪ್ರೆಸಿಡೆಂಟು. ಇಲ್ಲಿ ಏನು ಹೆಸರು ಇಲ್ಲದೆ ಇರೋ ಒಂದು ರೀಡಿಂಗ್ ರೂಮಲ್ಲಿ ಕುತ್ಕೊಂಡು ಗುಂಡಾಗ್ತಾ ಇದ್ದೆ ನಾನು. ಕನ್ನಡ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಇಂಪ್ರೂವ್ ಮಾಡಲಿ, ಫಾಸ್ಟ್ ಮಾಡಲಿ ಅಂತ ಕಾಪಿ ರೈಟಿಂಗ್ ಬುಕ್ ತೊಗೊಂಡು ಗುಂಡಾಗ್ತಾ ಇದ್ದೆ ನಾನು. ಸೊ ಯಾ, ದಟ್ ಈಸ್ ಹೌ ಐ ಯೂಸ್ ಟು. ಡಿಸೆಂಬರ್ಗೆ ಕ್ಲಾಸಸ್ ಮುಗೀತು. ಆ್ಯಂಡ್ ಡಿಸೆಂಬರ್ ಟೈಮಲ್ಲಿ ಅದೇ ಈ ಕನ್ನಡ ರಾಜ್ಯೋತ್ಸವ ಅಂತ ಕ್ಲಾಸಸ್ ಸ್ವಲ್ಪ ಬ್ರೇಕ್ ಆಯಿತು. ಆ ಟೈಮಲ್ಲಿ ಕನ್ನಡ ಸಣ್ಣ ಕಥೆಗಳು ಟಾಪಿಕ್ ನಡೀತಾ ಇತ್ತು. ನನಗೇನಂದರೆ, ನಾನು ಡಿಸಿಷನ್ ಮಾಡೋದ್ರಲ್ಲಿ ಸ್ವಲ್ಪ ಅಂದರೆ ಸ್ಮಾರ್ಟ್ ಇದ್ದೆ ನಾನು. ಕನ್ನಡ ಸಣ್ಣ ಕಥೆಗಳು ನಾನು PYQs ನೋಡಿದೆ, ತುಂಬ ಜಾಸ್ತಿ ಪ್ರಶ್ನೆಗಳು ಬರ್ತಾ ಇರಲಿಲ್ಲ, ಲಿಮಿಟೆಡ್ ಕ್ವಶನ್ಗಳು ಬರ್ತಾ ಇತ್ತು. ಆ್ಯಂಡ್ ಸಣ್ಣ ಕಥೆಗಳು ಜಾಸ್ತಿ ಇದ್ವು. 23 ಇರಬೇಕಲ್ವಾ? 25. ಹಾಂ, 25. ಓಕೆ, ಕಥೆಗಳು ಜಾಸ್ತಿ ಇದ್ವು.
ದೆನ್ ಆ ಟೈಮಲ್ಲಿ ಏನು ಮಾಡಿದೆ ನಾನು ಅಂದರೆ ಕ್ಲಾಸಸ್ ನಾನು ಆ ಓನ್ಲಿ ಮೂಮೆಂಟ್ಗೆ ನಾನು ಬರಲಿಲ್ಲ, ಕ್ಲಾಸಸ್ ಅಟೆಂಡ್ ಮಾಡಲಿಲ್ಲ ನಾನು. ಏನಕ್ಕೆ ಅಂದರೆ ಆಲ್ರೆಡಿ ಡಿಸೆಂಬರ್ ಇದೆ, ಪ್ರಿಲಿಮ್ಸ್ಗೆ ಮೋಡ್ಗೆ ಶಿಫ್ಟ್ ಆಗಬೇಕು. ಆ್ಯಂಡ್ ಇದರಲ್ಲಿ ವೆಯ್ಟೇಜ್ ಏನಿದೆ, ಮಾರ್ಕ್ಸ್ ವೆಯ್ಟೇಜು ಕಡಿಮೆ ಇದೆ. ಇದನ್ನು ನಾನು ಕಥೆಗಳನ್ನು ಓದಿ, ಜೊತೆಗೆ ನನ್ನದು ಕೆಲವು ಫ್ರೆಂಡ್ಸ್ ಇದ್ರು ನನ್ನ ಕ್ಲಾಸಸ್ಸಲ್ಲಿ, ಅವರು ನೋಟ್ಸ್ ಬರ್ಕೊಳ್ತಾ ಇದ್ರು ಅದೇ ಬುಕ್ಕಲ್ಲಿ, ಸರ್ ಏನೋ ಡಿಕ್ಟೇಟ್ ಮಾಡ್ತಾರಲ್ಲ ನೋಟ್ಸ್, ಅದನ್ನೆಲ್ಲ ಬರ್ಕೊಳ್ಳೋರು. ಅವ್ರ ಹತ್ರ ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ತೊಗೊಳ್ಬೋದು ಅಂತ ಅನ್ನಿಸ್ತು ನನಗೆ. ಸೊ ಅವಾಗ ಏನು ಮಾಡಿದೆ, ಕ್ಲಾಸಸ್ ಮಿಸ್ ಮಾಡಿದೆ. ಸಮಥಿಂಗ್ ದಟ್ ಯು ಶುಡ್ ನೋ ಈಸ್ ಯಾವುದನ್ನ ನೀವು ಕನ್ಸ್ಯೂಮ್ ಮಾಡಬೇಕು, ಯಾವುದನ್ನ ನೀವು ಕನ್ಸ್ಯೂಮ್ ಮಾಡಬಾರ್ದು ಅಂತ. ಯಾಕಂದರೆ ಉದಾಹರಣೆಗೆ ನನಗೆಲ್ಲ ಫ್ರೀ ವಿಡಿಯೋ ಸಿಕ್ತು, ಪೊಲಿಟಿ ಎಂ ಪುರಿ ಇದು ಏನೋ ಕ್ಲಾಸಸ್ ಇದೆ, ಅವರು ಬೆಸ್ಟ್ ಅಂತ ಇಂಡಿಯಾದಲ್ಲಿ, ಆ ಥರ ಎಲ್ಲ ಹೇಳ್ತಾರೆ, ಎವ್ರಿಬಡಿ ಈಸ್ ಬೆಸ್ಟ್. ಓಕೆನಾ, 80 hours ಇತ್ತು ಕ್ಲಾಸಸ್, 80 ಗಂಟೆ ಕ್ಲಾಸಸ್ ಇತ್ತು. ದೆನ್ ನನಗೆ ಅಷ್ಟು ಟೈಮ್ ಇದೆಯಾ ಅಂತ, ದೆನ್ ನಾನು ಪೊಲಿಟಿ ಒಂದಕ್ಕೆ ನಾನು 80 ಗಂಟೆ ನಾನು ಸ್ಪೆಂಡ್ ಮಾಡಿಬಿಟ್ರೆ ಬೇರೆ ಸಬ್ಜೆಕ್ಟಿಗೆ ಓದೋದಕ್ಕೆ ನನಗೆ ಟೈಮ್ ಇರಲ್ಲ. ಸೊ ನಾನು ತೊಗೊಳ್ಳಿಲ್ಲ ಕ್ಲಾಸು. ಯಾಕಂದರೆ ವಾಟ್ ಯು ಶುಡ್ ನೋ ಇಸ್ ಎಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ತೀರಾ ಅದ್ರದ್ದು 100% ಲಾಭ ಪಡಿಬೇಕು. ಆ್ಯಂಡ್ ನಿಮ್ಮ ಟೈಮು, ಅಥವಾ ನಿಮ್ಗೆ ಯಾವುದೋ ಒಂದು ಸಬ್ಜೆಕ್ಟ್ ತುಂಬ ಈಸಿಯಾಗಿ ಅರ್ಥ ಆಗ್ತಾ ಇದೆ, ನೀವು ಕ್ಲಾಸ್ ಕೇಳೋದೇ ಬೇಡ ಅಂತ ಅನ್ಸಿದ್ರೆ ಯು ಕ್ಯಾನ್ ಸ್ಟಿಲ್ ಸ್ಕಿಪ್, ಬಟ್ ಆ ಕಾನ್ಫಿಡೆನ್ಸ್ ನಿಮ್ಗೆ ಇರಬೇಕು. ಸೊ ದಟ್ ಈಸ್ ಹೌ ಐ ಯೂಸ್ ಟು ಮ್ಯಾನೇಜ್ ಟೈಮ್. ಆದರೆ ಒಂದು ಏನಂದರೆ ನಾನು ಪ್ರಿಲಿಮ್ಸ್ ಮೋಡಿಗೆ ಜಂಪ್ ಆದಾಗಲೂ ಕೂಡ ನನಗಿದ್ದಿದ್ದು ಒಂದೇ ಏನು, ಎಲ್ಲರೂ ಹೇಳ್ತಾರಲ್ಲ ಎಸ್ ಎ ಚೆನ್ನಾಗಿ ಬರಬೇಕು, ಆಮೇಲೆ ಆಪ್ಷನಲ್ ಚೆನ್ನಾಗಿ ಬರಬೇಕು ಅಂತ ಹೇಳ್ತಾರೆ, ದಟ್ ಈಸ್ ವಾಟ್ ಎವ್ರಿಬಡಿ ಸೇಸ್. ಸೊ ನಾನೇನು ಮಾಡ್ತಾಯಿದ್ದೆ, ಎಸ್ ಎನಲ್ಲಿ ಪ್ರಶ್ನೆ ಏನೋ ವುಮೆನ್ ಎಂಪವರ್ಮೆಂಟ್ ಏನೇ ಬರೆದ್ರು ನಾನು ಮಾಧವಿದ ಕತೆ ಬರಿತಾ ಇದ್ದೆ ಇಂಟ್ರೊಡಕ್ಷನಲ್ಲಿ. ಓಕೆ, ಮಾಧವಿ ಅಂದರೆ ನಾನು ಮಾಧವಿ ಬರಿತಾ ಇರಲಿಲ್ಲ, ಮಾಧವಿ ಇಸ್ ಎ ಕನ್ನಡ ಕಾದಂಬರಿ. ಓಕೆನಾ, ಸೊ ನಾನು ಈರಾವತಿ ಕರ್ವೇದ್ ಬರಿತಾ ಇದ್ದೆ, ಅದೇ ಸ್ಟೋರಿ ಬರಿತಾ ಇದ್ದಿದ್ದು, ಬಟ್ ಬೇರೆ ಥರ ಬರಿತಾ ಇದ್ದೆ. ಕನ್ನಡ ಸಾಹಿತ್ಯದಲ್ಲಿ ನಾನು ಏನೇನು ಓದಿದ್ದೀನಲ್ಲ, ಸಿಲೆಬಸ್ಸಿಂದ ಎಸ್ ಎ ಪಾಯಿಂಟ್ಸ್ ಏನೇನಿದೆ ಅಂತ ನಾನು ಒಂದು ಕಡೆ ಲೀಸ್ಟ್ ಮಾಡ್ತಾ ಇದ್ದೆ. ಅಫ್ಕೋರ್ಸ್ ಮೈಥಾಲಜಿ ಬರಿಬಾರ್ದು ಅಂತ ಹೇಳ್ತಾರೆ, ಬಟ್ ಎಸ್ ಎ ಫೀಲಲ್ಲಿ ನೀವು ಬರಿತಾ ಇದ್ರೆ ನೀವು ಕನ್ನಡ ಬಗ್ಗೆ ಬರಿಬೋದು. ಓಕೆನಾ, ವರ್ಚ್ಯೂಸ್ ಬಗ್ಗೆ ಬರಿಬೇಕಾದ್ರೆ ಯು ಕ್ಯಾನ್ ರೈಟ್, ವ್ಯಾಲ್ಯೂಸ್ ಬಗ್ಗೆ ಬರಿತಾ ಇದ್ರೆ ಬರಿಬೋದು. ಸೊ ಕನ್ನಡ ಆಪ್ಷನಲಲ್ಲಿ ಐ ಹ್ಯಾವ್ ಟೇಕನ್ ಲಾಟ್ ಆಫ್ ಪಾಯಿಂಟ್ಸ್ ಟು ಮೈ ಎಸ್ ಎ ಆ್ಯಂಡ್ ಎಥಿಕ್ಸ್. ಓಕೆನಾ, ಸೊ ಇದು ಓದೋದು ಸಪ್ರೇಟ್ ಅಲ್ಲ, ಇದು ಓದೋದು ಸಪ್ರೇಟ್ ಅಲ್ಲ, ಎರಡನ್ನೂ ಇಂಟಿಗ್ರೇಟ್ ಮಾಡಿ ಓದ್ತಾ ಇದ್ದೆ. ಸೊ ದಟ್ ವೇ ಆಪ್ಷನಲ್ ನನಗೆ ಸುಮಾರು ಹೆಲ್ಪ್ ಆಗಿದೆ. ಓಕೆನಾ, ರೈಟ್. ನೀವು ಸುಮಾರು ಈಗ ನೀವು ಲೈಕ್ ಫಾರ್ ಎಕ್ಸಾಂಪಲ್ ಈ ದಲಿತ ಸಾಹಿತ್ಯ ಎಲ್ಲ ಓದ್ತೀರಾ, ಅದೆಲ್ಲ ನೀವು ಎಸ್ ಎನಲ್ಲಿ ಕೆಲವು ಸಲ ಇಫ್ ಯು ವಾಂಟ್ ಟು ರೈಟ್ ಅಬೌಟ್ ಆಪ್ರೆಸ್ಟ್, ಓಕೆನಾ, ಒಂದು ಇಂಟ್ರೋದಲ್ಲೋ ಒಂದು ಕನ್ಕ್ಲೂಷನಲ್ಲೋ ನೀವು ಹಾಕ್ಬೋದು, ಇಟ್ ಕಮ್ಸ್ ವೆರಿ ಬ್ಯೂಟಿಫುಲ್. ಕೆಲವು ಎಸ್ಸೆಗಳು ತುಂಬ ಚೆನ್ನಾಗಿ ಬರುತ್ತೆ, ಬಿಕಾಸ್ ಅವ್ರಿಗೆ ಗೊತ್ತಿರಲ್ಲ ಇದು, ಇವ್ಯಾಲ್ಯೂಯೇಟ್ ಮಾಡೋರಿಗೆ ಇಟ್ ಕಮ್ಸ್ ಆಸ್ ಎ ವಾವ್ ಫ್ಯಾಕ್ಟರ್. ಓಕೆನಾ, ಎಸ್ ಎನ್ ಎಲ್ ಹೈಯೆಸ್ಟ್ ಮಾರ್ಕ್ಸ್ ಆ್ಯಕ್ಚುಲಿ ತೆಗಿತಾ ಇರೋದು ಪೀಪಲ್ ಹೂ ಆರ್ ಏನೋ ಫಿಲಾಸಫಿ ಬ್ಯಾಕ್ಗ್ರೌಂಡ್ ಇರ್ಬೋದು, ಅಥವಾ ಇಂಗ್ಲೀಷ್ ಲಿಟ್ರೇಚರ್ ಇರ್ಬೋದು. ಕನ್ನಡ ಲಿಟ್ರೇಚರಲ್ಲಿ ಯಾವ್ದು ನಿಮ್ಮದು ರೀಜ್ನಲ್ ಐಡೆಂಟಿಟಿ ನೀವು ಹೇಳಬಾರ್ದು ಕನ್ನಡದವರು ಅಂತ, ಅಥವಾ ನೀವು ಕನ್ನಡದವ್ರು ಹೇಳಿದ್ರೆ ಅದನ್ನು ಕಂಪನ್ಸೇಟ್ ಮಾಡೋದಕ್ಕೆ ಒಂದು ಇದೆಲ್ಲ ಬರುತ್ತೆ ನೋಡಿ, ಲೋ ಮೆಮೆಟಿಕ್ಕು, ಹೈ ಮೆಮೆಟಿಕ್ಕು, ಈ ಒಡಲಾಳ ಇರ್ಬೋದು, ಅಥವಾ ನಿಮಗೆ ಮಲೆಗಳಲ್ಲಿ ಮದುಮಗಳದ್ದು ಒಂದು ಕಂಪ್ಯಾರಿಸನ್ ಯು ಆರ್ ಅನಂತಮೂರ್ತಿದು, ಅದೆಲ್ಲ ನೀವು ಯೂಸ್ ಮಾಡ್ಬೋದು. ಯಾಕೆ, ಬಿಕಾಸ್ ಈಸ್ ಎ ಜ್ಞಾನಪೀಠ ಅವಾರ್ಡ್ ವಿನ್ನರ್. ಓಕೆನಾ, ಸೊ ದಟ್ ವೇ ಇಟ್ ವಿಲ್ ಹೆಲ್ಪ್. ನನಗೇನಿತ್ತು ಅಂದರೆ, ನಾನು ಪ್ರಿಲಿಮ್ಸ್ ಮೋಡಿಗೆ ಹೋಗೋಕ್ಕೆ ಮುಂಚೆ ಕನ್ನಡ ನಂದು ಕಂಪ್ಲೀಟ್ ಮಾಡಿರಬೇಕು ಅಂತ ಇತ್ತು ನನಗೆ, ಬಿಕಾಸ್ ನಾನಿದ್ದು ಒಂದೇ ಅಟೆಂಪ್ಟ್ ಬರಿಬೇಕಂತ. ಸೊ ಕನ್ನಡ ಆಪ್ಷನಲ್ ಕಂಪ್ಲೀಟ್ ಮಾಡ್ದಲೇ ಪ್ರಿಲಿಮ್ಸ್ ಬರೆಯೋ ಚಾನ್ಸೇ ಇರಲಿಲ್ಲ. ಸೊ ಏನಾಯಿತು, ನನಗೆ ಡಿಸೆಂಬರ್ ಜನವರಿನಲ್ಲಿ ಎಲ್ಲರೂ ಪ್ರಿಲಿಮ್ಸ್ಗೆ ಓದ್ತಾ ಇದ್ದಾರೆ, ನಾನು ಆ ಟೈಮಲ್ಲಿ ನಾನು ಕನ್ನಡ ನೋಟ್ಸ್ ಮಾಡ್ತಾ ಇದ್ದೆ. ಆ್ಯಂಡ್ ಪೀಪಲ್ ಯೂಸ್ ಟು ಮಾರ್ಕ್, ಏನೋ ಇನ್ನೊಂದು 2 ತಿಂಗಳಿಗಿದೆ ನೀನು, ಅಂದರೆ ಫ್ರೆಶರ್ ಅಲ್ಲ ನಾನು, ಫಸ್ಟ್ ಟೈಮ್ ಬರಿತಾ ಇದ್ದೀನಿ. ಈಗ ಆಲ್ರೆಡಿ 3-4 ಸಲ ಬರೆದಿರೋರ್ಗಾದ್ರೆ 1 ತಿಂಗಳಲ್ಲಿ ದೇ ಕ್ಯಾನ್ ರಿವೈಸ್ ಆ್ಯಂಡ್ ರೈಟ್. ಇವಾಗ ನೀನು ಜನವರಿನಲ್ಲಿ ಯಾರು ಕನ್ನಡ ನೋಟ್ಸ್ ಮಾಡ್ತಾರೆ ಅಂತ ನನಗೆ ಅದೊಂದು ಕ್ಲಾರಿಟಿ ಇತ್ತು, ಏನೇ ಆಗಲಿ ನಾನು ಕನ್ನಡ ರೆಡಿ ಇಟ್ಕೊಂಡು ಪ್ರಿಲಿಮ್ಸ್ ಬರಿಬೇಕಂತ. ಸೊ ಆ ಟೈಮಲ್ಲಿ ನಾನು ಸುಮಾರು ನೋಟ್ಸ್ ಮಾಡಿದೆ. ಕ್ಲಾಸ್ ನೋಟ್ಸ್ಗಳು ಏನಿದೆಯೋ ಆ ಕ್ಲಾಸ್ ನೋಟ್ಸು ಸಮ್ಮರಿ ನೋಟ್ಸ್ ಮಾಡ್ತಾ ಇದ್ದೆ ನಾನು. ಕ್ಲಾಸ್ ನೋಟ್ಸಲ್ಲಿ 10 ಪೇಜ್ ನೋಟ್ಸ್ ಇದೆ ಅಂದರೆ ನಾನು ಅದನ್ನು 2 ಪೇಜ್ ಅಥವಾ 1.5 ಪೇಜಿಗೆ ನಾನು ಪಾಯಿಂಟ್ಸ್ ಮಾಡಿ ಬರಿತಾ ಇದ್ದೆ. ಸೊ ಎಕ್ಸೆಪ್ಟ್ ಫಾರ್ ಏನೋ ಸಣ್ಣ ಕಥೆಗಳು ಬಿಟ್ಟರೆ ಉಳ್ಕಿದ್ದು ಎಲ್ಲದಕ್ಕೂ ನಾನು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೆ ನಾನು. ಸೊ ಕ್ಲಾಸಸ್ ಡಿಸೆಂಬರಲ್ಲಿ ಆಯಿತು, ಕ್ಲಾಸ್ ಕೇಳ್ತಾ ಇದ್ದೆ, ಪಾಯಿಂಟ್ ನಂಬರ್ 1. 2ನೇದು ಕ್ಲಾಸ್ ಟೆಸ್ಟ್ಗೆ ಓದ್ತಾ ಇದ್ದೆ ನಾನು, ಟೆಸ್ಟ್ಗೆ ಹಿಂದಿನ ದಿವಸ ಅಥವಾ 2 ದಿನ ಓದ್ತಾ ಇದ್ದೆ. ಅದ್ರ ಜೊತೆಗೆ ಕ್ಲಾಸಸ್ ಮುಗಿದ್ಮೇಲೆ ಯಾವುದಕ್ಕೆ ನಾನು ನೋಟ್ಸ್ ರೆಡಿ ಇಲ್ಲ ಅದಕ್ಕೆ ನಾನು ನೋಟ್ಸ್ ಮಾಡಿದೆ. ಇದು ನಾನು ಮಾಡಿದ 3ನೇ ಪಾಯಿಂಟು. ಇದಿಷ್ಟು ಬಿಟ್ಟು ಉಳ್ಕಿದ್ದು ಎಲ್ಲ ಟೈಮು ನಾನು ಜಿ ಎಸ್ಸಿಗೆ ಓದ್ತಾ ಇದ್ದೆ. ನಾನು ಇದೇನು ಹೇಳಿದ್ನಲ್ಲ, ಇದಿಷ್ಟು ಟೈಮ್ ಬಿಟ್ಟು ಉಳ್ಕಿದ್ದ ಟೈಮಲ್ಲಿ ನಾನು ಜಿ ಎಸ್ ಮಾಡ್ತಾ ಇದ್ದೆ. ಜಿ ಎಸ್ ಏನಂದರೆ ನಾನು ಸಿನ್ಸ್ ಕ್ಲಾಸಸ್ಗೆ ಹೋಗ್ತಾ ಇರಲಿಲ್ಲ ಅಲ್ಲ, ನನಗೆ ಅಂದರೆ ನಾನೇ ನನ್ನ ಟೈಮ್ ಟೇಬಲ್ನ ಆಚೆ ಈಚೆ ಮಾಡ್ಕೋಬೋದಾಗಿತ್ತು, ಫಸ್ಟ್ ಸಬ್ಜೆಕ್ಟ್ಗಳನ್ನ ನಾನು ಆಚೆ ಈಚೆ ಡಿಸೈಡ್ ಮಾಡ್ಕೊಳ್ಬೋದಾಗಿತ್ತು. ಓಕೆನಾ,
ಆ್ಯಂಡ್ ಜನವರಿ ಫೆಬ್ರವರಿಯಿಂದ ಐ ಸ್ಟಾರ್ಟೆಡ್ ಫೋಕಸಿಂಗ್ ಆನ್ ಪ್ರಿಲಿಮ್ಸಲ್ಲಿ ನಾನು GS ಅಲ್ಲಿ ಪ್ರಿಲಿಮ್ ಸ್ಪೆಸಿಫಿಕ್ ಏನು ಟಾಪಿಕ್ಸ್ ಇದೆಯಲ್ಲ ಅದನ್ನು ಜಾಸ್ತಿ ಓದ್ತಾ ಇದ್ದೆ. ಸೊ ದಟ್ ಈಸ್ ಹೌ ಐ ಪ್ಲ್ಯಾನ್ಡ್ ಆ್ಯಕ್ಚುಲಿ ನಂದು 2023 ಅಟೆಂಪ್ಟ್ ಫಸ್ಟ್ ಅಟೆಂಪ್ಟ್ನ ಈ ಥರ ಪ್ಲ್ಯಾನ್ ಮಾಡಿದೆ. ನಾನು ಮಾಡಿದ ಒಳ್ಳೆ ಕೆಲಸ ಏನಂದರೆ ಕನ್ನಡ ನಾನು ಆಪ್ಷನಲ್ಲು ಇರೆಸ್ಪೆಕ್ಟಿವ್ ಆಫ್ ನಾನು ಜನರಲ್ ಸ್ಟಡೀಸ್ ಹೆಂಗೆ ಪ್ರಿಪೇರ್ ಆಗಿದ್ರು, ಬಿಕಾಸ್ ನನಗೇನೋ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು ಒಂದೇ ಉದ್ದೇಶ ಆಗಿರಲಿಲ್ಲ, ಕ್ಲಿಯರ್ ಮಾಡಿದ್ರೆ UPSC ಕ್ಲಿಯರ್ ಮಾಡಬೇಕಂತ. ನನ್ನ ಫ್ರೆಂಡ್ಸು ಸುಮಾರು ಜನ ನನ್ನ ಬ್ಯಾಚಲ್ಲಿ, ನಾನು ಜೊತೆಗೆ ಒಂದಿಬ್ಬರು ಫ್ರೆಂಡ್ಸು ನಾವು ಒಟ್ಟಿಗೆ ಕುತ್ಕೊಂಡು ನಾವು ನೋಟ್ಸ್ ಮಾಡಿದ್ವಿ ಈ ಜನವರಿ ಫೇಸಲ್ಲಿ. ಸುಮಾರು ಜನ ಕ್ಲಾಸಿಗೆ ಬರೋದು ಬಿಟ್ಬಿಟ್ರು ಆ್ಯಂಡ್ ಯಾರು ನೋಟ್ಸ್ ಮಾಡಲಿಲ್ಲ. ಲಾಸ್ಟಿಗೆ ಏನಾಗುತ್ತೆ, ನೀವು ಪ್ರಿಲಿಮ್ಸ್ ನೀವು ಈಗ ಏನು ಫ್ರೆಶ್ ಇದ್ದೀರಲ್ಲ, ಇವಾಗ ಇದು ನಿಮ್ಮದು ಫೌಂಡೇಶನ್. ನೀವು ಇಲ್ಲಿ ಏನು ಕಲಿತೀರ ಅದು ದಟ್ ಈಸ್ ಫಾರ್ ಲೈಫ್. ಓಕೆನಾ? ಇಲ್ಲಿ ನೀವು ಏನಾಗುತ್ತೆ, ಅರ್ಧಂಬರ್ಧ ಕಲ್ತ್ಬಿಟ್ರೆ ಅಥವಾ ನೀವು ಕ್ಲಾಸಸ್ ಬಿಟ್ರಿ ಅಥವಾ ನೀವು ಮಾಡಲಿಲ್ಲ ಅಂದರೆ ನೀವು ಪ್ರಿಲಿಮ್ಸ್ ಇನ್ನು 2 ವರ್ಷ ಆದಮೇಲೆ ಕ್ಲಿಯರ್ ಮಾಡ್ತೀರ. ಆಲ್ರೆಡಿ ಕನ್ನಡ ಕ್ಲಾಸ್ ತೊಗೊಂಡಿದ್ದೀರಾ, ಸೊ ಆಪ್ಷನಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ, ಕನ್ನಡ ಆಪ್ಷನಲ್ಲೇ ಹಾಕ್ತೀರ. ಬಟ್ ಆವಾಗ ನೀವು ಮತ್ತೆ ಕ್ಲಾಸ್ ರೂಮ್ ಅಟ್ಮಾಸ್ಫಿಯರ್ ನಿಮಗೆ ಸಿಗಲ್ಲ. ಆವಾಗ ನೀವು ತಿರುಗ್ತಾ ಇರ್ಬೇಕು, ಎಲ್ಲಿ ಮೆಟೀರಿಯಲ್ ಇದೆ, ಫ್ರೀ ಮೆಟೀರಿಯಲ್ ಎಲ್ಲಿದೆ ಅಂತ. ಬಿಕಾಸ್ ನೀವು ಕ್ಲಾಸ್ ರೂಮಲ್ಲಿ ಕೇಳಿ ನಿಮ್ಮದು ಕ್ಲಾಸಲ್ಲಿ ಬರ್ಕೊಂಡಿರೋ ನೋಟ್ಸ್ ಇದೆಯಲ್ಲ, ದಟ್ ಈಸ್ ದ ಬೆಸ್ಟ್. ಸರ್ ನಾನು ನಿಮ್ಗೆಲ್ರಿಗೂ ಹೇಳೋದು, ಆಲ್ ಆಫ್ ಯು ಆರ್ ಯಂಗ್ ಆ್ಯಂಡ್ ಎನರ್ಜೆಟಿಕ್. ಯು ನೋ ದಟ್ ನಾನು UPSCಗೆ ಲೇಟಾಗಿ ಬಂದೆ. ಒಂದು 6 ತಿಂಗಳು ಅಥವಾ 1 ವರ್ಷನೋ ತುಂಬ ಮ್ಯಾಟ್ರ್ ಆಗಲ್ಲ. ನೀವು UPSC ಜರ್ನಿ ಆಸ್ ಎ ಹೋಲ್. ಓಕೆನಾ? ನಾನು 21 ವರ್ಷಕ್ಕೆ IAS ಮಾಡಬೇಕು ಮತ್ತೆ ಅದೆಲ್ಲ ಅನಿಸುತ್ತೆ. ಯೂಟ್ಯೂಬಲ್ಲಿ ವೀಡಿಯೋ ನೋಡಿರ್ತೀವಿ, 22 ವರ್ಷಕ್ಕೆ IAS, ಆಲ್ ದಟ್ ಇಸ್ ದೇರ್. ಏನು ಮ್ಯಾಟ್ರ್ ಆಗಲ್ಲ. 23 ವರ್ಷಕ್ಕೆ ಮಾಡಿದ್ರು ಸನ್ಮಾನ ಮಾಡ್ತಾರೆ, 25ಕ್ಕೆ ಮಾಡಿದ್ರು ಸನ್ಮಾನ ಮಾಡ್ತಾರೆ, 30 ವರ್ಷಕ್ಕೆ ನೀವು ಕ್ಲಿಯರ್ ಮಾಡಿದ್ರು ಸೆಲೆಬ್ರೇಟ್ ಮಾಡ್ತಾರೆ. ಫೌಂಡೇಶನ್ ಎಡವಟ್ಟು ಮಾಡ್ಕೋಬೇಡಿ. ಓಕೆನಾ? ದಟ್ ಇಸ್ ವಾಟ್ ಐ ವಾಂಟ್ ಟು ಟೆಲ್. ನೀವು ಜನರಲ್ ಸ್ಟಡೀಸ್ ಇರಲಿ, ಆಪ್ಷನಲ್ ಇರಲಿ, ಈ ಫೇಸ್ ಇದೆಯಲ್ಲ, ದಿಸ್ ಇಸ್ ದ ಕ್ರೂಷಿಯಲ್ ಫೇಸ್. ಎಂಟೈರ್ UPSC ಪ್ರಿಪ್ರೇಷನಲ್ಲಿ ಯಾವ ಫೇಸ್ ತುಂಬ ಕ್ರೂಷಿಯಲ್ ಅಂದರೆ ನಿಮ್ಮದು ಫಸ್ಟ್ 1 ವರ್ಷ 1.5 ವರ್ಷ ಇದೆಯಲ್ಲ, ಅದೇ ಕ್ರೂಷಿಯಲ್. ನೀವು ಓದಕ್ಕಾಗೋದು ಕೂಡ ಈಗಲೇ. ಓಕೆನಾ? ಆ್ಯಂಡ್ ಕನ್ನಡ ಆಪ್ಷನಲ್ ಈಸಿ ಆಪ್ಷನ್ ಅಲ್ಲ, ಟಫ್ ಆಪ್ಷನ್ ಅಲ್ಲ. ಓಕೆ, ನನ್ನ ಒಪಿನಿಯನ್ ಹೇಳ್ಬಿಡ್ತೀನಿ. ಇಟ್ ಇಸ್ ಒನ್ ಆಫ್ ದಿ ಟಫೆಸ್ಟ್ ಆಪ್ಷನಲ್. ಓಕೆನಾ? ಏನಕ್ಕೆ ಅಂತ ಹೇಳ್ತೀನಿ. ಕನ್ನಡದಲ್ಲಿ 180 ಮಾರ್ಕ್ಸ್ ತೆಗೆಯೋದು ಭಾಳ ಈಸಿ, ತುಂಬ ಈಸಿ. 180 ಮಾರ್ಕ್ಸ್ ತೆಗೆಯೋದು. 250 ಮಾರ್ಕ್ಸ್ ತೆಗೆಯೋದು ಭಾಳ ಕಷ್ಟ. ಅಥವಾ 270 ನನಗೆ 257 ಬಂದಿದೆ. 270 ಬರಬೇಕು ಅಂದರೆ 270 280 ಬರಬೇಕಂದ್ರೆ ನಿಮಗೆ ಎಷ್ಟು ಎಫರ್ಟ್ಸ್ ಬೇಕು ಅಂದರೆ, ಬಿಕಾಸ್ ಅರೌಂಡ್ 25 ಬುಕ್ ಇದೆ. 180ಕ್ಕೆ ನೀವು ಯಾವ ಬುಕ್ ಓದಲ್ಲೂ ಮಾಡ್ಬೋದು. 180 ಮೇಲೆ ನೀವು ಒಂದೊಂದು ಮಾರ್ಕ್ಸ್ ತೆಗಿಬೇಕಂದ್ರೆ 10 ಮಾರ್ಕ್ಸ್ ನೀವು ಪ್ರಾಬಬ್ಲಿ 1 ಬುಕ್ ಎಕ್ಸ್ಟ್ರಾ ಓದಬೇಕು. ಸೊ ಇಟ್ ಈಸ್ ಅ ಡಿಫಿಕಲ್ಟ್ ಆಪ್ಷನಲ್, ಇಟ್ ಈಸ್ ಅ ಚಾಲೆಂಜಿಂಗ್ ಆಪ್ಷನಲ್. ನಿಮ್ದು ಅಪ್ರೋಚ್ ಇಲ್ಲ, ನೋಟ್ಸ್ ಇಲ್ಲ, PYQs ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಆಪ್ಷನ್. ಓಕೆನಾ? ಓದುವಾಗ ಈಸಿ, ಕೇಳುವಾಗ ಈಸಿ, ಬಟ್ ಆ ಮೂಮೆಂಟಲ್ಲಿ ಎಕ್ಸಾಮಲ್ಲಿ ನೀವು ಬರೀಬೇಕಲ್ಲ, ಆ ಮೂಮೆಂಟಲ್ಲಿ ಯು ಹ್ಯಾವ್ ಟು ರೈಟ್ ಅಲ್ಲ, ಆ ಮೂಮೆಂಟಲ್ಲಿ ಇಟ್ ಬಿಕಮ್ಸ್ ಡಿಫಿಕಲ್ಟ್. ಓಕೆನಾ? ರೈಟ್. ದಿಸ್ ಇಸ್ ಹೌ ಐ ಮ್ಯಾನೇಜ್ ಮೈ ಟೈಮ್ ಆ್ಯಂಡ್ ಮೈ ಮೆಸೇಜ್ ವುಡ್ ಆಲ್ಸೋ ಬಿ ದಿಸ್: ನೆವರ್ ರೈಟ್ ಅ ಪ್ರಿಲಿಮ್ಸ್ ವಿತೌಟ್ ಯುವರ್ ಆಪ್ಷನಲ್ ಬೀಯಿಂಗ್ ರೆಡಿ. ಓಕೆನಾ? ಆ್ಯಂಡ್ ಡೋಂಟ್ ಬಿ ಇನ್ ಹ್ಯಾರಿ, ಡೋಂಟ್ ಬಿ ಇನ್ ನಾನು ಬರ್ದ್ಬಿಡ್ತೀನಿ, ಅಯ್ಯೋ ಅಟೆಂಪ್ಟ್ ಹೋಗ್ಬಿಡುತ್ತೆ, ಅಯ್ಯೋ ಇದು ಹೋಗ್ಬಿಡುತ್ತೆ, ಬರ್ದ್ಬಿಡ್ತೀನಿ, ಸುಮ್ಮನೆ ಬರೀತೀನಿ ಅಂತ ಕೆಲವರು ಬರೀತಾರೆ. ಹೆಂಗಿದೆ ನೋಡೋಣ ಅಂತ ಬರೀತಾರೆ. ಏನಿಲ್ಲ, ಮಾರ್ಕೆಟಲ್ಲಿ ಹೋದರೆ 10 ರೂಪಾಯಿ ಕೊಟ್ಟರೆ ಪೇಪರ್ ಪ್ರಿಂಟ್ಔಟ್ ಹಾಕಿ ಕೊಡ್ತಾರೆ, ಇಲ್ಲಿ ಕುತ್ಕೊಂಡು ಬರಿಬೋದು ನೀವು ಅಲ್ವಾ? ನೀವೇನು ಆನ್ಸರ್ ಕೀ ಅದು ಇದು ಏನು ಚೆಕ್ ಮಾಡಿಬಿಡಿ, ಕೂತ್ಕೊಂಡು ಬರೀರಿ. ಈ ವರ್ಷದ್ದು ಬರ್ದಿಲ್ಲ ಅಂದರೆ ಬೇಕಂದ್ರೆ ಬರಿತೀರಿ ಅಂದರೆ ಬರೀರಿ, ಆನ್ಸರ್ ಕೀಸ್ ಜೊತೆ ಚೆಕ್ ಮಾಡಿ. ಸೆಲ್ಫ್ ಇವ್ಯಾಲ್ಯೂಷನ್ ದರ್ ಇಸ್ ಲಾಟ್ ಆಫ್ ಸ್ಕೋಪ್, ಬಟ್ ಡೋಂಟ್ ಬಿ ಇನ್ ಎ ಹರಿ. ಓಕೆನಾ? ರೈಟ್. ಸೊ ದಯಾನಂದ್ ಹೇಳಿದಾಗೆ ಇನ್ನು ಸ್ವಲ್ಪ ಕಡಿಮೆ ಮಾತಾಡ್ಬೇಕಾ, ಜಾಸ್ತಿ ಮಾತಾಡ್ತಾ ಇದ್ದೀನಿ? ಬೋರ್ ಮಾಡ್ತಾ ಇದ್ರೆ ಹೇಳಿ, ಕಡಿಮೆ ಮಾತಾಡೋಣ. ಜೋಕ್ಸು ಹೇಳ್ತಾರೆ ಬೇಕಾರೆ ಅಲ್ಲ, ಅದೇ ಹೇಳೋಣ. ಬಿಕಾಸ್ ಏನಂದ್ರೆ ಈ ದ ಥಿಂಗ್ ಈಸ್, ವೆನ್ ಐ ಸಿ ಸ್ಟೂಡೆಂಟ್ಸ್ ಅಲ್ಲ, ಲಿಟಲ್ ಅಂದರೆ ಐ ಫೀಲ್ ಏನಾದರೂ ಹೇಳಬೇಕು, ಏನಾದರೂ ಹೆಲ್ಪ್ ಮಾಡಬೇಕು ಅಂತ. ಐ ಗೆಟ್ ಇನ್ ಟು ದಟ್ ಸೀರಿಯಸ್ ಮೋಡ್. ಅದರ್ವೈಸ್ ಐ ಆಮ್ ನಾಟ್ ದಿಸ್ ಸೀರಿಯಸ್. ರೈಟ್. ಓಕೆ. ಎಸ್ ಕಮ್ ಪ್ರಿಪೇರ್ಡ್ ವಿತ್ ಇಸ್ ಕ್ವಶನ್ ಆನ್ಸರ್ಸು, ಕ್ವಶನ್ ಪೇಪರು ಎಲ್ಲ ಡಿಸ್ಪ್ಲೇ ಮಾಡ್ಬೇಕಂತೇಳಿ ಎಸ್ ಕಮ್ ಪ್ರಿಪೇರ್ಡ್. ಅದು ಅಲ್ಲಿ ಸ್ಟೇಷನ್ ಮುಂದೆ ತಗೋಣ. ಅವ್ರು ಸ್ಟ್ರೆಸ್ ಮಾಡಿದ್ ಅಂದ್ರೆ ಹ್ಯೂಮಿಲಿಟಿ, ವಿನಮ್ರತೆ, ಅದು ಮೇಜರ್ ಆಸ್ಪೆಕ್ಟ್. ಅದು ನಾವೇನ್ ಮಾಡ್ತೀವಿ, UPSC ನಾಲೆಡ್ಜ್ ಮೇಲೆ ಮಾತ್ರ ಫೋಕಸ್ ಮಾಡ್ತೀವಿ, ಟೆಸ್ಟ್ ಸೀರೀಸ್ಗಳು, ಮಾರ್ಕ್ಸ್ಗಳು, ಬಟ್ ಪರ್ಸನಾಲಿಟಿ ಮೇಲೆ ಫೋಕಸ್ ಮಾಡೋದಿಲ್ಲ. ಯಾವಾಗಲೂ ನೀವು ಪುಸ್ತಕದ ಎದುರುಗಡೆ, ನೀವು ಕಲಿಯುವಂಥ ವಿಷಯ ಎದುರುಗಡೆ ತುಂಬಾ ವಿನಮ್ರರಾಗಿದ್ದಾಗ ಮಾತ್ರ ಅದನ್ನು ಕಲಿಯೋಕೆ ಸಾಧ್ಯ. ನನಗೆ ಗೊತ್ತಿದೆ, ನಾನೇನೋ ಇಂಡಿಯಾನ ದೊಡ್ಡ ಕಟ್ಟ ಹಾಕ್ಬಿಟ್ಟಿದ್ದೀನಿ, ನಮ್ಮ ಕಾಲೇಜಲ್ಲಿ 90% ನನಗೆ, ಇಲ್ಲಿ ಬಂದ್ಬಿಟ್ರೆ ಇವೆಲ್ಲ ಯಾವ ಲೆಕ್ಕ, ಯಾವುದೋ ಗಾಂಧೀಜಿ, ನೆಹರು, ಏನು ಸೈನ್ಸ್, ನಾವು ಸೈನ್ಸ್ ಬ್ಯಾಕ್ ಗ್ರೌಂಡ್ ನಾನು, ಇವೆಲ್ಲ ಸೋಷಿಯಲ್ ಸ್ಟಡೀಸ್ ನಮಗೆಲ್ಲ ಗೊತ್ತಿರೋದೆ. ಯಾವುದೇ ವಿಷಯ ಆಗಿರಲಿ, ಎಷ್ಟೇ ಸಲ್ಲಿ ಅನ್ಸ್ಲಿ, ಯು ಶುಡ್ ಬಿ ಹಂಬಲ್.
ಪುಸ್ತಕದ ಎದುರು ವಿನಮ್ರರಾಗಿರ್ಬೇಕು. ಜೊತೆಗೆ ಅವ್ರು ಹೇಳಿದ್ರು ಒಂದು ಶಾಲೆನೂ ಒಂದು ತರಗತಿನೂ ಮಿಸ್ ಮಾಡಿಲ್ಲ ಎಕ್ಸೆಪ್ಟ್ ಫ್ಯೂ, ರೈಟ್? ಯು ಶುಡ್ ಬಿ ಹಂಬಲ್ ವಿತ್ ಯುವರ್ ಪ್ರೊಸೆಸ್ ಆಫ್ ಪ್ರಿಪರೇಷನ್. ಫ್ಯಾಕಲ್ಟಿ ಎದುರು ಕೂಡ ಅಷ್ಟೇ. ಐ ನಾಟ್ ಸೈಯಿಂಗ್ ಅವ್ರು ಇಷ್ಟೆಲ್ಲ ಮಾಡಿದ್ರಂತ ಇವ್ರು ಸ್ಟೂಡೆಂಟ್ ಆಗಿ ನಾನು ಮೀಟ್ ಮಾಡಿದಾಗ ಗೊತ್ತೇ ಇರಲಿಲ್ಲ ನನಗೆ. ಯೂಶಲಿ ನನಗೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಲೇಟಾಗಿ, ತುಂಬಾ ಲೇಟಾಗಿ ಬಂದಾಗ, ಯಾರು ಲೇಟಾಗಿ ಜಾಯಿನ್ ಆಗ್ತಾರಲ್ಲ, ನನಗೆ ಏನನ್ಸುತ್ತೆ ಅಂತ ಹೇಳಿದ್ರೆ ಇಂಪ್ರಾಕ್ಟಿಕಲ್ ಆಗಿದ್ದಾರೇನೋ ಅಂತ ಅನ್ಸುತ್ತೆ. ಬಿಕಾಸ್ ಆ ಮೂಮೆಂಟ್ ಅಲ್ಲಿ ಒಬ್ಬ ಸ್ಟೂಡೆಂಟ್ ತರ ಕುತ್ಕೊಂಡು ಓದೋದು ಕಷ್ಟ. ಫ್ಯಾಮಿಲಿ ಪ್ರೆಷರ್ ಇರುತ್ತೆ, ಏನೋ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ರೈಟ್? ಅದನ್ನೆಲ್ಲ ಬದಿಗೊತ್ತು ಕುತ್ಕೊಳ್ಳೋದು ಕಷ್ಟ. ಐ ಸೀರಿಯಸ್ಲಿ ಫೆಲ್ ದಟ್ ಈ ಟೈಮಲ್ಲಿ ಯಾಕೆ ಯು ಪಿ ಎಸ್ ಸಿ ಮಾಡ್ಬೇಕು ಅನಿಸ್ತು ಇವ್ರಿಗೆ. ಬಟ್ ಅವರು ರೆಗ್ಯುಲರ್ ಆಗಿ ಆನ್ಸರ್ ಬರೆಯೋದು ನೋಡಿ ಯೂಸ್ ಟು ಗೆಟ್ ಇಟ್ ಕರೆಕ್ಟೆಡ್. ಅವಾಗ ಆನ್ಸರ್ ಕ್ವಾಲಿಟಿ ನೋಡಿ ಅನ್ನಿಸ್ತಾ ಇತ್ತು. ವಿತ್ ಇನ್ ವೆರಿ ಲಿಮಿಟೆಡ್ ಟೈಮ್ ಈ ವಾಸ್ ಏಬಲ್ ಟು ರೈಟ್ ಕ್ವಾಲಿಟಿ ಆನ್ಸರ್ಸ್, ರೈಟ್? ಆ ಕ್ವಾಲಿಟಿ ನೋಡಿದ್ರೆ ಅನ್ನಿಸ್ತು ಓಕೆ, ಹಿ ಈಸ್ ಪುಟಿಂಗ್ ಗುಡ್ ಎಫರ್ಟ್ಸ್. ಅದು ಫಸ್ಟ್ ಅಟೆಂಪ್ಟ್ ಅಲ್ಲೇ ಮೈನ್ಸ್ ಬರ್ದಿತ್ತು ನೋಡಿ. ಓಕೆ, ಈಸ್ ರಿಯಲಿ ಜಿನೈನ್ ವಿತ್ ಇಸ್ ಎಫರ್ಟ್ಸ್. ಸುಮ್ಮನೆ ಏನೋ ಯಾವುದೋ ಒಂದು ಕಲ್ಪನೆ ಇಟ್ಕೊಂಡ್ ಬಂದಿಲ್ಲ. ಕಾಲ್ಪನಿಕವಾಗಿ ಕೆಲವರು ಇಮ್ಯಾಜಿನ್ ಮಾಡ್ತಾ ಇರ್ತಾರೆ, ಸಕ್ಸಸ್ ನ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ದಿನ ಮಲ್ಕೋಬೇಕಾದ್ರೆ ನಾ ಆದಾಗ ಸನ್ಮಾನ ಮಾಡ್ತಾ ಇರ್ತಾರೆ, ಪೇಪರ್ ಅಲ್ಲಿ ಬಂದಿರುತ್ತೆ. ದಿಸ್ ಇಸ್ ಗುಡ್. ಕನಸ್ಕೊಂಡೋದು ಒಳ್ಳೇದು, ಆದ್ರೆ ಕನಸೇ ಬದುಕಾಗಿರ್ಬೋದು. ಕನಸನ್ನ ಸಾಕಾರ ಮಾಡೋದಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೂ ಕೂಡ ಒಂದು ಶ್ರದ್ಧೆ ಇರಬೇಕು, ರೈಟ್? ದಟ್ ಇಸ್ ಕಾಲ್ಡ್ ಹ್ಯುಮಿಲಿಟಿ. ಆ ಹ್ಯುಮಿಲಿಟಿ ಫ್ಯಾಕ್ಟರ್ ಮಿಸ್ ಆಯ್ತು ಅಂತ ಹೇಳಿದ್ರೆ ಇಲ್ಲೆಲ್ಲ ಇಲ್ಲಿ ನೀವು ಫ್ರೆಶರ್ಸ್ ಯಾರಾದ್ರೂ ನಿಮ್ಗೆ ಗೊತ್ತಿರುತ್ತೆ, ಒಂದು ಪ್ರಿಲಿಮ್ಸ್ ಒಂದ್ 2 ಸಲ ಪಾಸ್ ಆಗ್ಬಿಟ್ಟಿದ್ರೆ ಅವ್ರು ಮಾತಾಡ್ಸಕ್ಕಾಗಲ್ಲ. ನೀವು ಏನಮ್ಮ ಈಗ ಪ್ರಿಲಿಮ್ಸ್ ಓದ್ತಿದ್ಯಾ, ಇದನ್ನೋದು ಅದು ಬೇಡ, ರೈಟ್? ಅವ್ರಿಗೊಂತೇನೋ 2 ಮೇನ್ಸ್ ಬರೆದು ಬಿಟ್ಟಿದ್ದೀನಿ ಅನ್ನೋದೊಂದು ಏನೋ ಒಂದು ಕಿರೀಟ ಬಂದ್ಬಿಟ್ಟಿರುತ್ತೆ. ಐ ಹ್ಯಾವ್ ಸೀನ್ ಇಟ್. ನಾನು ಫ್ರೆಶರ್ ಆಗಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಇದನ್ನ, ಆಯ್ತಾ? ಅದೊಂದು ಗರ್ವ, ಏನೋ ಅಹಂಕಾರ. ಅದು ಬೇಕಾಗಿ ಬರುತ್ತೋ ಅಥವಾ ಇವರಲ್ಲಿರೋ ನೋವುಗಳನ್ನ ಸಪ್ರೆಸ್ ಮಾಡ್ಕೊಳ್ಳೋಂತ ಹೊರಗಡೆ ಅಹಂಕಾರ ನೋಡ್ಕೊಂತಾರೋ ಗೊತ್ತ. ಕೆಲವರು ಹಂಗೂ ಇರ್ತಾರೆ, ಒಳಗಡೆ ಇರುವಂತಹ ನೋವುಗಳನ್ನ ಸಪ್ರೆಸ್ ಮಾಡೋದಕ್ಕೆ ಹೊರಗಡೆ ದೊಡ್ಡ ಬಿಲ್ಡಪ್ಗಳು ತಗೊಂತ ಇರ್ತಾರೆ. ಆ ಅಹಂಕಾರ ಯಾವಾಗ ಬರುತ್ತಲ್ಲ ಅವಾಗ ಕಂಪ್ಲೀಟ್ಲಿ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಟು ಡಿಫೀಟ್ ಯುವರ್ ಸೆಲ್ಫ್, ರೈಟ್? ಐ ಹ್ಯಾವ್ ನಾಟ್ ಸೀನ್ ಇವಾಗಲೂ ಇವನು ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಿದಾಗಲೂ ಕೂಡ ಇವತ್ತು ಕೂಡ ಅವರಲ್ಲಿ ಯಾವುದೇ ಅವ್ರು ಇದಾರೆ ಅಂತ ಹೇಳ್ತಾ ಇಲ್ಲ. ಐ ಹ್ಯಾವ್ ಸೀನ್ ದಿಸ್ ಪರ್ಸನ್ ಬೀಯಿಂಗ್ ವೆರಿ ಹಂಬಲ್, ವೆರಿ ವೆರಿ ಹಂಬಲ್, ಡೌನ್ ಟು ಅರ್ತ್. ಐ ಕ್ಯಾನಾಟ್ ಸೇ, ಅದನ್ನ ಜಾಸ್ತಿ ಹೇಳಿದ್ರೆ ಅದು ಎಕ್ಸಾಗ್ರೇಷನ್ ಆಗುತ್ತೆ, ಮುಖಸ್ತುತಿ ಆಗುತ್ತೆ. ನಾನು ಯೂಶಲಿ ಯಾರಿಗೂ ಹೊಗಳಲ್ಲ ಹಂಗೆ ಮುಖದ ಮೇಲೆ. ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಒಂದೊಳ್ಳೆ ಕುಮಾರಭಾಷಾ ಬರದಲ್ಲಿ ಬರುತ್ತೆ, ಬಸವಣ್ಣರು ಹೇಳ್ತಾರಲ್ಲ, ಹೊಗಳಿ ಹೊಗಳಿ ಒಂದ ಶೂಲ ಕಿರಿವರಯ್ಯ ಅಂತ ಹೇಳ್ಬಿಟ್ಟು. ಇಟ್ ಇಸ್ ಟ್ರೂ. ಒಬ್ಬರು ಯಾರನ್ನೋ ಮುಖಸ್ತುತಿ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಖುಷಿಯಿಂದ ಹೇಳ್ಬೋದು. ಬಟ್ ಅಷ್ಟು ಮೈ ಜಾಬ್ ಇಸ್ ಟು ಪಾಯಿಂಟ್ ಔಟ್ ಲೂಪ್ ಹೋಲ್ಸ್. ಅವ್ನ ತಪ್ಪುಗಳನ್ನು ಹೇಳೋದು ನನ್ನ ಕೆಲಸ ಅಷ್ಟೇ. ಒಳ್ಳೇದನ್ನ ಅದು ಟೈಮ್ ವಿಲ್ ಆನ್ಸರ್ ಹಿಮ್ ವಾಟ್ ಈಸ್ ಗುಡ್ ಇನ್ ಹಿಮ್ ಅಂತ ಹೇಳ್ಬಿಟ್ಟು. ಒಂದು ಹ್ಯೂಮಿಲಿಟಿ. ಎರಡನೇದು ಪರ್ಸನಲ್ ಚಾಯ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ವಾಟ್ ಈಸ್ ಗುಡ್ ಫಾರ್ ಮಿ ಅನ್ನೋದು ಗೊತ್ತಿರಬೇಕು. ವಾಟ್ ಈಸ್ ಗುಡ್ ಫಾರ್ ಮಿ ಅನ್ನೋದು ಗೊತ್ತಿರಬೇಕು ಅಂದ್ರೆ ನೀವು ಇನ್ವಾಲ್ವ್ ಆಗ್ಬೇಕು ಆ ಪ್ರೊಸೆಸ್ ಅಲ್ಲಿ. ಅವ್ರು ಹೇಳಿದ್ರು ಲೈಬ್ರರಿಯಲ್ಲಿ ಫೋಟೋ ಹಾಕೊಂಡ್ಬಿಟ್ಟು ಅದೊಂದು ಕ್ಯೂಬಿಕಲ್ ದಟ್ ಈಸ್ ಮೈ ವರ್ಲ್ಡ್ ಅಂತ. ಅಷ್ಟು ಇನ್ವಾಲ್ವ್ಮೆಂಟ್ ಬೇಕು, ರೈಟ್? ಸರ್ 8 ಓದಿದ್ರೆ ಸಾಕ, 10 ಓದಿದ್ರೆ ಸಾಕ, ಇದೇನಿರುತ್ತಲ್ಲ ಇದು. ಈ ಮೆಂಟಾಲಿಟಿ ಯಾವಾಗದಿಂದ ಹೊರಗೆ ಬಂದಪ್ಪ ಅನ್ನೋ ಮೆಂಟಾಲಿಟಿ ಇದು. ಇನ್ವಾಲ್ವ್ಮೆಂಟ್ ಮೆಂಟಾಲಿಟಿ ಅಲ್ಲ ಅದು. ಯು ಶುಡ್ ಬಿ ಇನ್ವಾಲ್ವ್ ವಿತ್ ಯುವರ್ ಪ್ರೊಸೆಸ್. ನಿಮ್ಮ ಪ್ರಿಪರೇಷನ್ ಪ್ರೊಸೆಸ್ ಇನ್ವಾಲ್ವ್ ಆಗಬೇಕು, ನಿಮ್ಮಲ್ಲಿ ಇನ್ವಾಲ್ವ್ ಆಗಬೇಕು. ನಾನು ಆಸ್ ಅ ಪರ್ಸನ್ ವಾಟ್ ಐ ಆಮ್, ನನ್ನಲ್ಲಿ ಏನು ಒಳ್ಳೇದಿದೆ, ನನ್ನಲ್ಲಿ ಏನು ಲೂಪೋಲ್ಸ್ ಇದೆ, ಅದನ್ನ ಹೆಂಗ್ ಕರೆಕ್ಟ್ ಮಾಡ್ಕೋಬೇಕು, ಅದಕ್ಕೆ ಎಲ್ಲಿ ರಿಸೋರ್ಸಸ್ಗಳಿದಾವೆ. ಇಷ್ಟು ಇನ್ವಾಲ್ವ್ಮೆಂಟ್ ಇದ್ದಾಗ ಮಾತ್ರ ನೀವು ಪರ್ಸನಲ್ ಚಾಯ್ಸ್ ಯಾವ್ದು ಅನ್ನೋದನ್ನ ಮಾಡ್ತೀರಾ, ರೈಟ್? ನನ್ನ ಪ್ರಿಪರೇಷನ್ ಹೆಂಗೆ ಮಾಡಿಫೈ ಮಾಡ್ಕೋಬೇಕು. 2 ವರ್ಷ ಆದ್ಮೇಲೂ ಬರ್ತಾರೆ, ಸರ್ ಸ್ಪೆಕ್ಟ್ರಮ್ ಓದಿದ್ರೆ ಸಾಕ ಹಿಸ್ಟ್ರಿಗೆ ಅಂತ. 2 ವರ್ಷ ಆದ್ಮೇಲೆ, 2 ವರ್ಷ ಪ್ರಿಪರೇಷನ್ ಇದ್ದು ಬರ್ತಾರೆ. ನನಗೆ ಅದು ಬೇಜಾರು. ಇನಿಷಿಯಲಿ ನೆನ್ನೆ ಮೊನ್ನೆ ಬಂದು ಹುಡುಗ ಯಾವ ಬುಕ್ ಓದ್ಬೇಕಂತ ಕೇಳಿದ್ರೆ ಹೇಳ್ಬೋದು. 2 ವರ್ಷ ಆದ್ಮೇಲೆ ಹುಡುಗ ನನ್ ಕೇಳ್ಬೋದು, ನನಗೆ ಹೇಳ್ಬೇಕು ಅವನು, ಸರ್ ಇದನ್ನ ನೀವು ಹೇಳಿದ್ರೆ ಇದಕ್ಕೇನ ಇನ್ನೊಂದು ಬುಕ್ ಚೆನ್ನಾಗಿದೆ ಸರ್, ಯಾಕಂದ್ರೆ ಕೆಪಬಿಲಿಟಿ ನಿಮಗಿದೆ, ರೈಟ್? ದಟ್ ಈಸ್ ಕಾಲ್ಡ್ ಪರ್ಸನಲ್ ಚಾಯ್ಸ್. ಅದು ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಟಾಪರ್ ತಗೊಳ್ಳಿ ನೀವು, ಮೈ ಫ್ರೆಂಡ್ ಡಿ.ಕೆ. ಬಾಲಾಜಿ, ಈವನ್ ಹಿ ಹ್ಯಾಸ್ ಅಡಾಪ್ಟೆಡ್ ಹಿಸ್ ಓನ್ ವೇ ಆಫ್ ಪ್ರಿಪರೇಷನ್, ಹಿಸ್ ಓನ್ ವೇ ಆಫ್ ಪ್ರಿಪರೇಷನ್. ಅವ್ರ ಗುರುಗಳು ವೆಂಕಟೇಶಪ್ಪ ಸರ್, ರೈಟ್? ಅವ್ರು ನಿನ್ನೆ ಸಿಕ್ಕಿದ್ರು, ಹೇಳ್ತಾ ಇದ್ರು, ಅವ್ನು ಬಾಲಾಜಿ ಬರ್ತಾ ಇದ್ದ ನಮ್ಮ ಮನೆಗೆ ಭಾನುವಾರ ಬಂದ್ಬಿಟ್ಟು 6 ಗಂಟೆಗೆ ಬರೋಣಂತೆ. ಹೋಗ್ಬಿಟ್ಟು ಕುತ್ಕೊಂಡು ಮುಖಾಮುಖಿ ಡಿಸ್ಕಸ್ ಮಾಡೋಣಂತೆ. 6 ಗಂಟೆಗೆ ಬರ್ತಾ ಇದ್ದ, ಟೀ ಕೊಡ್ಸ್ಬಿಡ್ತಾ ಇದ್ದೆ, 1.5 ಕನ್ನಡ ಸಾಹಿತ್ಯ ಡಿಸ್ಕಷನ್ ಮಾಡಿ ಹೋಗ್ತಾ ಇದ್ದ ಅವ್ನು. ಅರ್ಥದ ನಿಮಗೆ? ಕ್ಲಾಸಿಗೆ ಬಂದು ಹೋಗೋದು ಅಷ್ಟೇ ಅಲ್ಲ, ಯು ಶುಡ್ ಅಡಾಪ್ಟ್. ನಿಮ್ಗೆ ಯಾವ್ದು ಒಳ್ಳೇದು, ನಿಮಗೆ ಏನೇನ್ ಸಾಧ್ಯತೆ ಇದೆ, ಅವ್ರು ಹೇಳ್ದಂಗೆ ಇಲ್ಲಿರುವಂತ ರಿಸೋರ್ಸ್ಗಳನ್ನ 100% ಯೂಟಿಲೈಸ್ ಮಾಡ್ಕೋಬೇಕು. ಯು ಶುಡ್ ಚೂಸ್ ವಾಟ್ ಈಸ್ ಗುಡ್ ಫಾರ್ ಯು. ಟ್ರೆಂಡ್ ಸೆಟ್ಟಿಂಗ್ ಅನ್ನೋದು ಏನಿಲ್ಲ ಯು ಪಿ ಎಸ್ ಅಲ್ಲಿ. ದೇರ್ ಇಸ್ ನಥಿಂಗ್ ಕಾಲ್ಡ್ ಟ್ರೆಂಡ್. ದೇರ್ ಇಸ್ ಅಬ್ಸಲ್ಯೂಟ್ಲಿ ನಥಿಂಗ್ ಕಾಲ್ಡ್ ಟ್ರೆಂಡ್. ಟ್ರೆಂಡ್ ಸೆಟ್ಟಿಂಗ್ ಅಂತ ಏನೂ ಇಲ್ಲ ಇಲ್ಲಿ. ಎಲ್ಲರೂ ಓದೋ ಒಂದು ಟ್ರೆಂಡ್. ದಯಾನಂದ ಸಾಗರ್ ಸೆಟ್ ಇಸ್ ಒನ್ ಟ್ರೆಂಡ್. ಎವ್ರಿಬಡಿ ಇಸ್ ಟ್ರೆಂಡ್ ಸೆಟರ್ ಇಯರ್. ಹಂಗಂದ್ರೆ ನೀವು ಸೆಟ್ ಮಾಡಿದ ಟ್ರೆಂಡ್ ಇನ್ನೊಬ್ರು ಸಿಮಿಲರಿಟೀಸ್ ಇರಬೇಕು ಅಂತ ಏನಿಲ್ಲ. ಕಂಪ್ಲೀಟ್ಲಿ 6ನೇ ಅಟೆಂಪ್ಟ್ 7ನೇ ಅಟೆಂಪ್ಟ್ ಪಾಸ್ ಆಗಿರೋರು ಇದ್ದಾರೆ, ರೈಟ್? ಅವ್ರ ವೇ ಆಫ್ ಪ್ರಿಪರೇಷನ್ ಬೇರೆ ಇರುತ್ತೆ, ರೈಟ್? ಇಲ್ಲಿ ನಾನು ಸ್ಟ್ರೆಸ್ ಮಾಡ್ಬೇಕು ಹೊರಟಂದ್ರೆ ಒಂದು ಹ್ಯೂಮಿಲಿಟಿ, ತುಂಬಾ ವಿನಮ್ರರಾಗಿರ್ಬೇಕು, ರೈಟ್? ಆಲ್ವೇಸ್ ಬಿ ಹಂಬಲ್. ನಾಳೆ ಒಂದು ಎಕ್ಸಾಂಪಲ್ ಪ್ರಶ್ನೆ ನೋಡಿದಾಗಲೂ ಹಂಬಲ್ ಆಗಿರ್ಬೇಕು. ಇಷ್ಟೆಲ್ಲ ಓದ್ಕೊಂಬಂದು ನಿದ್ಯಾ ಪೇಪರ್ ಹಂಗಲ್ಲ.
ಅಲ್ಲಿ ಕರೆಕ್ಟ್ ಮಿಸ್ ಮಾಡ್ಬೋದು ನೀವು. ಕ್ವಶನ್ ಗೊತ್ತಿದೆ, ಸ್ಪೀಕರ್ ಬಗ್ಗೆ ಏನ್ ಕೇಳಿದ್ರೆ ಬರ್ತೀನಿ, ವಿಚ್ ಇಸ್ ದ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಅಂತ ಕೊಟ್ಟಿರ್ತಾನೆ. ನಿಮ್ಮ ಅಹಂಕಾರ IN ಅನ್ನೋದನ್ನ ಬಿಟ್ಬಿಟ್ಟಿರುತ್ತೆ, ಆಪ್ಷನ್ ಎಲ್ಲ ಗೊತ್ತು ಅಂತ ಕ್ಲೀನ್ ಹಾಕಿ ಬಂದಿರ್ತೀವಿ. ನೀವು ಎಕ್ಸಾಮ್ ಇಂಟರ್ವ್ಯೂ ಹೊರಗೆ ಬರೋವರೆಗೂ ಯು ಶುಡ್ ಬಿ ವೆರಿ ವೆರಿ ಹಂಬಲ್. ಇದು ನೀವು ಸೈಕಾಲಜಿಕಲಿ ದಿನಾ ನೀವು ನಿಮ್ಮನ್ನ ಹೇಳ್ಕೋಬೇಕು, ನಾನು ಹಂಬಲ್ ಆಗಿರ್ಬೇಕು, ನನಗೆ ಬೇರೆ ಮಾಡಕ್ ಏನು ಕೆಲಸ ಇಲ್ಲ. ಯಾರು ನಿಮ್ಮನೇಲಿ ಕಾಯ್ತಾ ಇರೋದಿಲ್ಲ, ಫೋನ್ ಎತ್ತಲಿಲ್ಲ ಅಂದ್ರೆ ಯಾರೋ ಬೇಜಾರಾಗ್ತಾನೆ, ಮೆಸೇಜ್ ಯಾರು ಕಾಯ್ತಾ ಇರೋದಿಲ್ಲ ಅಲ್ಲಿ. ನೀವು ಇಲ್ಲದೆ ಇದ್ರು ವರ್ಲ್ಡ್ ವಿಲ್ ಮೂವ್ ಆನ್, ಯು ಆರ್ ಇಮ್ಮೆಟೀರಿಯಲ್ ಟು ದಿಸ್ ವರ್ಲ್ಡ್. ಅಷ್ಟೊಂದು ವಿನಮ್ರತೆ ಈ ಪ್ರಿಪರೇಷನ್ಗೆ ತುಂಬಾ ಅವಶ್ಯ. ದಟ್ ಈಸ್ ವಾಟ್ ಐ ಹ್ಯಾವ್ ಟೇಕನ್ ಫ್ರಮ್ ಹಿಮ್, ಫ್ರಮ್ ಹಿಸ್ ಡಿಸ್ಕಷನ್ಸ್. ಅಪಾರ್ಟ್ ಫ್ರಮ್ ದಟ್, ನಾನು ಲಿಟ್ರೇಚರ್ ಬಗ್ಗೆ ಮುಖಾಮುಖಿ ಮಾತಾಡೋದು ನಂಗೆ ಇದಕ್ಕಿಂತ ಅವ್ನು ಪ್ರಿಪೇರ್ ಆಗಿ ಬಂದಿದ್ದಾರೆ. ಐ ವಿಲ್ ಗಿವ್ ದ ಎಂಟೈರ್ ಡಯಸ್ ಟು ಹಿಮ್, ಲೆಟ್ ಹಿಮ್ ಡಿಸ್ಕಸ್ ಅಬೌಟ್ ಲಿಟ್ರೇಚರ್, ವಾಟ್ ಎವರ್ ದ ಡೌಟ್ಸ್ ಯು ಹ್ಯಾವ್. ಅಪಾರ್ಟ್ ಫ್ರಮ್ ದಟ್ ನಾನು ಕೇಳೋದು ಏನಂತ ಹೇಳಿದ್ರೆ, ಒಂದು ಈ ಸ್ಟೂಡೆಂಟ್ ಲೈಫಲ್ಲಿ ಸೆಲ್ಫ್ ಮೋಟಿವೇಶನ್ ತುಂಬಾ ಲ್ಯಾಕಿಂಗ್. ಅದು ದಿನಾ ಬೆಳಿಗ್ಗೆ ನಮ್ಮನ್ನ ನಾವು ಹೆಂಗ್ ಮೋಟಿವೇಟ್ ಮಾಡ್ಕೊಳೋದು? ಯಾಕಂದ್ರೆ ಡಿಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಜಾಸ್ತಿ. ಎಸ್ ಆರ್ ನೋ? ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ಗಿಂತ ಡಿಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಜಾಸ್ತಿ. ನಿಮ್ಮ ನೀವು ಹೆಂಗೋ ಮೋಟಿವೇಟ್ ಮಾಡ್ಕೊಂಡು ಕೂತಿರ್ತೀರ, ಯಾವನೊಬ್ಬ ಬರ್ತಾನೆ, ಬಾರ್ಲೆ ಏನಾಗಲ್ಲ ಬಾ, ಅವನ್ ಯಾವ್ದೋ ಒಂದು ಸ್ಯಾಡ್ ಸ್ಟೋರಿ ಇರುತ್ತೆ, ಅದ್ ತಗೊಂಡು ನಿಮ್ಮ ಮೇಲೆ ಹಾಕಿರ್ತಾನೆ. ಪಾಪ ಬೇಕಾಗಿರೋನೆ ನಿಮಗೂ, ಹೌದಲ್ವಾ? ಅವನ ಲೈಫಲ್ಲಿ ಏನು ಇಲ್ಲ, ನನ್ನ ಲೈಫಲ್ಲಿ ಏನು ಇಲ್ವಲ್ವಾ, ಸುಮ್ಮನೆ ಯಾಕೆ ಹೊಡೆದಾಡೋದು? ಹಿಂಗ್ ಒಂದಿನ ಬಂದ್ರೆ ಏನಾಗೋದಿಲ್ಲ. ನಿಮ್ ಸುತ್ತಮುತ್ತ ಮೋಟಿವೇಟಿಂಗ್ಗಿಂತ ಡಿಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಜಾಸ್ತಿ. ನಿಮ್ ಪ್ರಿಪರೇಷನ್ ಫೇಸ್ ಅಲ್ಲೂ ಅಷ್ಟೇ. ಏನೋ ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ ಅಲ್ಲಿ ಕ್ಯೂನಲ್ಲಿ ಜಾಸ್ತಿ ಹೊತ್ತು ಕ್ಲಾಸಿಗೆ ಬರೋಕೆ ನಿಂತ್ಕೊಳ್ಳೋದು, ಅಲ್ಲೇ ಡಿಮೋಟಿವೇಟ್ ಆಗ್ಬಿಡ್ತಾರೆ. ಯಾಕಾರ ಬಂದ ಕ್ಲಾಸಿಗೆ ಸರ್, ಇಮಿಡಿಯೇಟ್ಲಿ ಯು ಗೆಟ್ ಡಿಮೋಟಿವೇಟೆಡ್. ಇನ್ ದ ಪ್ರೋಸೆಸ್ ಆಫ್ ದಿಸ್ ಇಟ್ ಈಸ್ ಡಿಫಿಕಲ್ಟ್ ಟು ಗೆಟ್ ಮೋಟಿವೇಟೆಡ್. ಇಲ್ಲಿ ಯಾರು ಅದಕ್ಕೆ ಯಾವಾಗಲೂ ಮೋಟಿವೇಶನಲ್ ಸ್ಪೀಕರ್ಗಳನ್ನ ನೋಡೋದು, ತೆಗೆಯೋದು, ಅದಕ್ಕೆ ರೀಲ್ಸ್ ಗಳೆಲ್ಲ ಫೇಮಸ್ ಆಗ್ತಿರೋದು. ಏನೋ ಯೂಟ್ಯೂಬ್ ಶಾರ್ಟ್ಸ್ಗಳು ಮೋಟಿವೇಟ್ ಮಾಡ್ತಾವ? ವಾಟ್ ರಿಯಲಿ ಮೋಟಿವೇಟ್ಸ್ ಯು? ಇಟ್ಸ್ ಅ ಪ್ರಾಪರ್ ಕ್ವಶನ್ ಟು ಆಸ್ಕ್ ಹಿಮ್, ಬಿಕಾಸ್ he also psychologist, so maybe he can address the question better. ಓಕೆ, ರೈಟ್. ಬಿಫೋರ್ ದಟ್ ಇನ್ನೊಂದೇನಂದ್ರೆ ಸರ್ ಹ್ಯೂಮಿಲಿಟಿ ಬಗ್ಗೆ ಹೇಳ್ತಾ ಇದ್ರು. ಒಂದೇನಂದ್ರೆ, ನೆವರ್ ಡೌಟ್ ದ ವಿಸ್ಡಮ್ ಆಫ್ ಸಂಬಡಿ ಹೂ ಇಸ್ ಅ ಸೀನಿಯರ್. ಓಕೆನಾ? ಅಂದರೆ ಇಲ್ಲಿ ನಿಮ್ಗೆ ಯಾರೇ ಕ್ಲಾಸ್ ಒಳಗೆ ಬರ್ಬೋದು. ಇಟ್ ಇಸ್ ನಾಟ್ ಒಬ್ಬ ವ್ಯಕ್ತಿ ನಿಮಗಿಂತ ಅವನ IQ ಲೆವೆಲ್ ಬುದ್ಧಿವಂತನ ಕಡಿಮೆನ, ಅವ್ನು ಏನು ಡಿಗ್ರಿ ಏನು, UPSCನಲ್ಲಿ ಏನು ಮ್ಯಾಟ್ರ್ ಆಗಲ್ಲ. ಏನು ಮ್ಯಾಟ್ರ್ ಆಗುತ್ತೆ? ಒಬ್ಬಂದು ಎಕ್ಸ್ಪೀರಿಯನ್ಸು, ಸಮ್ ಅಮೌಂಟ್ ಆಫ್ ನಾಲೆಡ್ಜು, ಸಮ್ ಅಮೌಂಟ್ ಆಫ್ ಸ್ಕಿಲ್. ಯಾರು ಆಲ್ರೆಡಿ ಈ ಪ್ರಾಸೆಸ್ಸಲ್ಲಿ ಇದ್ದಾರೆ, ಯಾರು 4-5 ವರ್ಷದಿಂದ ಇದ್ದಾರೆ, ಅವರು ಸುಮಾರು ಲರ್ನಿಂಗ್ ಮಾಡಿರ್ತಾರೆ. ಒಂದು ಡೂಸ್ ಆ್ಯಂಡ್ ಡೋಂಟ್ಸ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರ ಮಿಸ್ಟೇಕ್ಸ್ಗಳನ್ನ ಅವ್ರು ನೋಡಿರ್ತಾರೆ, ಜೊತೆಗೆ ಫ್ರೆಂಡ್ಸ್ ಮಿಸ್ಟೇಕ್ಗಳು ನೋಡಿರ್ತಾರೆ, ಜೊತೆಗೆ ಇಫ್ ದೇ ಆರ್ ಟೀಚಿಂಗ್ ಅವ್ರ ಸ್ಟೂಡೆಂಟ್ಸ್ ಮಿಸ್ಟೇಕ್ ಕೂಡ ನೋಡಿರ್ತಾರೆ. UPSCನಲ್ಲಿ ಏನಿದೆ, ಮಾರ್ಜಿನ್ ಆಫ್ ಎರರ್ ಇಸ್ ವೆರಿ ಮಿನಿಮಲ್. ನೀವು ಒಂದು ಮೇನ್ಸ್ ಬರೀಬೇಕಾದ್ರೆ ಒಂದು 10 ಸೆಕೆಂಡ್ ಆಚೆ ಈಚೆ ನೋಡಿಬಿಟ್ರೆ ಟ್ರೈಮಲ್ಲಿ 10 ನಿಮಿಷ ಹೋಗುತ್ತೆ. 10 ನಿಮಿಷ ಹೋದರೆ 15 ಮಾರ್ಕ್ಸ್ ಕ್ವಶನ್ ಬಿಟ್ಟು ಬಂದಂಗೆ. ಸೊ ಟೈಮ್ ಈಸ್ ಮನಿ ಅಲ್ವಾ? ಸೊ ದೇರ್ ಸ್ಕೋಪ್ ಫಾರ್ ಕಮಿಟಿಂಗ್ ಮಿಸ್ಟೇಕ್ಸ್ ಇಸ್ ವೆರಿ ಲೆಸ್. ಬೇರೆಯವ್ರ ಮಿಸ್ಟೇಕ್ಸಿಂದ ನೀವು ಕಲಿಬೇಕು, ನಮ್ಮ ಮಿಸ್ಟೇಕ್ಸ್ನ ನಾವು ಮಾಡೋದಲ್ಲ. ಈ ಕ್ಲಾಸಲ್ಲಿ ಕೂಡ ನನಗೆ ಏನು ಮಾಡ್ತಾ ಇದ್ದೆ, ಕ್ಲಾಸ್ ಕೇಳುವಾಗ POQs ಎಲ್ಲ ಡಿಸ್ಕಸ್ ಮಾಡೋರಲ್ಲ, ನಮ್ಮ ಬ್ಯಾಚಲ್ಲೇ ಕೆಲವರು ಅತಿ ಬುದ್ಧಿವಂತರಿದ್ರು ಹುಡುಗರು. ಏನು ಮಾಡೋದು, ಕ್ಲಾಸಲ್ಲಿ ಯಾವ ಪ್ರಶ್ನೆ ಡಿಸ್ಕಸ್ ಮಾಡಲ್ಲ. 2013ರಲ್ಲಿ ಒಂದ್ಸಲ ಯಾವ ಪ್ರಶ್ನೆ ಕೇಳಿದ್ದಾರೆ, ಆ ಪ್ರಶ್ನೆ ಬಂದು ಕ್ಲಾಸಲ್ಲಿ ಬೇಕಂತ ಕೇಳೋದು, ಸರಿ ಗೊತ್ತೋ ಇಲ್ಲೋ, ಅಥವಾ ಟೆಸ್ಟ್ ಮಾಡೋಣ, ಇದಕ್ಕೇನು ಉತ್ತರ ಹೇಳ್ತಾರೆ, ಏನೋ ಇದಕ್ಕೆ ಆನ್ಸರೇ ಬರ್ಸಿಲ್ಲ. ಯಾವ್ದು ಪ್ರಶ್ನೆ ಲಾಸ್ಟ್ 5 ಇಯರ್ಸಲ್ಲಿ 5 ಇಯರ್ಸು ಕೇಳಿದ್ದಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಅವರು, ಅದ್ರ ಬಗ್ಗೆ ನೋಟ್ಸು ಮಾಡ್ತಾ ಇರಲಿಲ್ಲ. ಅದೇನು ಎಲ್ರಿಗೂ ಗೊತ್ತಿದೆ ಅಂತ, ಎಲ್ರಿಗೂ ಗೊತ್ತಿರೋದನ್ನ ಇನ್ನೇನು ಕೇಳೋದು ಅಂತ. ಯಾರಿಗೂ ಗೊತ್ತಿಲ್ಲದೆ ಇರೋದು ವಾವ್ ಅಂತ ಒಂದು ಯಾವುದೋ ಪ್ರಶ್ನೆ ಕೇಳಬೇಕು ಅಂತ, ಹುಡುಗಿರ್ನ ಇಂಪ್ರೆಸ್ ಮಾಡೋಣ, ಇಲ್ಲ ಹುಡುಗರನ್ನ ಇಂಪ್ರೆಸ್ ಮಾಡೋಣ ಅಂತ. ಟು ಆಡ್ ಟು ದಿಸ್ ಅಂತ ನೋಡಿದೀವಿ ನಾವು, ಕೇಳ್ತಾರೆ. ಇನ್ನೊಂದು ಎಕ್ಸ್ಟ್ರಾರ್ಡಿನರಿ ಕೇಸ್ ಇತ್ತು. ಯೂಶಲಿ ಇನ್ಸೈಟ್ಸ್ ಅಲ್ಲಿ ನಾವೆಲ್ಲ ಗೂಗಲ್ ರಿವ್ಯೂಸ್ ಅಲ್ಲಿ ಹಾಕ್ಸ್ಕೊಳಲ್ಲ. ಯೂಶಲಿ ಒಂದ್ಸಲ ಹೇಳಿದ್ರು, ಲೈಕ್ ಲೆಟ್ ದ ಸ್ಟೂಡೆಂಟ್ಸ್ ಗಿವ್ ಫೀಡ್ಬ್ಯಾಕ್. ಜೆನ್ಯೂನ್ ಫೀಡ್ಬ್ಯಾಕ್ಸ್ ಇರುತ್ತೆ, ಪೇಡ್ ರಿವ್ಯೂಸ್ ಅಲ್ಲ, ಜೆನ್ಯೂನ್ ಫೀಡ್ಬ್ಯಾಕ್. ನಾವು ಹೇಳಿದ್ವಿ, ಹುಡುಗರು ಯಾರೋ ಒಬ್ಬ ಬರ್ದಿದ್ದ, ಕ್ಲಾಸು ಯೂಸ್ಲೆಸ್, ಇವು ಏನೇನು ಕೆಲ್ಸಕ್ಕೆ ಬರೋದಿಲ್ಲ. ಯಾಕಪ್ಪ ಕರೆದು ಕೇಳಿದೆ ನಾನು, ಅವ್ನು ಗೊತ್ತಾಯ್ತು, ಕಾಂಟ್ಯಾಕ್ಟ್ ಹುಡುಗದೆ, UML ಗೊತ್ತಾಯ್ತು, ಕರೆದೆ, ಯಾಕಪ್ಪ ಏನು ಅನಿಸ್ತು ಸರ್, ಕರೆಂಟ್ ಅಫೇರ್ಸ್ ಏನು ಬರ್ಸೇ ಇಲ್ಲ ನೀವು. ಅವನಿಗೆ ಸಾಹಿತ್ಯಕ್ಕೆ ಕರೆಂಟ್ ಅಫೇರ್ಸ್ ಬರ್ಸ್ಬೇಕಿತ್ತಂತೆ. ನಾನು ಅವನು ವಿಡಿಯೋ ನೋಡ್ತಾನೆ, ನನಗೆ ಗೊತ್ತಿಲ್ಲ. ಕರೆಂಟ್ ಅಫೇರ್ಸ್ ಬರ್ಸ್ಬೇಕಿತ್ತಂತೆ. ಐ ಮೀನ್ ಅವ್ರು ಹೇಳಿದಂಗೆ ಮಾಧವಿ ಪಾಠ ಮಾಡದ್ನಪ್ಪ, ಮಾಧವಿಗೆ ಅನ್ವಯವಾಗುವಂತ ಕರೆಂಟ್ ಅಫೇರ್ಸ್ ಬರ್ಸ್ಬೇಕಂತ ಅವನಿಗೆ. ಸೊ ದಟ್ ಅವನಿಗೆ ಆನ್ಸರ್ಗೆ ಉತ್ತರ ಬೇಕು. ಎಲ್ಲ ನಾನೇ ಮಾಡಿದ್ರೆ ಅವನೇನ್ ಮಾಡ್ತಾನೆ? ಅಟ್ಲೀಸ್ಟ್ ನಾನು ರಿಲೆವೆನ್ಸಿ ಎಸ್ಟಾಬ್ಲಿಷ್ ಮಾಡ್ತೀನಿ. ಈ ಶುಡ್ ಫೈಂಡ್ ಔಟ್ ವಾಟ್ ಈಸ್ ರಿಲೆವೆಂಟ್, ಕರೆಂಟ್ ಅಫೇರ್ ರಿಲೆವೆಂಟ್ ಅದು ಆಡ್ ಮಾಡ್ಬೇಕು.
ಯುನೀಕ್ ಅಂತ ಬರ್ತೀವಿ ಸರ್ ನಿಮ್ ಕ್ಲಾಸ್ಗೆ. ಯುನೀಕ್ ಅಂದ್ರೆ ಏನು ಅಂದ್ರೆ ಅವ್ನಿಗೆ ಕರೆಂಟ್ ಅಫೇರ್ಸ್ ಆಡ್ ಮಾಡಿ ಯುನೀಕ್ ಅಂತ. ಟು ಬಿ ಹಾನೆಸ್ಟ್, ನಾನು ಸುಮ್ಮನೆ ಎಕ್ಸಾಗರೇಟ್ ಮಾಡ್ತಾರ, ಒಂದು ಆನ್ಸರ್ ತೋರಿಸಿಲ್ಲ ಹುಡುಗ ನನಗೆ. ನಾಟ್ ಇವನ್ ಒನ್ ಆನ್ಸರ್, ಒಂದು ಬೇಸಿಕ್ ಆನ್ಸರ್ ಕೂಡ ಬರ್ತಿಲ್ಲ. ಬೇಸಿಕ್ಸೇ ಗೊತ್ತಿಲ್ಲದೆ ಏನೋ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಏನೋ ಲೈಕ್ ಯುನೀಕ್ ಆಸ್ಪೆಕ್ಟ್, ಅದೊಂಥರ ಮೌಢ್ಯ ಅದು ಅಷ್ಟೇ. ಅದೊಂಥರ ನನಗೆ ಫನ್ನಿ ಫ್ಯಾಕ್ಟರ್ ಅನ್ಸುತ್ತದೋ, ಅದಕ್ಕೆ ಶೇರ್ ಮಾಡಿದೆ. ಪ್ಲೀಸ್ ಕಂಟಿನ್ಯೂ. ಇನ್ನೊಂದು ಈಸ್ ಯುನೋ ನಾಟ್ ಎವ್ರಿಬಡಿ ಹೂ ಗೋಸ್ ಇನ್ ಟು ದ ಸಿ ಕಮ್ಸ್ ಔಟ್ ವಿತ್ ಪರ್ಲ್ಸ್, ಸಮ್ ಪೀಪಲ್ ಕಮ್ ವಿತ್ ವೆಟ್ ಪ್ಯಾಂಟ್ಸ್ ಅಂತ. ಸಮುದ್ರಕ್ಕೆ ಯಾರ್ಯಾರು ಹೋಗ್ತಾರೋ ಅವರೆಲ್ಲರೂ ಮುತ್ತು ರತ್ನನೇ ತೊಗೊಂಡು ಬರಲ್ಲ, ಕೆಲವರು ಬರೀ ಪ್ಯಾಂಟ್ ಒದ್ದೆ ಮಾಡ್ಕೊಂಡು ಹೊರಗೆ ಬರ್ತಾರೆ ಅಂತ. ಸೊ ಎನಿ ಇನ್ಸ್ಟಿಟ್ಯೂಟ್ ಆರ್ ಎನಿ ಕ್ಲಾಸ್ ದಟ್ ಯು ಆರ್ ಗೋಯಿಂಗ್ ಅಲ್ಲ, ದಟ್ ಇಸ್ ಲೈಕ್ ಸಮುದ್ರ. ವಾಟ್ ಈಚ್ ಸ್ಟೂಡೆಂಟ್, ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅದರಿಂದ ಏನು ತಗೊಳ್ತಾನೆ, ಏನು ಪಡಿತಾನೆ ಅನ್ನೋದಿದೆಯಲ್ಲ, ಅದು ಡಿಫ್ರೆಂಟು. ಸೊ ಫಸ್ಟ್ ಈಸ್ ಬೇಸಿಕ್. ಕ್ಲಾಸ್ ಕೇಳಿ, ಪ್ರಶ್ನೆಗೆ ಉತ್ತರ ಬರೀರಿ. ಲಾಸ್ಟ್ ಒಂದು 5-10 ವರ್ಷದ್ದು PYQs ಮಾಡಿ, ಇಷ್ಟು ಮಾಡಿ ತೋರಿಸಿ. ಇಷ್ಟೆಲ್ಲ ಆದಮೇಲೆ ನಿಮ್ಗೆ ಡೌಟ್ ಇದ್ದರೆ ಅಗೇನ್ ನೀವು ಡಿಸ್ಕಸ್. ಆ್ಯಕ್ಚುಲಿ ನಾನು ಸರ್ ಜೊತೆಗೆ ಸುಮಾರು ಸಲ ಡಿಸ್ಕಸ್ ಮಾಡಿದ್ದೀನಿ, 1-to-1 ನಾನು ಮಾತಾಡಿದ್ದೀನಿ. ಸರ್ ಹ್ಯಾಸ್ ಗಾನ್ ಆನ್ ಟು ದ ಎಕ್ಸ್ಟೆಂಟ್ ಟೆಲ್ಲಿಂಗ್ ದಟ್ ನಿಮ್ಗೆ ಏನಾದರೂ ಏನೇ ಹೆಲ್ಪ್ ಬೇಕಿದ್ರು, ನಿಮ್ಗೆ ಫೈನಾನ್ಷಿಯಲ್ ಹೆಲ್ಪ್ ಬೇಕಿದ್ರು ಅಂದರೆ ಹೇಳಿ, ಬಟ್ ನೀವು UPSC ಬಿಡಬಾರ್ದು ಅಂತ. ನಾನು 2023 ವೆನ್ ಐ ಕ್ವಿಟ್, ಅಂದರೆ ನಾನು ಬೇಡ ಅನ್ನೋದು ಆಗ್ತಾ ಇಲ್ಲ ಅಂತ ಹೇಳ್ತೀನಿ. ನಾನು ಸೆಕೆಂಡ್ ಅಟೆಂಪ್ಟ್ ಬಗ್ಗೆ ವಿಲ್ ಸ್ಪೀಕ್ ಶಾರ್ಟ್ಲಿ. ಆವಾಗ ಇಲ್ಲ ದಯಾನಂದ್, ನಿಮಗೆ ಪೊಟೆನ್ಷಿಯಲ್ ಇದೆ, ನೀವು ಮಾಡಿ, ನೀವು ಮಾಡ್ಬೇಕು, ನಿಮ್ಗೆ ಏನೋ ಪ್ರಾಬ್ಲಮ್ ಇದೆಯಾ ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ ಅಂತ. ಅದೇನಂದರೆ ವೆನ್ ಯು ಶೋ ದಟ್ ಕಮಿಟ್ಮೆಂಟ್ ಅಲ್ಲ, ಐ ಥಿಂಕ್ ನ್ಯಾಚುರಲಿ ಪರ್ಸ್ನಲ್ ಲೆವೆಲಲ್ಲಿ ದೇ ವಾಂಟ್ ಟು ಗೈಡ್ ಲೈಕ್ ಎ ಬ್ರದರ್. ನಿಮಗೆ ಒಬ್ಬ ಅಣ್ಣಾಗೋ, ಅಟ್ಲೀಸ್ಟ್ ಎಸ್ಪೆಷಲಿ ಐ ಕ್ಯಾನ್ ಸ್ಪೀಕ್ ಆನ್ ಬಿಹಾಫ್ ಆಫ್ ಗಣೇಶ್ ಸರ್. ಗಣೇಶ್ ಸರ್ ಅಂತೂ ನೀವು ಕ್ಲಾಸಲ್ಲಿ ಮಾತಾಡೋದು ಬೇರೆ, ಪರ್ಸ್ನಲಿ ನೀವು ವೆನ್ ಯು ಗೋ ಆ್ಯಂಡ್ ಮೀಟ್ 1-to-1 ನೀವು ಸರ್ ಹತ್ರ ಮಾತಾಡುವಾಗ, ಸರ್ ಸ್ಪೀಕ್ ಸೋ ಮೋಟಿವೇಶ್ನಲ್ ಆ್ಯಂಡ್ ಸರ್ ವಾಂಟ್ಸ್ ಟು ಎನ್ಕರೇಜ್. ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರು ದೇ ಆರ್ ವಿಲಿಂಗ್ ಟು ಪುಟ್ ಲಾಟ್ ಆಫ್ ಎಫರ್ಟ್. ಓಕೆನಾ? ರೈಟ್. ಮೋಟಿವೇಶನ್ ಬಗ್ಗೆ ನಾನು ಹೇಳೋದು ಏನಂದರೆ, ದ ಥಿಂಗ್ ಈಸ್ ಮೋಟಿವೇಶನ್ ಆ್ಯಕ್ಚುಲಿ ಮೇನ್ಲಿ ಹೊರಗಡೆಯಿಂದ ಬರಲ್ಲ. ಹೊರಗಡೆ ಬರೋದೇ ಡಿಮೋಟಿವೇಶನ್. ಮೋಟಿವೇಶನ್ ಆ್ಯಕ್ಚುಲಿ ಒಳಗಿಂದ ಇರಬೇಕು. ಅಂದರೆ ನೀನು ಯಾಕೆ ಇಲ್ಲಿದೆಯಾ ಅಂತ ಫಸ್ಟು ಥಿಂಕ್ ಮಾಡಬೇಕು. ವೈ ಯು ಆರ್ ಹಿಯರ್ ಬೇಸಿಕಲಿ. ನಿನ್ನ ಫ್ರೆಂಡ್ಸು ಫೋರ್ಸ್ ಮಾಡ್ತಾ ಇದ್ದಾರೆ, ನಿಮ್ಮ ಮನೆಯಲ್ಲಿ ಫೋರ್ಸ್ ಮಾಡ್ತಾ ಇದ್ದಾರೆ, ಇಲ್ಲ ಕೋಚಿಂಗ್ ತಗೊಳ್ಳೋಕ್ಕೆ ನಿನ್ನ ಹತ್ರ ದುಡ್ಡಿದೆ, ಅಥವಾ ನಿನಗೆ ಏನು ಮಾಡ್ಬೇಕು ಡಿಗ್ರಿ ಆದಮೇಲೆ ಅಂತ ಗೊತ್ತಾಗ್ತಾ ಇಲ್ಲ, ಏನೋ ಒಂದು ಟ್ರೈ ಮಾಡೋಣ ಅಂತ ಬಂದಿದ್ರೆ, ದಿಸ್ ಎಕ್ಸಾಮ್ ಈಸ್ ಎ ವೆರಿ ಡಿಫಿಕಲ್ಟ್ ಎಕ್ಸಾಮ್. ಈ ರೀಸನ್ಸ್ಗಳಿಗೆ ನೀವು ಬರ್ತಾ ಇದ್ರೆ, ಅಥವಾ ಇನ್ನೊಬ್ರನ್ನ ಮೆಚ್ಚಕ್ಕೆ ನೀವು ಮಾಡ್ತಾ ಇದ್ರೆ, ಇಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್ಔಟ್. ನಿಮಗಿನ್ನ ಡೈಲಮಾನಲ್ಲಿದೆ, ನಿಮ್ಗೆ ಆಲ್ಟರ್ನೇಟ್ ಕರಿಯರ್ ಆಪ್ಷನ್ ಇದೆ ಅಂದರೆ ಯು ಕ್ಯಾನ್ ಆಲ್ವೇಸ್ ಚೂಸ್. ಓಕೆನಾ? ನೀವು ಯಾರಿಗಾದರೂ ಮೋಸ ಮಾಡ್ಬೋದು, ನಿಮಗೆ ನೀವು ಮೋಸ ಮಾಡ್ಕೊಳಕ್ಕಾಗಲ್ಲ. ನಿಮಗೆ ಗೊತ್ತಿರುತ್ತದು, ಸಮ್ವೇರ್ ಡೀಪ್ ಡೌನ್ ಯು ನೋ, ಇಲ್ಲ ನಾನು ಓದ್ತಾ ಇಲ್ಲ, ಏನು ಮಾಡೋದು ಇವಾಗ, ಮನೆಗೆ ವಾಪಸ್ ಹೋಗ್ಬಿಟ್ರೆ ಈ ಓದು ಅಂತ ಕಳಿಸ್ಬಿಟ್ಟಿದ್ದಾರೆ, 1-2 ವರ್ಷ ಅತ್ಲಾಗ ಸುಮ್ಮನೆ ಓದಂಗೆ ಮಾಡಿ. ಓಕೆನಾ? ಸುಮಾರು ಲವ್ ಸ್ಟೋರಿಗಳಾಗುತ್ತೆ. ಓಕೆನಾ? ಒಳ್ಳೊಳ್ಳೆ ಟೀ ಜಾಯಿಂಟ್ಗಳು ಸಿಗುತ್ತೆ, ಒಳ್ಳೊಳ್ಳೆ ಇಂಥ ಕಡೆಯಲ್ಲಿ ಬೆಲ್ಲಿಟ್ಟು ಇಲ್ಲಿ ಚೆನ್ನಾಗಿರುತ್ತೆ, ಶುಂಠಿ ಕಾಫಿ ಇಲ್ಲಿ ಚೆನ್ನಾಗಿರುತ್ತೆ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತೀರಾ. ಯಾವುದ್ರಲ್ಲಿ 40 ಪೈಸಾ ಜೆರಾಕ್ಸ್, ಯಾವುದ್ರಲ್ಲಿ 50 ಪೈಸಾ ಜೆರಾಕ್ಸ್ ಅಂತ ಅದನ್ನು ತಿಳ್ಕೊತೀರಾ. ಎವ್ರಿಥಿಂಗ್ ಯು ವಿಲ್ ನೋ. ಬಟ್ ಪ್ರಶ್ನೆ ಏನು, ನೀನು ಯಾಕೆ ಇಲ್ಲಿದೆಯಾ ಅನ್ನೋದು ಇಸ್ ದ ಕ್ವಶನ್. ಈ ಪ್ರಶ್ನೆಗೆ ಉತ್ತರ ನೀವಷ್ಟೇ ಹೇಳಕ್ಕೆ ಸಾಧ್ಯ. ಓಕೆನಾ? ಹೊರಗಡೆಯಿಂದ ಯಾರೇ ಮೋಟಿವೇಟ್ ಮಾಡಲಿ, ಹೊರಗಡೆಯಿಂದ ಮಾಡೋ ಮೋಟಿವೇಶನ್ ನಿಮಗೆ 1 ವಾರ ಇರ್ಬೋದು ಮ್ಯಾಕ್ಸಿಮಮ್. ಓಕೆನಾ? ಅಥವಾ ಯಾರೋ ಒಬ್ರು ಟಾಪರ್ ಬಂದು ಮಾತಾಡೋದ್ರೆ ನಿಮ್ಗೆ ಅನ್ಸೋದು, ನಾನು ಈ ಥರ ಆಗಬೇಕು ಅಂತ. ಅದು ಎಷ್ಟು ದಿನ ಇರುತ್ತೆ? 1 ವಾರ ಇರುತ್ತೆ. ಅಲ್ಟಿಮೇಟ್ಲಿ ಏನಂದರೆ, ಈ ನಿಮ್ಮೊಳಗೆ ಈ ಡಿಸೈರ್ ಇದೆಯಲ್ಲ, ಇದು ನಾನು ಕ್ರ್ಯಾಕ್ ಮಾಡಬೇಕು, ನಾನು ಮಾಡಬೇಕು ಅನ್ನೋದು ಯಾವಾಗಲೂ ಉರಿತಾ ಇರ್ಬೇಕು, ಮನಸ್ಸೊಳಗೆ ಅನಿಸ್ತಾ ಇರ್ಬೇಕು ನಿಮಗೆ. ಆಲ್ವೇಸ್ ನನಗೆ ಸೆನ್ಸ್ ಆಫ್ ಡೆಸ್ಪಿರೇಷನ್ ಇರ್ತಾ ಇತ್ತು. ಏನು ಮಾಡೋದು, ಹೌ ಕ್ಯಾನ್ ಐ ರೈಟ್ ಬೆಟರ್ ಆನ್ಸರ್, ಅಥವಾ ಇನ್ನೂ ಹೆಂಗೆ, ಇದ್ಯಾಕೆ ತಪ್ಪು ಮಾಡಿದೆ ನಾನು, ಬಿಕಾಸ್ ನಾನು ಮಾಡಬೇಕಲ್ವಾ. ಯು ಹ್ಯಾವ್ ಟು ಥಿಂಕ್ ಲಾಂಗ್ ಟರ್ಮ್ ಗೋಲ್ ಥಿಂಕ್ ಮಾಡಬೇಕು. ಏನು, ಈ ಗೋಲ್ ಅಂತ ಒಂದಿರುತ್ತೆ, ಆಬ್ಜೆಕ್ಟಿವ್ಸ್ ಅಂತ ಒಂದಿರುತ್ತೆ. ಗೋಲ್ ಅಂದರೆ ಐ ವಾಂಟ್ ಟು ಬಿಕಮ್ IAS, ಅಥವಾ ಐ ವಾಂಟ್ ಟು ಗೆಟ್ ರ್ಯಾಂಕ್ ದಿಸ್. ಆಬ್ಜೆಕ್ಟಿವ್ಸ್ ಅಂದ್ರೇನು, ಇದಕ್ಕೆ ನಾನು ಆಪ್ಷನಲ್ಸ್ ಇಷ್ಟು ಮಾಡಬೇಕು, ಜನರಲ್ ಸ್ಟಡೀಸ್ ಇಷ್ಟು ಪೇಪರ್ ಬರೀಬೇಕು, ಪ್ರಿಲಿಮ್ಸ್ ಇಷ್ಟು ಕ್ಲಿಯರ್ ಮಾಡಬೇಕು. ಬರೀ ಗೋಲ್ ಇದ್ರೂ ಸಾಕಾಗಲ್ಲ. ಡೇ ಡ್ರೀಮಿಂಗ್ ಅಂತ ಕರಿತೀವಿ, ಆಗ್ಲಿಗೆ ಕನ್ಸ್ಕೊಳ್ಳೋದು. ಓಕೆನಾ? ಓಕೆ, ನಾನು ಒಳ್ಳೆ ಇನೋವಾ ಕಾರಲ್ಲಿ ಜಮ್ ಅಂತ ಹೋಗ್ತಾ ಇದ್ದೀನಿ ಅಂತ ಕನ್ಸ್ಕೊಂಡು. ಸೊ ದಟ್ ಮೇ ಬಿ ಗೋಲ್. ಆದರೆ ವಾಟ್ ಇಸ್ ದ ಆಬ್ಜೆಕ್ಟಿವ್? ಅದಕ್ಕೆ ಏನು ಮಾಡ್ಬೇಕು ನೀವು? ಇಂಟರ್ವ್ಯೂಗೆ ಹೋಗ್ಬೇಕು. ಇಂಟರ್ವ್ಯೂಗೆ ಹೋಗ್ಬೇಕಂದ್ರೆ ಮೇನ್ಸ್ ಕ್ಲಿಯರ್ ಮಾಡಬೇಕು. ಓಕೆನಾ? ಮೇನ್ಸ್ ಬರೀಬೇಕಂದ್ರೆ ಪ್ರಿಲಿಮ್ಸ್ ಎಲ್ಲ ಓದ್ತಿರಲ್ಲಪ್ಪ. ಪ್ರಿಲಿಮ್ಸ್ ಇಸ್ ವಾಟ್? ಕ್ಲಿಯರಿಂಗ್ ಪ್ರಿಲಿಮ್ಸ್ ಇಸ್ ನಥಿಂಗ್ ಬಟ್ ಗೆಟಿಂಗ್ ಎನ್ ಹಾಲ್ ಟಿಕೆಟ್ ಟು ರೈಟ್ ಮೇನ್ಸ್ ಅಷ್ಟೇ. ಪ್ರಿಲಿಮ್ಸ್ ಇಂಪಾರ್ಟೆನ್ಸ್ ಇರೋದೇ ಅಷ್ಟು. ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ಸುಮಾರು ಜನಕ್ಕೆ ಸರ್ ಹೇಳ್ದಂಗೆ ಅದೇ ಕೋಡ್ ಬಂದಂಗೆ ಆಡ್ತಾ ಇರ್ತಾರೆ. ಯು ಹ್ಯಾವ್ ಜಸ್ಟ್ ಕ್ಲಿಯರಿಂಗ್ ಪ್ರಿಲಿಮ್ಸ್ ಇಸ್ ಗೆಟಿಂಗ್ ಎ ಹಾಲ್ ಟಿಕೆಟ್ ಟು ರೈಟ್ ಮೇನ್ಸ್ ಅಷ್ಟೇ. ಮೇನ್ಸ್ ಎಕ್ಸಾಮ್ ಇಸ್ ದ ಗೇಮ್. ಸೊ ಹೊರಗಡೆ ಮೋಟಿವೇಶನ್ ಮೇಲೆ ನೀವು ರಿಲೈ ಆಗ್ತಾ ಇದ್ದೀರಾ ಅಂದರೆ ಲಾಂಗ್ ಟರ್ಮಲ್ಲಿ ನಿಮ್ಗೆ ಹೆಲ್ಪ್ ಆಗಲ್ಲ.
6 ತಿಂಗಳು ಹೆಲ್ಪ್ ಆಗ್ಬೋದು, 1 ವರ್ಷ ಹೆಲ್ಪ್ ಆಗ್ಬೋದು. UPSC ಪ್ರಿಪ್ರೇಷನ್ 3 ವರ್ಷ 4 ವರ್ಷ 5 ವರ್ಷ ಬೇಕಾಗ್ಬೋದು. ಆದರೆ ನೀವು ಇನಿಷಿಯಲ್ ಹಾಕೋ ಎಫರ್ಟ್ಸ್ ಏನಿದೆ 1.5 ವರ್ಷದ್ದು, ಅದು ತುಂಬ ಇಂಪಾರ್ಟೆಂಟು. ಅದಾದ್ಮೇಲೆ ನೀವು ಇದೇ ಥರ ಎಫರ್ಟ್ಸ್ ಹಾಕಬೇಕು ಅಂತ ಬೇಕಾಗಲ್ಲ. ಒನ್ಸ್ ಯು ಗೆಟ್ ಟು ನೋ, ಫಸ್ಟ್ ಇವತ್ತು ಬರೀರಿ, ಮನೆಗೆ ಹೋಗ್ಬಿಟ್ಟು ರೈಟ್ ನಾನು ಯಾಕೆ UPSC ಜರ್ನಿಗೆ ಬಂದಿದ್ದೀನಿ ಅಂತ ಬರೀರಿ. ನೀವು 2 ಪೇಜ್ ಬರೀಲಿಕ್ಕೆ ಸಾಧ್ಯ ಇದ್ದರೆ ಇಟ್ ಈಸ್ ಗುಡ್. ನೀವು 2 ಪೇಜ್ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನೆಕ್ಸ್ಟ್ 2 ವೀಕ್ಸ್ 2 ವಾರ ಟೈಮ್ ತಗೊಳ್ಳಿ, ಫಸ್ಟ್ ಈ ಪ್ರಶ್ನೆಗೆ ಉತ್ತರ ಕಂಡ್ಕೊಳ್ಳಿ. ಓಕೆನಾ? ಆ್ಯಂಡ್ ನನಗೆ ತುಂಬ ಸ್ಪಷ್ಟವಾಗಿ ಉತ್ತರ ಗೊತ್ತಿತ್ತು, ನಾನು ಯಾಕೆ ಮಾಡಬೇಕು ಅನ್ನೋದು ನನಗೆ ಉತ್ತರ ಗೊತ್ತಿತ್ತು. ಆ್ಯಂಡ್ ಅದು ನನಗೆ ತುಂಬ ಮೋಟಿವೇಟಿಂಗ್ ಆಗಿರ್ತಾ ಇತ್ತು. ಆ್ಯಂಡ್ ಆಲ್ಸೋ ಮೇಕ್ ಶೋರ್ ದಟ್ ಲೈಕ್ ಮೈಂಡೆಡ್ ಫ್ರೆಂಡ್ಸ್ ಆಲ್ಸೋ ಮಾಡ್ಕೊಳ್ಳಿ. ಓಕೆನಾ? ಇಫ್ ಯು ಆರ್ ಫೈಂಡಿಂಗ್ ಏನೋ ಬೇಡ ಏನು ನೋಡಿದೆ ಇಲ್ಲ, ಹೋದ ವರ್ಷ 100 ರ್ಯಾಂಕ್ ಬಂದಿರೋರೆ ಈ ವರ್ಷ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿಲ್ಲಂತೆ, ನಮ್ದು ಇನ್ನೇನು ಅಂತ ಅಲ್ವಾ? ಸೊ ಆ ಥರದ ಫ್ರೆಂಡ್ಸ್ ಯು ಶುಡ್ ನಾಟ್ ಡೂ. ಡಿಸ್ಟ್ರಾಕ್ಷನ್ಗಳನ್ನು ಕಡಿಮೆ ಮಾಡಬೇಕು. ಆ್ಯಂಡ್ ಡಿಸಿಪ್ಲಿನು, ಡೆಡಿಕೇಶನ್. ಯಾವತ್ತಿದ್ರೂ UPSCನಲ್ಲಿ ಟ್ಯಾಲೆಂಟ್ ಕೌಂಟ್ ಆಗಲ್ಲ, ನಿಮ್ಮದು ಡಿಗ್ರಿ ಕೌಂಟ್ ಆಗಲ್ಲ. ಸೈನ್ಸ್ ಅವ್ರಿಗೆ ಆರ್ಟ್ಸ್ ಅವ್ರಿಗೆ ಅಡ್ವಾಂಟೇಜು ಅಂತ ಅನಿಸುತ್ತೆ. ಓಕೆನಾ? ಆರ್ಟ್ಸ್ ಅವ್ರಿಗೆ CSAT ಪೇಪರ್ ನೋಡಿದ್ಮೇಲೆ ಸೈನ್ಸ್ ಅವ್ರಿಗೆ ಅಡ್ವಾಂಟೇಜು ಅಂತ ಅನಿಸುತ್ತೆ. ಓಕೆನಾ? ಇಟ್ ಈಸ್ ಸೇಮ್ ಫಾರ್ ಎವ್ರಿಬಡಿ. ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ ಅಂದರೆ, ಒಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಅಡ್ವಾಂಟೇಜ್ ಆಗದೆ ಇರೋ ಥರ ಪೇಪರ್ ಸೆಟ್ ಮಾಡ್ತಾರೆ ಎಲ್ಲ ಲೆವೆಲಲ್ಲೂ. ಸೊ ಮೇಕ್ ಶೋರ್ ದ್ಯಾಟ್ ಯು ನೋ ವೈ ಯು ಆರ್ ಹಿಯರ್ ಅಂತ. ಬರಿತೀರಾ? ಸೌಂಡೇ ಬರ್ತಾ ಇಲ್ಲಪ್ಪ. ಓಕೆ, ಇವತ್ತು ಬರೀರಿ. ಯಾಕೆ? ವೈ ಐ ವಾಂಟ್ ಟು ಬಿಕಮ್ IAS IPS, ವೈ ಅನ್ನೋ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿರಬೇಕು. ಎರಡನೇದು, ಆ್ಯಂಡ್ ಹೌ ಯು ಆರ್ ಗೋಯಿಂಗ್ ಟು ಡೂ ದಿಸ್ ಅಂತ. ಏನಂದರೆ ಫೋರ್ ಸೈಟೆಡ್ನೆಸ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ಓಕೆನಾ? ಮುಂದಾಲೋಚನೆ ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ. ನೆಕ್ಸ್ಟ್ ಸ್ಟೆಪ್ ಏನು ಅಂತ ಯಾರಿಗೂ ಗೊತ್ತಿರಲ್ಲ. ಈಗ ನೀವು IAS ಆಗಬೇಕಂದ್ರೆ ಅದಕ್ಕೆ ನಿಮಗೆ ವಿನಯ್ ಸರ್ ಮಾತಾಡುವಾಗ ಹೇಳ್ತಾರೆ, ಆ್ಯಕ್ಚುಲಿ ನೀವು ಎಷ್ಟೆಷ್ಟು ಮಾರ್ಕ್ಸ್ ತೆಗಿಬೇಕು ನೀವು ಮೇನ್ಸಲ್ಲಿ ಅಂತ. ಅದು ನಿಮ್ಮ ತಲೆಯಲ್ಲಿರ್ಬೇಕು. ಆ್ಯಕ್ಚುಲಿ ನೀವು ಎಂಟೈರ್ ಪ್ರಿಪ್ರೇಷನಲ್ಲಿ ಯು ಶುಡ್ ಬಿ ಥಿಂಕಿಂಗ್, ನಾನು ಮೇನ್ಸಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು, ಇಂಟರ್ವ್ಯೂನಲ್ಲಿ ಎಷ್ಟು ಸ್ಕೋರ್ ಮಾಡಬೇಕಂತ. ಸೊ ವಾಟ್ ಯು ಆರ್ ಥಿಂಕಿಂಗ್ ಇಸ್ ಓನ್ಲಿ ಕ್ಲಿಯರಿಂಗ್ ಆಫ್ ಪ್ರಿಲಿಮ್ಸ್. ಆ ಮೈಂಡ್ಸೆಟ್ ಹೆಲ್ಪ್ ಆಗಲ್ಲ ಲಾಂಗ್ ಟರ್ಮಲ್ಲಿ. ಓಕೆನಾ? ಇನ್ನೊಂದು ಈಸ್ ಟೈಮಿಂಗ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ನೆವರ್ ಫಾಲ್ ಇನ್ ದ ಲೂಪ್. ಲೂಪ್ ಅಂದ್ರೇನು? ಪ್ರಿಲಿಮ್ಸ್ ಬರೀತೀರಾ, ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ. ಮೇನ್ಸ್ ಬರೀತೀರಾ, ಮೇನ್ಸ್ ಕ್ಲಿಯರ್ ಆಗಲ್ಲ. ಆವಾಗ ಏನಾಗುತ್ತೆ ಅಂದರೆ ಮೇನ್ಸ್ ಗ್ಯಾಪ್ ಬ್ರಿಡ್ಜ್ ಮಾಡ್ದಲೆ ಮತ್ತೆ ಪ್ರಿಲಿಮ್ಸ್ ಗೊತ್ತಿರೋ, ಬಿಕಾಸ್ ಟೈಮ್ ಇರಲ್ಲ, ನ್ಯಾಚುರಲಿ ಟೈಮ್ ಇರಲ್ಲ. ಸೊ ಆ ಲೂಪ್ಗೆ ಹೋಗ್ಬೇಡಿ. ಓಕೆನಾ? ಅಲ್ಲೇ ತಿರುಗ್ತಾ ಇರೋದಾಗುತ್ತೆ, ಅದು ಒಂಥರ ತ್ರಿಶಂಕು ಸ್ವರ್ಗ ಇದ್ದಂಗೆ ಅದು. ಸೊ ಡೋಂಟ್ ಡೂ ದ್ಯಾಟ್. ಓಕೆನಾ? ಅದನ್ನು ಮಾಡಬೇಡಿ. ಸೊ ಆಲ್ವೇಸ್ ಟೈಮ್ ಟೇಬಲ್ಲು ಮತ್ತು ಸ್ಟ್ರಾಟಜಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಕಮ್ಸ್ ನೆಕ್ಸ್ಟ್, ಪ್ಲ್ಯಾನಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೀವು 2026ರಲ್ಲಿ ಬರೀತೀರಾ ಅಥವಾ 27ರಲ್ಲಿ ಬರೀತೀರಾ, ಒಂದು ಟೈಮ್ ಟೇಬಲ್ ಮಾಡಿ. ಓಕೆನಾ? ನಾನು ಡೈರಿ ತರಲಿಲ್ಲ. ನನ್ನ ಡೈರಿ ಆ್ಯಕ್ಚುಲಿ ಇಸ್ ಫುಲ್ ಆಫ್ ಟೈಮ್ ಟೇಬಲ್. ಎವ್ರಿ ಡೇ ಒಂದು ಟೈಮ್ ಟೇಬಲ್ ಬರಿತಾ ಇದ್ದೆ ನಾನು ನೆಕ್ಸ್ಟ್ ಡೇ ನಾನು ಓದಬೇಕಂದ್ರೆ ಹಿಂದಿನ ದಿವಸ ನೈಟ್ ಕೂತ್ಕೊಂಡು ಎಷ್ಟು ರೈಟ್ ಪ್ಲ್ಯಾಂಡ್ ಅಂತ ಬರಿತಾ ಇದ್ದೆ ಲೆಫ್ಟ್ ಸೈಡಲ್ಲಿ ಡೈರಿನಲ್ಲಿ. ಆ ಡೇಟ್ ಕೆಳಗೆ ನಾಳೆ ಏನೇನು ಶೆಡ್ಯೂಲು, ಎಷ್ಟು ಗಂಟೆ ಓದೋದು ಅಂತ ಬರೀತದೆ. ಯೂಶ್ವಲಿ 8ರಿಂದ 10 ಗಂಟೆ ಟಾರ್ಗೆಟ್ ಮಾಡ್ತಾ ಇದ್ದೆ. 7-8 ಗಂಟೆ ಓದ್ತಾ ಇದ್ದೆ ನಾನು. ಏನು ಓದಬೇಕು ಅಂತ ಕೂಡ ಬರಿತಾ ಇದ್ದೆ ನಾನು. ನೆಕ್ಸ್ಟ್ ಡೇದು ಬರಿತಾ ಇದ್ದೆ. ಜೊತೆಗೆ ನೆಕ್ಸ್ಟ್ ಡೇ ಇಡೀ ದಿನ ಮುಗಿದ್ಮೇಲೆ ಎಕ್ಸಿಕ್ಯೂಟೆಡ್ ಅಂತ ಬರಿತಾ ಇದ್ದೆ. ಎಷ್ಟು ಪ್ಲ್ಯಾನ್ ನಾನು ಮಾಡಿದ್ರೆ ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ ಅಂತ ಬರೆದು ಸಿಗ್ನೇಚರ್ ಹಾಕಿ ನಂದು ನೆಕ್ಸ್ಟ್ ಡೇ ಪ್ಲ್ಯಾನ್ ಬರಿತಾ ಇದ್ದೆ ನಾನು. ಸೊ ಇದು ನಂದು ಫಸ್ಟು ಅಥವಾ ಇವನ್ ಸೆಕೆಂಡ್ ಟೈಮ್ ಬರೆಯುವಾಗ ಕೂಡ ನಾನು ಮಾಡಿದ್ದೀನಿ. ಆ್ಯಂಡ್ ನನಗೇನು ನಾನು ಹೆಂಗೆ ಓದ್ತಾ ಇದ್ದೀನಿ ಅನ್ನೋದನ್ನ ಐ ವಾಂಟೆಡ್ ಟು ಕೀಪ್ ಎ ಟ್ರ್ಯಾಕ್. ಓಕೆನಾ? ಆ್ಯಂಡ್ ನಿಮ್ಮದು ಪರ್ಸ್ನಲ್ ಡೈರಿ ಅಥವಾ ಏನಾದರೂ ಇದೆ, ಯು ಕ್ಯಾನ್ ರೈಟ್ ಈ ಸೆಲ್ಫ್ ಮೋಟಿವೇಟಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ ನಾವು. ಓಕೆ, ನಾನು ಡೈರಿ ತಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಓಕೆ, ಐ ರಿಟರ್ನ್ ಐ ವಿಲ್ ಕ್ಲಿಯರ್ UPSC 2024. ಓಕೆ, ನಂದು ಇಂಟರ್ವ್ಯೂಗೆ ಮುಂಚೆನೂ ಐ ಯೂಸ್ ಟು ಮೇಕ್ ಅ ವೀಡಿಯೋಸ್. ನನ್ನದೇ ವಿಡಿಯೋ ನಾನು ಮಾಡ್ತಾ ಇದ್ದೆ. ದಟ್ ವಾಟ್ ಎ ಮೆಸೇಜ್ ಐ ವಾಂಟ್ ಟು ಟೆಲ್. ಏನು ಹೇಳ್ತಾ ಇದ್ದೆ ನನಗೆ ಅಂದರೆ, ನಾನು ಪ್ರಶ್ನೆನ ಕರೆಕ್ಟಾಗಿ ಕೇಳಿಸ್ಕೊಡ್ತೀನಿ, ಆಮೇಲೆ ನಾನು 5 ಸೆಕೆಂಡ್ ಪಾಸ್ ಮಾಡ್ತೀನಿ, ಆಮೇಲೆ ನಾನು ಸ್ಮೈಲ್ ಮಾಡ್ತಾ ಇರಲಿಲ್ಲ, ಸೀರಿಯಸ್ ಇರ್ತೀನಿ, ಸ್ಮೈಲ್ ಮಾಡ್ತೀನಿ. ದೆನ್ ನಾನು ಪಾಯಿಂಟ್ ವೈಸಲ್ಲಿ ಆನ್ಸರ್ ಮಾಡ್ತೀನಿ. ಓಕೆನಾ? ನನ್ನನ್ನು ಕಾರ್ನರ್ ಮಾಡಿದಾಗ ಕೂಡ ನಾನು ಲೋ ಕಾನ್ಫಿಡೆನ್ಸ್ ಮಾಡ್ತಾ ಇರಲಿಲ್ಲ. ಕೆಲವೆಲ್ಲ ಅಬ್ಸರ್ವೇಷನ್ ಇರುತ್ತೆ. ಈಗ ಪ್ರಶ್ನೆ ಟಫ್ ಕ್ವಶನ್ ಕೇಳಿದ ತಕ್ಷಣ ವಾಯ್ಸ್ ನಿಮ್ಮ ನ್ಯಾಚುರಲಿ ಡೌನ್ ಆಗುತ್ತೆ. ಅದು ನೀವು ಅಬ್ಸರ್ವ್ ಮಾಡಿರ್ತೀರಿ ಅಥವಾ ಯಾರಾದರೂ ನಿಮ್ಗೆ ಹೇಳಿರ್ತಾರೆ. ನಾನು ರಾಂಗ್ ಆನ್ಸರ್ ಹೇಳಿದ್ರು ಕಾನ್ಫಿಡೆಂಟಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಐ ಡೋಂಟ್ ನೋ ಸರ್ ಅಂತ ಹೇಳ್ತೀನಿ, ಆರ್ ಐ ವಿಲ್ ರೀಡ್ ಅಪ್ ಆನ್ ಅಂತ ಹೇಳ್ತೀನಿ. ಈ ಥರ ನಾನು ಎಷ್ಟು ಟೆಲ್ ಮೈಸೆಲ್ಫ್ ವಿಡಿಯೋ ಮಾಡ್ತಾ ಇದ್ದೆ ಅಥವಾ ನಾನು ಒಂದು ಡೈರಿನಲ್ಲಿ ಬರಿತಾ ಇದ್ದೆ. ಓಕೆನಾ? ಸೊ ದಿಸ್ ಯು ಕ್ಯಾನ್ ಡೂ. ಒಂದು, ವೈ ಯು ಹ್ಯಾವ್ ಕಮ್ ಟು UPSC. ಎರಡನೇದು, ವಾಟ್ ಮೆಸೇಜ್ ಯು ವಾಂಟ್ ಟು ಗಿವ್ ಯುವರ್ ಸೆಲ್ಫ್. ನಿಮಗೆ ನೀವು ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಿ ಅಂತ. ಇದೆರಡು ಬರೀರಿ. ಆ್ಯಂಡ್ ಪೀರಿಯಾಡಿಕ್ ಆಗಿ ಬರೀಬೇಕು. ಅಂದರೆ ನಿಮ್ಗೆ UPSC ಏನಕ್ಕೆ ಮಾಡಬೇಕು ಅನ್ನೋದು ಇವತ್ತಿಗೆ ಉತ್ತರ ಬೇರೆ ಇರ್ಬೋದು, ಇನ್ನೊಂದು ವರ್ಷ ಬಿಟ್ಟು ಉತ್ತರ ಬೇರೆ ಇರ್ಬೋದು. ಲೈಫ್ ಚೇಂಜ್ ಆದಂಗೆ ನಿಮ್ಗೆ ಅಪ್ರೋಚ್ ಟು ಎಕ್ಸಾಮ್ ಆಲ್ಸೋ ಚೇಂಜಸ್. ಓಕೆನಾ? ಇದು ಮಾಡಿ. ಆ್ಯಂಡ್ ನೆವರ್ ಡಿಪೆಂಡ್ ಆನ್ ಅದರ್ಸ್.
ಬೇರೆಯವ್ರು ಮೋಟಿವೇಟ್ ಮಾಡ್ತಾರೆ ಅಥವಾ ಸನ್ನಿವೇಶಗಳು ಮೋಟಿವೇಟ್ ಮಾಡುತ್ತೆ ಅಂತ ಯಾವತ್ತೂ ನಂಬಕ್ಕೆ ಹೋಗ್ಬಿಡಿ. ಓಕೆನಾ? ರೈಟ್. ನೈಸ್, ಇಟ್ಸ್ ಅ ಗ್ರೇಟ್ ಮೆಸೇಜ್. ಹೇಳ್ಬೇಕಂತ ಮರ್ತು ಹೋಗ್ಬಿಡ್ತು ನನಗೆ. ಐ ವಾಸ್ ಲಿಸನಿಂಗ್ ಟು ಹಿಮ್ ಸೋ ಕಾಶಿಯಸ್ಲಿ. ಒಂದು ಖುಷಿಯಾಗಿದೆ ಏನು ಅಂತ ಹೇಳಿದ್ರೆ, ಆನೆಸ್ಟ್ಲಿ ಇದನ್ನ ನಾನು ಮೆಂಟಿಸಿಗೆ ಹೇಳ್ತಾ ಇದ್ದೆ. ವೈ UPSC ಅನ್ನೋದನ್ನ ಬರ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೊಂಬಿಡಿ ನಿಮ್ಮ ಸುತ್ತ. ಆಲ್ವೇಸ್ ಥಿಂಕ್ ಅಬೌಟ್ ದಟ್. ಯಾಕೆ UPSC? ಒಬ್ಬ ಸೈಕಿಯಾಟ್ರಿಸ್ಟ್ ಹೇಳಿದ ಮೇಲೆ ನಂಗೆ ಕಾನ್ಫಿಡೆನ್ಸ್ ಬಂದವು, ನಾನು ಕರೆಕ್ಟಾಗಿ ಹೇಳಿದ್ದೀನಿ ಅಂತ ಅನಿಸ್ತು ನಂಗೆ ಇವಾಗ. ಆ್ಯಂಡ್ ಐ ಯೂಸ್ ಟು ಆಲ್ವೇಸ್ ಟೆಲ್ ದೆಮ್ ಟು ನೋಟ್ ಇಟ್ ಡೌನ್ ಎವ್ರಿ ಡೇ ಆ್ಯಂಡ್ ನೈಟ್, ಎವ್ರಿ ನೈಟ್ ಬಿಫೋರ್ ದೇ ಗೋ ಟು ಸ್ಲೀಪ್. ಏನು ಮಾಡಿದ್ರು ಅವತ್ತು, ನಾಳೆಗೆ ಏನು ಮಾಡಬೇಕು, ಏನು ಮಾಡಬಾರ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರು ಹೇಳಿದ್ರು, ಯು ಕ್ಯಾನ್ ಚೀಟ್ ಎನಿಬಡಿ ಬಟ್ ಯು ಕೆನಾಟ್ ಚೀಟ್ ಯುವರ್ ಸೆಲ್ಫ್. ಅಥವಾ ನಿಮ್ಮನ್ನು ನೀವು ಚೀಟ್ ಮಾಡ್ಕೊಂಡ್ರೆ ನೋಬಡಿ ಇಸ್ ದೇರ್ ಟು ಸೇವ್ ಯು ಫ್ರಮ್ ಯುವರ್ ಸೆಲ್ಫ್. ದಟ್ ಇಸ್ ದಟ್ಸ್ ದ ಫಸ್ಟ್ ಥಿಂಗ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಅಪಾರ್ಟ್ ಫ್ರಮ್ ದಟ್, ನಾನು ಲಿಟ್ರೇಚರ್ ಬಗ್ಗೆ ಮಾತಾಡಬೇಕು. ಅದಕ್ಕಿಂತ ಮುಂಚೆ 2 ಚಿಕ್ಕ ಕ್ವಶನ್ಸ್. ಒಂದು, ಈ ಆಲ್ಸೋ ವೆಂಟ್ ಟು ಲಾಟ್ ಆಫ್ ಡೈಲಮಾ. ಅವರು ಸೆಕೆಂಡ್ ಟೈಮ್ ಮೇನ್ಸ್ ಬರೀಬೇಕಾರೆ ಡೆಲ್ಲಿಗೆ ಹೋಗ್ಬೇಕಾ ಅಂತ ಕೇಳಿದ್ರು ನನಗೆ. ನಂಗೆ ಡೆಲ್ಲಿ ಅಂದರೆ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ. ರೈಟ್, ಅಲ್ಲಿನ ಫುಡ್ಡು, ಅಲ್ಲಿನ ಸ್ಟೇ, ಅಲ್ಲಿನ ವೆದರು ಕೇಳಿ ಸೆಪ್ಟೆಂಬರ್ ಟೈಮಲ್ಲಿ ಮೈನ್ಸು. ಅವಾಗ ಸ್ವಲ್ಪ ನಿಧಾನಕ್ಕೆ ಇವು ಆ ಕಡೆಯಿಂದ ಹೊಗೆಗಳು ಶುರು ಆಗಿರುತ್ತೆ, ಏನೋ ಸ್ಟಬಲ್ ಬರ್ನಿಂಗು, ಆ ಹೊಗೆಗಳು ಶುರು ಆಗುತ್ತೆ. ಯಾಕೆ ಆರೋಗ್ಯ ಹಾಳಾಗುತ್ತೆ, ಊಟ ತಿಂಡಿ ಎಲ್ಲ. ಐ ಡಿಂಟ್ ವಾಂಟ್ ಹಿಮ್ ಟು ಗೋ ಟು ಡೆಲ್ಲಿ. ಅದ್ರ ಬಗ್ಗೆ ತುಂಬ ಡಿಸ್ಕಸ್ ಮಾಡಿದ್ದೆ. ದೆನ್ ಈ ಚೋಸ್ ಟು ಗೋ ಟು ಡೆಲ್ಲಿ ಅಂಡ್ ರೈಟ್ ಮೈನ್ಸ್. ಅವಾಗ ನಂಗೆ ಸ್ವಲ್ಪ ಲೋ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿತ್ತು, ಛೇ ಡೆಲ್ಲಿಗೆ ಯಾಕೆ ಹೋದ ಅಂತ. ಬಟ್ ಸಮ್ ಹೌ ಹಿ ಹ್ಯಾಸ್ ಟೇಕನ್ ಹಿಸ್ ಓನ್ ಡಿಸಿಷನ್ಸ್. ನಾನು ಹೇಳೋದು, ಎಲ್ಲರಿಗೂ ಡೈಲಮಾ ಇದ್ದೇ ಇರುತ್ತೆ. ಯಾರಿಗೊಂದು ಸ್ಟ್ಯಾಂಡರ್ಡ್ ಹಿಂಗೆ ಹಾಕೊಂಡ್ಬಿಟ್ಟು ಇದು ಒಂದಷ್ಟು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ ಫೈನಲ್ ಡನ್ ಅಂತ ಯಾವುದು ಇರೋದಿಲ್ಲ. ದೇರ್ ಆರ್ ಡೈಲಮಾಸ್ ಆ್ಯಂಡ್ ಹಿ ಹ್ಯಾಸ್ ಓವರ್ಕಮ್ ದಿಸ್ ಡೈಲಮಾಸ್ ಇನ್ ಹಿಸ್ ಸೆಕೆಂಡ್ ಅಟೆಂಪ್ಟ್. How challenging was the second attempt to prepare himself? There is a first question I had to ask, and I will follow on the second question, but let him answer the first question. ಒಂದು ಸಮಥಿಂಗ್ ದಟ್ ಐ ವಿಲ್ ಟೆಲ್ ಇಸ್ ಒಂದು ಪೂರ್ಣಚಂದ್ರ ತೇಜಸ್ವಿ ಒಂದು ಕೋಟ್ ಇದೆ. ಜಗತ್ತಲ್ಲಿ ಏನೇನು ಮಾಡಬೇಕು ಅಂತ ಆಲ್ರೆಡಿ ಹೇಳಾಗ್ಬಿಟ್ಟಿದೆ, ಉಳಿದಿರೋದು ಮಾಡೋದಷ್ಟೇ ಅಂತ. ಎನಿಥಿಂಗ್ ದಟ್ ಗುಡ್ ನೀಡ್ಸ್ ಟು ಬಿ ಡನ್. ಆ್ಯಂಡ್ ಏನು ನಾನು ಹೇಳ್ಬೋದು, ಸರ್ ಹೇಳ್ಬೋದು, ಆ್ಯಕ್ಚುಲಿ ಅವ್ನು ಕನ್ನಡ ಹೇಳ್ತಾನಲ್ವಾ, ಈ ಭೀಷ್ಮನ್ ಕೈಲಾಗದೇ ಇರೋದು, ದ್ರೋಣಾಚಾರ್ಯ ಕೈಲಾಗದೇ ಇರೋದು ನಾನು ಮಾಡ್ತೀನಿ ಅಂತ ನನಗೇನು ಗರ್ವ ಇಲ್ಲ ಅಂತ ಹೇಳ್ತಾನೆ. ಸೊ ಪ್ರದೀಪ್ ಸರ್ ಹೇಳ್ದೇ ಇರೋದು, ಗಣೇಶ್ ಸರ್ ಹೇಳ್ದೇ ಇರೋದು, ನಾನೇನು ಸ್ಪೆಷಲಾಗಿ ಏನು ಹೇಳ್ತಾ ಇಲ್ಲ. ಏನು ಹೇಳಿದ್ದಾರೆ, ದ ಓನ್ಲಿ ಡಿಫ್ರೆನ್ಸ್ ಈಸ್ ವೆದರ್ ಯು ಥಿಂಕ್ ಆಫ್ ಡೂಯಿಂಗ್ ಇಟ್ ಆರ್ ವೆದರ್ ಯು ಡೂ ಇಟ್. ನಾನು ಮಾಡಬೇಕು ಅಂತ ಅಂದ್ಕೊಳ್ಳೋದಕ್ಕೂ ನಾನು ಮಾಡೋದಕ್ಕೂ ವ್ಯತ್ಯಾಸ ಇದೆ. ಸೊ ಇಷ್ಟು ಜನ ಇದರಲ್ಲಿ ಅಟ್ಲೀಸ್ಟ್ 10% ಆಫ್ ದಿ ಸ್ಟೂಡೆಂಟ್ಸ್ ನಾನು ಮಾಡಬೇಕು ಅಂತ ಅಂದ್ಕೊಳ್ದಲ್ಲೇ ಮಾಡಿದ್ರೆ, ಆ್ಯಂಡ್ ನಾವು ಕೊಡ್ತಾ ಇರೋದು ಇವತ್ತೇನು ಟಾಕ್ ಕೊಡ್ತಾ ಇದ್ವಿ, ದಟ್ ಈಸ್ ಸಕ್ಸಸ್ಫುಲ್. ಬಟ್ ನಾನು ಸರ್ ಎಷ್ಟು ಥಿಂಕ್ ಸರ್ ಏನೋ ಡೆಲ್ಲಿದ ಆಲ್ ಆಫ್ ಸಡನ್ ಹೇಳಿದ್ರು, ದಿಸ್ ಇಸ್ ದ PDF ದಟ್ ಐ ಹ್ಯಾಡ್ ಶೇರ್ಡ್. ಫಸ್ಟ್ ರೋದವ್ರಿಗೆ ಐ ಕ್ಯಾನ್ ಸಿ. ಓಕೆ, ನಾನು ಮೇನ್ಸು ಎಲ್ಲಿ ಪ್ರಿಪೇರ್ ಮಾಡಬೇಕು ಅಂತ ಸರಿಗೆ ಕೇಳಿದೆ. ನಾನು ಐ ರಿಟರ್ನ್ ಡೆಲ್ಲಿ ಬರ್ದಿದ್ದೀನಲ್ವಾ, ಇಲ್ಲಿ ಕೆಳಗೆ ಬರ್ದಿದ್ದೀನಿ ಬೆಂಗಳೂರು ಅಂತ. ಓಕೆನಾ? ಸೊ ಡೆಲ್ಲಿನಲ್ಲಿ ಹೋದರೆ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಬೆಂಗಳೂರಲ್ಲಿ ಹೋದರೆ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು. ಸೊ ವೆನೆವರ್ ನನಗೆ ಯಾವಾಗ ಡೈಲಮಾ ಆಗುತ್ತೆ, ನಾನು ಏನು ಮಾಡ್ತೀನಿ, ಬರಿತೀನಿ ನಾನು. ಓಕೆನಾ? ಕಾಣಿಸ್ತಾ ಇದೆಯಾ? ಓಕೆ. ಆ್ಯಂಡ್ ಇನ್ನೊಂದು ಏನಂದರೆ, ವೆನ್ ಯು ಹ್ಯಾವ್ ಸಂಬಡಿ ಲೈಕ್ ಸರ್, ಓಕೆನಾ, ಹೂ ಕ್ಯಾನ್ ಆ್ಯಕ್ಚುಲಿ ಟ್ರೈ ಆ್ಯಂಡ್ ಹೆಲ್ಪ್ ಯು ಆರ್ ಗೈಡ್ ಯು. ಏನು ಮಾಡ್ತಾ ಇದ್ದೆ ನಾನು, ನನಗೆ ಒಂದಿಬ್ಬರು ಫ್ರೆಂಡ್ಸ್ ಇದ್ದರು, ತುಂಬ ಕ್ಲೋಸ್ ಫ್ರೆಂಡ್ಸ್, ಜೊತೆಗೆ ಪೇರೆಂಟ್ಸ್. ನಮ್ಮ ಪೇರೆಂಟ್ಸ್ ಅವ್ರಿಗೆ ಏನಂದರೆ, ನಾನು ಬಂದಿರೋ ಹಂತದಲ್ಲಿ ಅವರು, ನಮಗೇನು ಗೊತ್ತಾಗುತ್ತಪ್ಪ, ನಿನಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡು. ಈ ಸ್ಟೇಜಲ್ಲಿ ದೇವರ್ ದೇರ್. ಸ್ಪೆಸಿಫಿಕ್ಕಾಗಿ ನಿನಗೆ ಗೈಡ್ ಮಾಡೋ ಅಷ್ಟು ನನಗೆ ಗೊತ್ತಿಲ್ಲ ಅಂತ. ಆದರೂ ಕೂಡ ಐ ವಾಂಟೆಡ್ ಟು ಇನ್ವಾಲ್ವ್ ದೆಮ್. ಸೊ ನಾನು ಕನ್ನಡದಲ್ಲಿ ಬರೆದು ನನ್ನ ಮನೆ ಗ್ರೂಪಲ್ಲಿ ಹಾಕ್ತಾ ಇದ್ದೆ, ಜೊತೆಗೆ ಸರಿಗೆ ಕಳಿಸ್ತಾ ಇದ್ದೆ. ಒಂದಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಇರೋರಿಗೆ ಕೇಳ್ತಾ ಇದ್ದೆ ನಾನು, ವಾಟ್ ಐ ಶುಡ್ ಡೂ ಆ್ಯಕ್ಚುಲಿ ಅಂತ. ಅದ್ರ ಮೇಲೆ ನಾನು ಡಿಸಿಷನ್ ಮಾಡ್ತಾ ಇದ್ದೆ. ಒಂದೇನಂದರೆ, ಐ ಯೂಸ್ ಟು ಥಿಂಕ್ ಫಸ್ಟ್, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್, ಎನಿಥಿಂಗ್ ದಟ್ ಕಮ್ಸ್ ಟು ಯು ಶುಡ್ ಆಲ್ವೇಸ್ ರೈಟ್ ಡೌನ್. ಓಕೆನಾ? ರೈಟ್. 2023 ನನಗೆ 2023 ಪೇಪರ್ 1 ಆಪ್ಷನಲ್ ಎಂಟರ್. ಆ್ಯಕ್ಚುಲಿ ಏನಾಯಿತು, ಪ್ರಿಲಿಮ್ಸ್ಗೆ ನಾನು ಭಾಳಷ್ಟು ಜನರಾಗೆ ಪ್ರಿಲಿಮ್ಸ್ಗೆ ಅಂತಲೇ ಪ್ರಿಪೇರ್ ಮಾಡಿದ್ದೆ. 2023 ಕನ್ನಡ ಆಪ್ಷನಲ್ ಒಂದು ಓದಿದ್ದೆ. ಪ್ರಿಲಿಮ್ಸ್ ಕ್ಲಿಯರ್ ಮಾಡಬೇಕು, ಆಪ್ಷನಲ್ ಒಂದು ಓದಿರ್ಬೇಕು, ಇಷ್ಟ ಇದ್ದಿದ್ದು ನನ್ನ ತಲೆನಲ್ಲಿ. ಮೇನ್ಸ್ ಜನರಲ್ ಸ್ಟಡೀಸ್ ಸಿಲೆಬಸ್ ನೋಡಿರಲಿಲ್ಲ, ಏನೂ ನೋಡಿರಲಿಲ್ಲ, ಹೋಗಿ ಬರದೆ. ಎಕ್ಸಾಮ್ ಹಾಲಲ್ಲಿ ಎಷ್ಟೆಷ್ಟು ಸಣ್ಣ ವಿಷಯ ಕೂಡ ಮ್ಯಾಟ್ರ್ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಮ್ ಹಾಲಲ್ಲಿ ನಾನು ಇಲ್ಲಿ ಕೆಲವು ಕಡೆ ಟೆಸ್ಟ್ ಬರೆದಿದ್ದೆ, ಅಲ್ಲಿ ಬರೆಯೋದು ಫುಲ್ A4 ಪೇಪರ್ ಕೊಡ್ತಾರೆ, ಅಲ್ಲಿ ಕಿಂಗ್ ಸೈಜ್ ಪೇಪರ್ ಇರುತ್ತೆ. ಎಸ್ಸೆ ಬರದೆ ನಾನು ಇಲ್ಲಿ ಬರಿತಾ ಇದ್ದಿದ್ದು ಪೆನ್ನು, ಅಲ್ಲಿ UPSC ಪೇಪರ್ ಇಸ್ ನಾಟ್ ಒಂಥರ ಬಫ್ ಪೇಪರ್ ಥರ ಬರುತ್ತೆ, ಅದೆಲ್ಲ ಸ್ಪ್ರೆಡ್ ಆಗೋಕ್ಕೆ ಶುರು ಆಗೋಯ್ತು. ಎಸ್ಸೆ ನಾನು ಬರಿತಾ ಇದ್ದಂಗೆ ಎಲ್ಲ ಸ್ಪ್ರೆಡ್ ಆಗ್ತಾ ಇತ್ತು.
ಅರ್ಧ ಪೇಜ್ ಬರೆದೆ, ಆಮೇಲೆ ಇನ್ನೊಂದು ಪೆನ್ ಚೇಂಜ್ ಮಾಡಿದೆ, ಆ ಪೆನ್ನು ಸರಿ ಹೋಗಲಿಲ್ಲ, ಮತ್ತೊಂದು ಪೆನ್ ಚೇಂಜ್ ಮಾಡಿದೆ, ಅದೆಲ್ಲ ಮಾಡಿದೆ. ಅದಾದ್ಮೇಲೆ ಇಲ್ಲಿ ಬರಿತಾ ಇದ್ನಲ್ಲ ನಾನು ಟೆಸ್ಟು, ಅದೇ ಥರ ನಾನು ಬರಿತಾ ಇದ್ದೀನಿ. ಅರ್ಧ ಎಸ್ಸೆ ಬರ್ದಿದ್ದೀನಿ, ಫಸ್ಟ್ ನೋಡಿದ್ರೆ ಒಂದೇ ಪೇಜ್ ಉಳಿದಿದೆ. ಓಕೆ, ದೆನ್ ಹೋಯ್ತಿದ್ದು ಫಸ್ಟ್ ಎಸ್ಸೆ ಹೋಯ್ತು ಅಂತ ಅಂದ್ಕೊಂಡು ಸೆಕೆಂಡ್ ಎಸ್ಸೆ ಬರೆದೆ. ಸೆಕೆಂಡ್ ಎಸ್ಸೆ ಸ್ವಲ್ಪ ಬೆಟರ್ ಆಗಾಯ್ತು, ಬಟ್ ಅದನ್ನು ಟೈಮ್ ಮ್ಯಾನೇಜ್ ಆಗಲಿಲ್ಲ. ನೆಕ್ಸ್ಟ್ ಪೇಪರ್ ಒಂದು ಬರೆದೆ ನಾನು. ಏನಾಯ್ತು ಇಲ್ಲಿ ಪ್ರಾಕ್ಟೀಸ್ ಇಲ್ಲ, ಮೇನ್ಸ್ಗೆ ಆನ್ಸರ್ ರೈಟಿಂಗ್ದು ಪ್ರಾಕ್ಟೀಸ್ ಇಲ್ಲ, ಏನಿಲ್ಲ. ಸೊ ಇಟ್ ವಾಸ್ ಡಿಫಿಕಲ್ಟ್. ಎಕ್ಸಾಮ್ ಹಾಲಲ್ಲಿ ನಾನು ಫಸ್ಟ್ ಬರಿತಾ ಇರೋದು ಒಂದು 2-3 ಟೆಸ್ಟ್ ಬರ್ತಿದ್ದೆ, ಬಟ್ ಫುಲ್ ಅಂತ ಎಲ್ಲೂ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ ನನಗೆ. ಸೊ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಎಲ್ಲಿ ಮಾಡ್ತಾ ಇದ್ದೀನಿ ನಾನು, ಎಕ್ಸಾಮ್ ಹಾಲಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ನಾನು. ಯಾವ ಪೆನ್ನಲ್ಲಿ ಬರೆಯೋದು, ಸ್ಪೇಸ್ ಹೆಂಗೆ ನೋಡೋದು, ಮ್ಯಾನೇಜ್ ಹೆಂಗೆ ಮಾಡೋದು ಅಂತ. ಜನರಲ್ ಸ್ಟಡೀಸ್ ಬರೆದೆ. ಜನರಲ್ ಸ್ಟಡೀಸ್ ಒಂದು 25 ಮಾರ್ಕ್ಸ್ ಬಿಟ್ಟೆ, GS 1. ಆ್ಯಂಡ್ ಎಕ್ಸಾಮಲ್ಲಿ ಹೊರಗೆ ಬಂದು ನೋಡಿದ್ರೆ ಎಲ್ಲರೂ ನಮ್ಮ ಥರದವರೇ ಸುಮಾರು ಜನ ಇರ್ತಾರೆ. ನಾನು 5 ಕ್ವಶನ್ ಬರೀಲಿಲ್ಲ, ನಾನು 4 ಕ್ವಶನ್ ಬರೀಲಿಲ್ಲ ಅಂತ ಹೇಳ್ತಾರೆ. ದೆನ್ ಇರ್ಲಿಕ್ಕೆ ಓಕೆ ಕೂತ್ಕೊಂಡು ಮಾರ್ಕ್ಸ್ ಹಾಕೋದು. ಮತ್ತೆ ಎಕ್ಸಾಮ್ ಹಾಲಿಂದ ಹೊರಗೆ ಬಂದಮೇಲೆ ಓಕೆ ಇದು 20 ಮಾರ್ಕ್ಸ್ ಬಿಟ್ಟಿದ್ದೀನಿ ಅಂದರೆ 10 ಮಾರ್ಕ್ಸ್ ಹೋಯ್ತು, ಸ್ಟಿಲ್ ಬರ್ಬೋದು. ಟಾಪರ್ಗೆ ಎಷ್ಟು ಬಂದಿದೆ, 115 ಬಂದಿದೆ. ಸೊ ನಾನು 4 ಕ್ವಶನ್ ಬಿಟ್ಟಿದ್ದೀನಿ ಅಂದರೆ 20 ಮಾರ್ಕ್ಸ್ ಹೋಯ್ತು. ಸೊ ಅವ್ರಿಗೆ 115 ಬಂದರೆ ನನಗೆ 95 ಬರ್ಬೋದು ಅಂತ. ಅಂದರೆ ಏನಂದರೆ ಇದಲ್ಲಪ್ಪ, ಈ ಭಕ್ತಿನಲ್ಲಿ ಹೇಳ್ತಾರಲ್ಲ ಹೊರೆ ಹಚ್ಚಿ ನೋಡ್ತಾರೆ ಅಂತ ಹೇಳ್ತಾರಲ್ವ, ಹಂಗೆ ನೀವು ಯಾವಾಗ ನೀವು ಕ್ರಿಟಿಕಲ್ ಇವ್ಯಾಲ್ಯೂಷನ್ಗೆ ಒಳಪಡಿಸಿರಲ್ಲ, ಆವಾಗ ಯು ಕ್ಯಾನ್ ಬಿ ಇನ್ ಅ ಝೋನ್ ಆಫ್ ಓವರ್ ಕಾನ್ಫಿಡೆನ್ಸ್. ಬಿಕಾಸ್ ನನಗೆ ಪ್ರಿಲಿಮ್ಸ್ ನನಗೆ ಪಕ್ಕ ಗೊತ್ತಿತ್ತು. ಬಿಕಾಸ್ ನಾನು ಪ್ರಿಲಿಮ್ಸ್ ಒಂದು 50 ಟೆಸ್ಟ್ಗಿಂತ ಜಾಸ್ತಿ ಬರ್ತಿದ್ದೆ. ಆ್ಯಂಡ್ ಪ್ರಿಲಿಮ್ಸ್ ನಾನು ಬರ್ದಿದ್ದೆಲ್ಲ ಫ್ರೀ ಟೆಸ್ಟೇ. ಇಡೀ ಚಂದ್ರ ಲೇಔಟಲ್ಲಿ ನಾನು ಹೋಗದಿರೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇಲ್ಲ. ಎಲ್ಲೆಲ್ಲಿ ಫ್ರೀ ಓಪನ್ ಮಾರ್ಕ್ ಅಂತ ಫ್ರೀ ಅಂತ ಬೋರ್ಡ್ ಕಂಡ್ರೆ ಹೋಗೋದು ಬರೆಯೋದು. ಓಕೆನಾ? ಸೊ ಒಂದು 50 ಟೆಸ್ಟ್ಗಿಂತ ಜಾಸ್ತಿ ಬರ್ತೀನಿ ನಾನು. ನನಗೆ ಗೊತ್ತಿತ್ತು ನನ್ನ ಸ್ಟ್ರೆಂತ್ ವೀಕ್ನೆಸ್ ಅಂತ. ನನಗೇನು ಅರ್ಥ ಆಗಿತ್ತು, ಎಂಥದೇ ಪೇಪರ್ ಬರಲಿ ಪ್ರಿಲಿಮ್ಸ್ಗೆ ನಾನು 90 ತೆಗಿತೀನಿ ಅಂತ, ಅಥವಾ ನಾನು 85+ ಅಂತೂ ತೆಗಿತೀನಿ. ಸೊ ಇಟ್ ಇಸ್ ಅ ಮ್ಯಾಟರ್ ಆಫ್ 2-3 ಕ್ವಶನ್ ಆಚೆ ಈಚೆ, ಎಷ್ಟೇ ಡಿಫಿಕಲ್ಟ್ ಬರಲಿ ನಿಮಗೆ ನಿಮ್ಮ ಸ್ಟ್ರೆಂತ್ ನಿಮ್ಮ ವೀಕ್ನೆಸ್ ಗೊತ್ತಾಗುತ್ತೆ ಯಾವಾಗ ನೀವು ಪ್ರಾಕ್ಟೀಸ್ ಮಾಡುವಾಗ. ಸೊ ನಾನು ಮೇನ್ಸ್ಗೆ ನಾನು ಪ್ರಿಪೇರ್ ಮಾಡಿರಲಿಲ್ಲ. ಮೇನ್ಸ್ಗೆ ಎಕ್ಸಾಮ್ ಹಾಲಲ್ಲೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ದೆನ್ ಅದಾದಮೇಲೆ ಪೇಪರ್ 4 ಬಂತು. ಪೇಪರ್ 4 ಬರೋ ಅಷ್ಟೊತ್ತಿಗೆ ಸ್ವಲ್ಪ ಬೆಟರ್ ಆಗಿದ್ದೆ ನಾನು. ಎಥಿಕ್ಸ್ ಪೇಪರ್ ಕಂಪ್ಲೀಟ್ ಮಾಡಿದೆ ನಾನು. ಎಸ್ಸೆ ಪೇಪರ್ ಕರೆಕ್ಟಾಗಿ ಬರೆಯೋಕ್ಕಾಗಲಿ. ದಟ್ ಈಸ್ ಬಿಕಾಸ್ ಐ ಲರ್ನ್ಡ್ ಎಕ್ಸಾಮ್ ಹಾಲಲ್ಲೇ. ದೆನ್ ಆಪ್ಷನಲ್ ಬರೆದೆ ನಾನು. ಪ್ರಶ್ನೆ 2B 2 ಮತ್ತು 3Bನಲ್ಲಿ ಇದರಲ್ಲಿ ನವೋದಯ ಸಾಹಿತ್ಯ ಕೇಳಿದ್ರು, ಇದರಲ್ಲಿ ನವ್ಯ ಸಾಹಿತ್ಯ ಕೇಳಿದ್ರು. ಆ್ಯಂಡ್ ನಾನು 2B ಪ್ರಶ್ನೆ ಓದಿ ಆನ್ಸರ್ ಬರೆಯುವಾಗ, ಅಥವಾ ಇನ್ನೊಂದ್ಸಲ ಆನ್ಸರ್ ಕರೆಕ್ಟಾಗಿ ಬರಿತಾ ಇದ್ದೀನೋ ಇಲ್ವೋ ಅಂತ ನಾನು ತಿರ್ಗಾ ಪ್ರಶ್ನೆ ಓದುವಾಗ 3B ಪ್ರಶ್ನೆ ಓದಿ ನವೋದಯ ಕೆಳಗೆ ನವ್ಯ ಬರೆದು, ನವ್ಯ ಸಾಹಿತ್ಯ ಕೆಳಗೆ ನವೋದಯ ಬರೆದು 20 ಮಾರ್ಕ್ಸ್ ಕೇಳಿದ್ರು. ಅವಾಗ 2 ಪ್ರಶ್ನೆಗಳು 20 ಮಾರ್ಕ್ಸ್ ಕೇಳಿದ್ರು. 40 ಮಾರ್ಕ್ಸ್ ಅಲ್ಲೇ ಹೋಗ್ಬಿಡ್ತು ನನಗೆ. ಎಕ್ಸಾಮ್ ಹಾಲಲ್ಲೇ ನನಗೆ ಗೊತ್ತಾಯ್ತು, ನಾನು 12th ಫೇಲ್ನಲ್ಲಿ ಟೂರಿಸಮ್ ಟೆರರಿಸಮ್ ಬರೀತಾನಲ್ಲಪ್ಪ, ಹಂಗೆ ನಾನು ನವೋದಯ ನವ್ಯ. ಇಮ್ಯಾಜಿನ್. ಓಕೆ ಓಕೆ ಆಲ್ ದ ಜರ್ನಿ, ನಾನು ಅಲ್ಲಿವರೆಗೂ ನಾನು ಮಾಡ್ಕೊಂಬಂದಿರೋ ಜರ್ನಿ. ಆ್ಯಂಡ್ ಏನು ಡೆಸ್ಪರೇಷನ್ ನನಗೆ ಜಾಸ್ತಿ ಇತ್ತು. ಇಟ್ ಇಸ್ ನಾಟ್ ಗುಡ್. ಓಕೆನಾ? ನಾನು ತುಂಬ ಜನ ಯು ಗೆಟ್ ಇನ್ ಟು ದ ಡೆಸ್ಪರೇಷನ್, ಇವತ್ತು ಓದ್ಬಿಡ್ಬೇಕು, ಇವತ್ತು ಮುಗಿಸ್ಬಿಡ್ಬೇಕು ನಾನು, ಆಯಿತಾ, 5 ದಿವಸದಲ್ಲೇ ಪೊಲಿಟಿ ಮುಗಿಸ್ಬಿಡ್ಬೇಕು, ಅಥವಾ ಇಷ್ಟು ಯು ಗೆಟ್ ಇನ್ ಟು ದ ಝೋನ್ ಆಫ್ ಡೆಸ್ಪರೇಷನ್. ಮೆಂಟಲಿ ಕಾಮ್ ಇಲ್ಲ, ರಿಲ್ಯಾಕ್ಸ್ಡ್ ಇಲ್ಲ. ಆವಾಗ ಏನಾಗುತ್ತೆ ಅಂದರೆ ಯುವರ್ ಮೈಂಡ್ ವಿಲ್ ನಾಟ್ ಬಿ ಕಾಮ್ ಆಲ್ಸೋ. ಎಲ್ಲ ಎಕ್ಸಾಮ್ಗೂ ನಂದು ಪ್ರಿನ್ಸಿಪಲ್ ಇದ್ದಿದ್ದು ಸಿಂಪಲ್, ಎಸ್ಸೆ ಆಪ್ಷನಲಲ್ಲಿ ಏನು ಮಿಸ್ಟೇಕ್ಸ್ ಇರಬಾರ್ದು. ಈ ಆಪ್ಷನಲ್ಸ್ GS ಎಲ್ಲ ಮುಗಿಸ್ಬಂದ್ಮೇಲೆ 5 ದಿವಸ ಗ್ಯಾಪ್ ಇರುತ್ತೆ. ಅವಾಗ ಆಪ್ಷನಲ್ ನೋಡಿದೆ ನಾನು. ಓಕೆ, ನಾನು ಇಂಟರ್ವ್ಯೂಗೆ ಬರಬೇಕಂದ್ರೆ ಆಪ್ಷನಲ್ ನನಗೆ 270 280 ಸ್ಕೋರ್ ಬರಬೇಕು ಅಂತ. ಇದು ನನಗೆ ತಲೆನಲ್ಲಿತ್ತು. 270 280 ಸ್ಕೋರ್ ಬಂದರೆ ಇಂಟರ್ವ್ಯೂವರೆಗೂ ಹೋಗ್ಬೋದು ನಾನು ಅಂತ. ಯಾಕಂದರೆ GS ಎಲ್ಲ ಆವ್ರೇಜಾಗಿ ಆಗಿತ್ತು, ಪ್ರಿಪ್ರೇಷನ್ ಚೆನ್ನಾಗಿರಲಿಲ್ಲ. ಸೊ ವೆನ್ ಯು ಪುಟ್ ಅಡಿಷ್ನಲ್ ಬರ್ಡನ್ ಅಲ್ಲ, ನಾನು ಇದರಲ್ಲೇ ನಾನು ಎಲ್ಲ ತೆಗಿಬೇಕು. ನಾನು ಈ ಪೇಪರೇ ತುಂಬ ಇಂಪಾರ್ಟೆಂಟು, ನಾನು ಒಂದು ಸಣ್ಣ ಮಿಸ್ಟೇಕು ಮಾಡಬಾರ್ದು. ಆಪ್ಷನಲ್ ಪೇಪರ್ 2ಗೆ ನಾನು ಅಂದರೆ ಆಪ್ಷನಲ್ ಪೇಪರ್ ಬರೆಯೋಕೆ ಹೋಗುವಾಗ ನಾನು ಕುತ್ಕೊಂಡು ಓದ್ತಾ ಇದ್ದೀನಿ. ಓಕೆನಾ? ಏನೋ ದ್ರಾವಿಡ ಭಾಷೆ ಲಕ್ಷಣ ಏನೋ, ಇದೇನೋ ಕನ್ನಡ ಬೇರೆ ದ್ರಾವಿಡ ಭಾಷೆಗಿಂತ ಹೇಗೆ ಭಿನ್ನ, ಇದನ್ನು ಗಟ್ಟಿ ಹೊಡಿತಾ ಇದ್ದೀನಿ. ಇದೆಲ್ಲ ಪಾಯಿಂಟ್ಸ್ ರಿಮೆಂಬರ್ ಮಾಡಬೇಕಲ್ಲ. ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆನೂ ಹೊರಗಡೆ ಕೂತ್ಕೊಂಡು ನಾನು ಫ್ಲಿಪ್ ಮಾಡ್ತಾ ಇದ್ದೀನಿ ಪೇಜ್. ಅದು ನಾನು ಯೂಶಲಿ ಮಾಡಲ್ಲ. ನಾನು ಎಕ್ಸಾಮಲ್ಲಿ ಹೊರಗಡೆನೂ ಮಾಡ್ತಾ ಇದ್ದೀನಿ. ಆವಾಗ ಏನಾಗುತ್ತೆ, ವೆನ್ ಯು ಗೆಟ್ ಆಂಕ್ಷಿಯಸ್, ವೆನ್ ಯು ಆರ್ ವೀಕ್, ವೆನ್ ಯು ಆರ್ ಆಂಬಿವೆಲೆಂಟ್, UPSC ವಿಲ್ ಹಿಟ್ ಯು. ಎನಿ ಫೇಸ್ ನಿನ್ಗೆ ಯಾವಾಗ ಕನ್ಫ್ಯೂಷನ್ಗೆ ಒಳಗಾಗ್ತೀಯ, ಡೈಲಮಾದಲ್ಲಿ ಒಳಗಾಗ್ತೀಯ, ಆವಾಗ ನಿನಗೆ UPSC ವಿಲ್ ಹಿಟ್ ಯು ವೆರಿ ಬ್ಯಾಡ್. ಬಿಕಾಸ್ ಎಕ್ಸಾಮ್ ಇಸ್ ಲೈಕ್ ದಟ್, ಎಕ್ಸಾಮ್ ಪ್ಯಾಟರ್ನ್ ಇಸ್ ಲೈಕ್ ದಟ್. ಓಕೆನಾ? ಸೊ ಆ್ಯಂಡ್ ವರ್ಸ್ಟ್ ಪಾರ್ಟ್ ಏನಂದರೆ, ನಾನು ಮಿಸ್ಟೇಕ್ ಮಾಡಿದ್ದೀನಿ ನವೋದಯ ನವ್ಯ ಅಂತ ಎಕ್ಸಾಮಲ್ಲೇ ಗೊತ್ತಾಗ್ಬಿಡ್ತು ನನಗೆ. ಸೊ ಆಲ್ ದಟ್ ಆಫ್ ಮೈ ಜರ್ನಿ ಒಂದು ಸೈಡ್ ಒಂದೇ ಅಟೆಂಪ್ಟ್ ಬರಿತೀನಿ ಅಂತ ಮನೇಲಿ ಹೇಳಿದ್ದೀನಿ. ಆ್ಯಂಡ್ ಇದರಲ್ಲಿ ನಾನು 270 280 ಮಾರ್ಕ್ಸ್ ತೆಗೆದ್ರೆ ನಾನು ಇಂಟರ್ವ್ಯೂಗೆ ಹೋಗ್ಬೋದು.
ಅದೇ ಗೊತ್ತಾಯ್ತು, ಏನು ಮಾಡ್ಲಿಕ್ಕೆ ಗೊತ್ತಾಗ್ಲಿಲ್ಲ ನನಗೆ. ಹೋದೆ ವಾಶ್ರೂಮಲ್ಲಿ ನಿಂತ್ಕೊಂಡೆ, ಒಂದು ಸ್ವಲ್ಪ ಹೊತ್ತು ಥಿಂಕ್ ಮಾಡಿದೆ ಏನು ಮಾಡಿದೆ. ಆ್ಯಂಡ್ ಇದೆಲ್ಲ ಸಣ್ಣ ಸಣ್ಣ ವಿಷಯಗಳು ಮ್ಯಾಟ್ರ್ ಆಗುತ್ತೆ ಅಂತ ಹೇಳಿದೆ ನಾನು. ಪೆನ್ನು ಗಿನ್ನು, ನನಗೆ ಕೂತಿರೋ ಬೆಂಚು, ಇವು ಪ್ರೈಮರಿ ಸ್ಕೂಲ್ ಮಕ್ಕಳು ಬೆಂಚಲ್ಲಿ ಕೂತಿದ್ರು, ನಾನು ಆನ್ಸರ್ ಬರೆಯೋದು ಬಿಟ್ಟು ನಾನು ಆನ್ಸರ್ ನೀಟಾಗಿ ಬರೀಬೇಕು ಅಂತ ಇನ್ನೊಂದು ಯಾವುದೋ ಬೆಂಚ್ ಖಾಲಿ ಇತ್ತು, ಯಾರೊಬ್ಬ ಆಪ್ಷನ್ ಹುಡುಗ ಬಂದಿರಲಿಲ್ಲ. ಇನ್ವಿಜಿಲೇಟರ್ ಜೊತೆಗೆ ಅದನ್ನು ಡಿಸ್ಕಸ್ ಮಾಡ್ತಾರೆ, ಸರ್ ಒಂಚೂರು ಎಕ್ಸ್ಚೇಂಜ್ ಮಾಡಿಕೊಡಿ, ನನಗೆ ಬೆಂಚ್ ಬೇರೆದು ಕೊಡಿ. ಎಕ್ಸಾಮ್ ನಡೀತಾ ಇದೆ. ನೀವು ಎಕ್ಸಾಮ್ ಹಾಲಲ್ಲಿ ಲೂಸ್ ಮಾಡೋ ಒಂದೊಂದು ಸೆಕೆಂಡು ನಿಮ್ಮ ವಾಚಲ್ಲಿ 10 ನಿಮಿಷ ಆಗಿರುತ್ತೆ. ನೀವೇನಾದ್ರು ನೀವು ಥಿಂಕ್ ಮಾಡ್ತಾ ಇದ್ರೆ, ಅಥವಾ ನೀವೇನು ಸಿಸೆಟ್ ಪೇಪರ್ ನೀವು ಮಾರ್ಕ್ ಟ್ರೈ ಮಾಡಿದ್ರೆ, ಸಿಸೆಟ್ ನೀವು ಸಾಲ್ವ್ ಮಾಡ್ತಾ ಇರ್ತೀರಾ, ನಿಮ್ಗೆ ಅನ್ಸುತ್ತೆ ನೀವು ಟೈಮಲ್ಲಿ ಇದ್ದೀರಾ ಅಂತ. ಬಟ್ ನೀವು ಒಂದು ಪ್ರಾಬ್ಲಮಲ್ಲಿ ನೀವು ಒಂದು 30 ಸೆಕೆಂಡ್ ತೊಗೊಂಡ್ಬಿಟ್ರೆ ಕ್ಲಾಕಲ್ಲಿ ನಿಮ್ಗೆ ಒಂದು 10 ನಿಮಿಷದ ಮೇಲೆ ಆಗ್ಬಿಟ್ಟಿರುತ್ತೆ. ಓಕೆನಾ, ಟೈಮ್ ರಿಲೇಟಿವ್ ಅಂತ ಹೇಳ್ತಾರಲ್ವಾ. ಓಕೆ, ರೈಟ್. ಸೊ ಎಕ್ಸಾಮ್ ಹಾಲ್ ಹೊರಗಡೆ ಹೋದೆ ನಾನು, ವಾಶ್ರೂಮಲ್ಲಿ ನಿಂತ್ಕೊಂಡೆ ಒಂದು 5 ನಿಮಿಷ, ಏನು ಮಾಡೋದು ಏನು, ಲೈಕ್ ಇಡೀ ಲೈಫ್ ಕಣ್ಮುಂದೆ ಬಂದ್ಬಿಡುತ್ತೆ ನನಗೆ. ಬಿಕಾಸ್ ನನಗೆ ಇಷ್ಟೆಲ್ಲ ಬಿಟ್ಟು ಇಷ್ಟೆಲ್ಲ ಮಾಡಿ ಲೈಫ್ ಸ್ಯಾಕ್ರಿಫೈಸ್ ಮಾಡಿ ಹೆಂಗೆ ನನಗೆ ನನ್ನನ್ನು ಕ್ಷಮಿಸ್ಕೊಳಕ್ಕಾಗಲಿಲ್ಲ ನನಗೆ. ಅದರಲ್ಲಿ ಒಂದು 10 ನಿಮಿಷ ಹೋಗ್ಬಿಡ್ತು ನನಗೆ ಥಿಂಕ್ ಮಾಡೋದ್ರಲ್ಲಿ ಏನು ಮಾಡೋದು ಅಂತ. ಅದಾದಮೇಲೆ ನಾನು ಹೇಳ್ದಲ್ಲ, ರಿಯಾಲಿಟಿ ಟೆಸ್ಟಿಂಗ್ ಇಲ್ಲ ನನಗೆ. ನಂದು ರೈಟಿಂಗ್ ಸ್ಪೀಡ್ ಎಷ್ಟಿದೆ ಏನು ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಅದ್ರ ಮೇಲೆ ನಾನು ಇನ್ನು ಥಿಂಕ್ ಮಾಡಿದೆ, ಈ 20 ಮಾರ್ಕ್ಸು ಹೊಡೆದಾಕಿ, ಈ 20 ಮಾರ್ಕ್ಸು ಹೊಡೆದಾಕಿ ಬೇರೆ ಚಾಯ್ಸ್ ಬರೆಯೋಕ್ಕಾಗುತ್ತಾ ನಾನು ಅಂತ ಥಿಂಕ್ ಮಾಡ್ತಾ ಇದ್ದೆ. ಎಷ್ಟು ನಾನು ಇವಾಗ ಯೋಚನೆ ಮಾಡಿದ್ರೆ ಎಷ್ಟು ದಡ್ಡ ನಾನು ಅನಿಸುತ್ತೆ. ಬಟ್ ಎಕ್ಸಾಮ್ ಹಾಲಲ್ಲಿ ನಿಮ್ದು ಏನು ಫುಲ್ 100% ಪೊಟೆನ್ಷಿಯಲ್ ಇರುತ್ತಲ್ಲ, ನಿಮ್ಮ ಬ್ರೈನ್ ಕೆಲಸ ಮಾಡೋದೇ ಒಂದು 60-70%. ಓಕೆನಾ. ಸೊ ಇಲ್ಲಿ ನೀವು ಯು ಹ್ಯಾವ್ ಟು ಬಿ 120% ಗುಡ್. ಎಕ್ಸಾಮ್ ಹಾಲಲ್ಲಿ ನೀವು 100% ಬರಬೇಕಂದ್ರೆ ಬರದೆ. ಅದಾದಮೇಲೆ ಈ ಥಿಂಕ್ ಮಾಡೋದ್ರಲ್ಲಿ ಒಂದು 10 ನಿಮಿಷ ಹೋಗಿತ್ತು. ಸೊ ನಾನು ಈ 40 ಮಾರ್ಕ್ಸು ಪ್ಲಸ್ ಇನ್ನೊಂದು 30 ಮಾರ್ಕ್ಸು ಬಿಟ್ಟು ಬಂದುಬಿಟ್ಟೆ ಆಪ್ಷನಲ್ ಪೇಪರ್ 1. ಹೊರಗೆ ಬಂದೆ, ನಾನು ನನ್ನ ಫ್ರೆಂಡ್ ನಿಶಾಂತ್ ಅಂತೇಳಿ ಒಟ್ಟಿಗೆ ಪ್ರಿಪೇರ್ ಮಾಡ್ತಾಯಿದ್ವಿ. ಅವನಿಗೂ ವಿ ಬೋತ್ ಹ್ಯಾಡ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಈಚ್ ಅದರ್. ಹೊರಗೆ ಬಂದೆ, ಹೋಗ್ಬಿಡ್ತು ಕಣ, ಲೈಫೇ ಮುಗಿದ್ಬಿಡ್ತು ಅನಿಸ್ತಾ ಇದೆ ನನಗೆ. ಏನು ಮಾಡಿದೆ, ನಾನು ಮನೆಗೆ ಫೋನ್ ಮಾಡಿದೆ, ಇಲ್ಲ ಹೋಗ್ಬಿಡ್ತು ಎಕ್ಸಾಮು, ಇದಾಗಲ್ಲ ಇದು ಅಂತ ಅನ್ನಿಸ್ತು. ದೆನ್ ಅಂದ್ಕೊಂಡೆ ನಾನು ಲಗೇಜ್ಗೆ ತೊಗೊಂಡು ಹೋಗ್ಬಿಡ್ಲ ಅಂತ. ದೆನ್ ಇನ್ನೇನು ಪರೀಕ್ಷೆ ಕಟ್ಟಿದ್ದೀನಿ, ಬರೆಯೋಣ ಪೇಪರ್ 2 ಇನ್ನೇನು ಅಂತ. ಬಟ್ ಪೇಪರ್ 2 ಫುಲ್ ಮಾಡ್ಬೇಕು, ಕಂಪ್ಲೀಟ್ ಮಾಡ್ಬೇಕಂತ ಇತ್ತು. ಬಟ್ ಪೇಪರ್ 2ನೂ ಹೋದೆ. ಪೇಪರ್ 2 ಆಲ್ಸೋ ಐ ವಾಸ್ ಏಬಲ್ ಟು ರೈಟ್ 118 ಬಂತು ನನಗೆ ಪೇಪರ್ 2ನಲ್ಲಿ ಅನಿಸುತ್ತೆ. ಪೇಪರ್ 1 ನನಗೆ 98 ಬಂತು ಆ ವರ್ಷ. ಬರದೆ ಪೇಪರ್ 2 ಕಂಪ್ಲೀಟ್ ಮಾಡಿದೆ. ಬಟ್ ಸ್ಟಿಲ್ ತುಂಬ ಒಳ್ಳೆ ಆನ್ಸರ್ ಬರೆಯೋಕ್ಕಾಗಲಿಲ್ಲ. ಮೋಸ್ಟ್ಲಿ ಏನಾಯ್ತು ಅಂದರೆ, ಈ ಪೇಪರ್ ಆಪ್ಷನಲ್ ಪೇಪರ್ಗಿಂತ ಹಿಂದೆ ಈ ಕಂಪಲ್ಸರಿ ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ. ಏನು ಪರೀಕ್ಷೆಗೆ ಏನು ಬೇಕು ನಾನು ಒಂದು ಹೇಳ್ತೀನಿ, ನಾನು ನೀವು ಏನು ತೊಗೊಂಡು ಹೋಗ್ತಿರೋ ಬಿಡ್ತಿರೋ ಮೈಂಡ್ಸೆಟ್ ತೊಗೊಂಡು ಹೋಗ್ಬೇಕು. ಒಂದು ವಾರಿಯರ್ ಮೈಂಡ್ಸೆಟ್ ಇರಬೇಕು. ಓಕೆನಾ. ಅಂದರೆ ನನಗೆ ಏನೇ ಬರಲಿ, ಬಿಕಾಸ್ ನೀವು ಪ್ರಿಲಿಮ್ಸೇ ಬರೀರಿ, ಮೇನ್ಸೇ ಬರೀರಿ, ಅಥವಾ ಇಂಟರ್ವ್ಯೂ ಬರೀರಿ, ಈಚ್ ಆಫ್ ಇಟ್ ಈಸ್ ಡಿಫಿಕಲ್ಟ್. ಸೊ ನಿನ್ನ ಅಡ್ರಿನಲ್ ರಶ್ನ ತರಬೇಕು. ನೀನು 100% ಯು ಹ್ಯಾವ್ ಟು ಪುಷ್ ಯುವರ್ ಸೆಲ್ಫ್. ಇಲ್ಲ ಅಂದರೆ ಮಾಡ್ಲಿಕ್ಕಾಗಲ್ಲ. UPSCನಲ್ಲಿ ಒಂದು ಸಲ ನೀವು ಎಕ್ಸಾಮ್ ಕಟ್ಟಿದ್ರೆ ಅಟೆಂಪ್ಟ್ ಇರೋವರೆಗೂ ಎಕ್ಸಾಮ್ ಕಟ್ತಾನೆ ಇರ್ತೀರ. ಬರೆಯೋದು ಬಿಡೋದು ಸೆಕೆಂಡ್ರಿ ಅಲ್ವಾ. ಸೊ ಕಟ್ಟಿದೆ 2024ಅಲ್ಲಿ ಓದಲಿಲ್ಲ ನಾನು. ಬಟ್ ನಾನೇನು ಹೇಳ್ತೀನಿ, 2023 ಪ್ರಿಲಿಮ್ಸ್ ನಾನು ಐ ವಾಸ್ ವೆರಿ 100% ಕಾನ್ಫಿಡೆಂಟ್. ನನ್ನ ಪ್ರಿಪ್ರೇಷನ್ ವಾಸ್ ಟಾಪ್ ನಾಚ್. ಕನ್ನಡ ಆಪ್ಷನಲ್ ಮೈ ಪ್ರಿಪ್ರೇಷನ್ ವಾಸ್ ಗುಡ್, ಎಬೋ ಆವ್ರೇಜ್. ಬಟ್ ಎಲ್ಲಿ ಫೇಲ್ ಆಗಿದ್ದು ನಾನು, ಎಕ್ಸಿಕ್ಯೂಷನಲ್ಲಿ ಫೇಲ್ ಆಗಿದ್ದು. ಎಕ್ಸಾಮ್ ಹಾಲಲ್ಲಿ ನನಗೆ ಏನು ಗೊತ್ತಿದೆ ಅನ್ನೋದು ಮುಖ್ಯ ಅಲ್ಲ, ನೀನು ಅದನ್ನು ಎಕ್ಸಾಮಿನರ್ಗೆ ಹೆಂಗೆ ಕನ್ವಿನ್ಸ್ ಮಾಡ್ತೀಯ ಅನ್ನೋದು ಮುಖ್ಯ. ಸೊ 2024 ಪ್ರಿಲಿಮ್ಸ್ ಬರೆದು ಹೊರಗೆ ಬಂದು ಸಂಜೆನೇ ಗೊತ್ತಾಯ್ತು ನನಗೆ ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ ಅಂತ. ಬಟ್ ದುರದೃಷ್ಟವಶಾತ್ ಏನಾಗೋಯ್ತು ಅಂದರೆ, ಈ ಪ್ರಿಲಿಮ್ಸ್ ಪೋಸ್ಟ್ಪೋನ್ ಆಗಿಬಿಟ್ಟಿತ್ತು ಎಲೆಕ್ಷನಿಂದ. ಹೋದ ವರ್ಷ 2024 ಎಲೆಕ್ಷನ್ನಿಂದ ಪ್ರಿಲಿಮ್ಸ್ ಪೋಸ್ಟ್ಪೋನ್ ಆಗಿ ಮೇನ್ಸ್ಗೂ ಪ್ರಿಲಿಮ್ಸ್ಗೂ ಇದ್ದಿದ್ದು ಗ್ಯಾಪೇ 60 ದಿನ. ನಾನಲ್ಲಿ ಶಿವಮೊಗ್ಗನಲ್ಲಿ ಕೆಲಸ ಮಾಡ್ತಾಯಿದ್ದೆ, ನನ್ನ ಹಾಸ್ಪಿಟಲಲ್ಲಿ ಐ ಪೇಷಂಟ್ಸ್ ನೋಡ್ತೀನಿ, ಜೊತೆಗೆ ಸ್ಟೂಡೆಂಟ್ಸಿಗೆ ಪಾಠ ಮಾಡ್ತೀನಿ ನಾನು. ಅಲ್ಲಿ ರಿಲೀವ್ ಆಗೋದಕ್ಕೆ ಒಂದು 15 ದಿನ ಆಯಿತು. ನಾನು ಮೇನ್ಸ್ಗೆ ಇದ್ದಿದ್ದೆ 40 ದಿವಸ ಟೈಮ್. ಸೊ ನಾನು ಓದೋದು ಬಿಟ್ಟು 6 ರಿಂದ 8 ತಿಂಗಳು ಆಗ್ಬಿಟ್ಟಿದೆ. ಆ್ಯಂಡ್ ಐ ಆಮ್ ಗೋಯಿಂಗ್ ಫ್ರಮ್ ಎ ಫೇಲ್ಯೂರ್. ಇಲ್ಲಿ ಏನು ಫೇಲ್ಯೂರ್ ಆಗಿದೆ ಅದರಿಂದ ಹೋಗ್ತಾ ಇದ್ದೀನಿ. ಇರೋದೇ 40 ದಿವಸ. ಸೊ 2024ರಲ್ಲಿ ವಾಟ್ ಐ ಅಂಡರ್ಸ್ಟುಡ್ ಈಸ್, ಓದೋ ಗೇಮ್ ಅಲ್ಲ ಇದು ಅಂತ. ನಾಲೆಡ್ಜ್ ಗೇಮು ಅಲ್ಲ ಇದು, ಓದೋ ಗೇಮು ಅಲ್ಲ ಇದು. ಏನು ಗೊತ್ತಿದೆ ಅದನ್ನು ಬರಿಬೇಕು. ಅವ್ನಿಗೆ ಏನಾದರೂ ಕೇಳಲಿ. ಓಕೆನಾ. ಲೈಕ್ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಅಂದರೆ, ಒಂದು NGO ಲೀವ್ ಲವ್ ಲಾ ಫೌಂಡೇಶನ್ ಅಂತ ಒಂದು NGO ಇದೆ, ದೀಪಿಕಾ ಪಡುಕೋಣೆದು. ಓಕೆನಾ. ಜಗಳೂರಿನಲ್ಲಿ ಅವರು ಕ್ಯಾಂಪ್ಸ್ಗೆ ಸ್ಪಾನ್ಸರ್ ಮಾಡ್ತಾಯಿದ್ರು. ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಆಯಿತಾ. ಇದು ಒಂದು ಎಕ್ಸಾಂಪಲ್ ಗೊತ್ತು ನನಗೆ. ಇದನ್ನೇನು ಮಾಡ್ತೀನಿ, ರೋಲ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ NGO ಅಂತ ಹಾಕಿದ್ರು ಇದೇ ಎಕ್ಸಾಂಪಲ್. ಓಕೆನಾ. ಹೆಲ್ತ್ ಅಂತ ಹಾಕಿದ್ರು ಈ ಎಕ್ಸಾಂಪಲ್ ಆಗ್ತಾಯಿದ್ದೆ. ಮೆಂಟಲ್ ಹೆಲ್ತ್ ಅಂತ ಹಾಕಿದ್ರು ಇದೇ ಎಕ್ಸಾಂಪಲ್ ಆಗ್ತಾಯಿದ್ದೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಬಂದ್ರೂ ಇದೇ ಎಕ್ಸಾಂಪಲ್ ಅಂತ ಆಗ್ತಾಯಿದ್ದೆ. ಓಕೆನಾ. ಎಥಿಕ್ಸಲ್ಲಿ ಎಥಿಕಲ್ ವ್ಯಾಲ್ಯೂಸ್ ಅಂತ ಬಂದರೆ ಮತ್ತೆ ದೀಪಿಕಾ ಪಡುಕೋಣೆ ಹೆಸರು ಹೇಳಿ ಇದೇ ಎಕ್ಸಾಂಪಲ್ ಆಗ್ತಾಯಿದ್ದೆ. ಓಕೆನಾ. ರೋಲ್ ಆಫ್ ಸೆಲೆಬ್ರಿಟೀಸ್
ಇನ್ ದ ಪಬ್ಲಿಕ್ ರೋಲ್ ಆಫ್ ಪಬ್ಲಿಕ್ ಫಿಗರ್ ಅಂತ ಕೆಲವು ಪ್ರಶ್ನೆ ಬರುತ್ತೆ, ಅದಕ್ಕೂ ಇದೇ ಎಕ್ಸಾಂಪಲ್ ಆಗ್ತಾ ಇದ್ದೆ. ಸೊ ನನ್ನ ನಾಲೆಡ್ಜ್ ಏನಿದೆ ಅದು ದಟ್ ಈಸ್ ಲಿಮಿಟೆಡ್. ಯಾಕಂದ್ರೆ ಏನು ಸಿ ಐ ವಿಲ್ ಟೆಲ್ ಯು ಸಮಥಿಂಗ್. ಏನು ಗೊತ್ತಾ, UPSC ನಾನು ಅರ್ಥ ಮಾಡ್ಕೊಂಡಿದ್ದು ದೊಡ್ಡ ಸಮುದ್ರನಪ್ಪ. ನೀವು ನೀರು ಕುಡಿದು ಖಾಲಿ ಮಾಡೋಕ್ಕಾಗಲ್ಲ, ಈಜದ್ ಕಲಿಬೇಕಷ್ಟೆ. ಓಕೆನಾ? ಇದು ಸಿಲೆಬಸ್ ಎಷ್ಟು ವಾಸ್ಟ್ ಇದೆ ಅಂದರೆ, ನೀವು ನೆನ್ನೆ ಪ್ರಿಲಿಮ್ಸ್ ಪೇಪರ್ ನೋಡಿದ್ರು ಒಂದು 30 ಕ್ವಶನ್ ನೀವು ಸಾಲ್ವ್ ಮಾಡ್ಬೋದು ಸ್ಟ್ಯಾಂಡರ್ಡ್ ಬುಕ್ಸಿಂದ. ಇನ್ನು 70 ಕ್ವಶನ್ ಎಕ್ಸಾಮ್ ಹಾಲಲ್ಲಿ ನೀವು ಡಿಡಕ್ಟ್ ಮಾಡಬೇಕು. ಸೊ ನೀವು ಆ 70 ಕ್ವಶನಲ್ಲಿ ಇನ್ನೊಂದು 30 ಕ್ವಶನ್ ನೀವು ಡಿಡಕ್ಟ್ ಮಾಡಿದ್ರೆ ಯು ಕ್ಯಾನ್ ಕ್ಲಿಯರ್. ಮೇನ್ಸನ್ನು ಅಷ್ಟೇ ಇರುತ್ತೆ, ನಿಮ್ಗೆ ಅದೇ ಕ್ವಶನ್ ಸ್ವಲ್ಪ ಟ್ರಿಕಿ ಮಾಡಿ ಮೇಲೆ ಕೆಳಗೆ ಕೇಳ್ತಾನೆ. ಸೊ ನಾನೇನು ಅರ್ಥ ಮಾಡ್ಕೊಂಡಪ್ಪ, ನಾನು ಕನ್ನಡ ಆಲ್ರೆಡಿ ನಾನು 1 ವರ್ಷ ಓದ್ಬಿಟ್ಟಿದ್ದೀನಿ, ಆಯಿತಾ. GS ನಾನು ಸುಮಾರು ಓದ್ಬಿಟ್ಟಿದ್ದೀನಿ. ನಾನು 2023ನಲ್ಲಿ ಎಕ್ಸಾಮ್ ಬರೆಯುವಾಗ ನನಗೆ ಗೊತ್ತಾಯಿತು ಇನ್ನೊಂದು ತಿಂಗಳಿದ್ರೆ ನಾನು ಈ ಎಕ್ಸಾಮ್ ಕ್ರ್ಯಾಕ್ ಮಾಡ್ತಾ ಇದ್ದೆ ಅಂತ. ಅಂದರೆ ಎಕ್ಸಾಮ್ ಬರೆಯೋವಾಗಲೇ ಗೊತ್ತಾಯ್ತು ನನ್ನ ಕೈಲಿ ಕ್ರ್ಯಾಕ್ ಮಾಡೋಕ್ಕಾಗಲ್ಲ ಅಂತ, ಇನ್ನೊಂದು ತಿಂಗಳು ಬೇಕಾಗಿತ್ತು ಅಂತ. ಸೊ ಐ ಸೆಡ್ ಮೈಂಡ್ ಸೆಟ್ ಚೆನ್ನಾಗಿ ಮಾಡಬೇಕು. ಏನು ಗೊತ್ತಿದೆಯೋ ಅದನ್ನೇ 4 ಕಡೆ ಚೆನ್ನಾಗಿ ಹಾಕಬೇಕು. ಒಂದು ಫ್ಯಾಕ್ಟ್ ಗೊತ್ತಿದೆಯಾ, ನೀತಿ ಆಯೋಗ ರಿಪೋರ್ಟ್ ಗೊತ್ತಿದೆಯಾ, ಹೌ ಯು ಪ್ರೆಸೆಂಟ್ ದಟ್ ಮ್ಯಾಟರ್ಸ್. ಎಕ್ಸಾಕ್ಟ್ಲಿ ನಿನ್ನ ನಾಲೆಡ್ಜು ಎಷ್ಟೇ ಇರಲಿ ಏನೇ ಬರಲಿ. ಆಮೇಲೆ ಕನ್ನಡನೂ ಅಷ್ಟೇ. ಈ ಸಲ ಡಿಸೈಡ್ ಮಾಡಿದೆ ನಾನು ಈ ಒಂದು ಆಪ್ಷನಲ್ಲಿಂದ ನಾನು 280-300 ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ನನ್ನ ಮೇಲೆ ನಾನು ಎಕ್ಸ್ಟ್ರಾ ಬರ್ಡನ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಆಪ್ಷನಲ್ ಮೇಲೆ ಆಲ್ಸೋ ಐ ಆಮ್ ಪುಟಿಂಗ್ ಮೋರ್ ಪ್ರೆಷರ್. ನಾನು ಬೇರೆದೇನೋ ನೀಟಾಗಿ ಓದಲ್ಲ, ಕರೆಕ್ಟಾಗಿ ಮಾಡಲ್ಲ, ಇದು ಒಂದರಿಂದನೇ ನನಗೆ ಮಾರ್ಕ್ಸ್ ಬಂದ್ಬಿಡುತ್ತೆ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್. ಎಲ್ಲ ಸಬ್ಜೆಕ್ಟಲ್ಲಿ ಯು ಹ್ಯಾವ್ ಟು ಬಿ ಆವ್ರೇಜ್. ಒಂದರಲ್ಲಿ ಎಕ್ಸ್ಟ್ರಾ ಆವ್ರೇಜ್ ಇದ್ದು ಎಕ್ಸ್ಟ್ರಾರ್ಡಿನರಿ ಮಾರ್ಕ್ಸ್ ಬಂದರೆ ಯು ವಿಲ್ ಗೆಟ್ ಇನ್ ಟು ಟಾಪ್ 50. ಬಟ್ ರ್ಯಾಂಕ್ ಲಿಸ್ಟಲ್ಲಿ ಬರಬೇಕಂದ್ರೆ ಎಲ್ಲ ಸಬ್ಜೆಕ್ಟಲ್ಲಿ ಆವ್ರೇಜ್ ಮಾರ್ಕ್ಸ್ ಇರಲೇಬೇಕು. ಒಂದು ಪೇಪರ್ ನಿಮಗೆ 60 ಮಾರ್ಕ್ಸ್ ಬಂದ್ಬಿಡ್ತು ಅಂದರೆ, ಒಂದು GS1 GS2 ಯು ಆರ್ ಔಟ್ ಆಫ್ ದಿ ಲೀಸ್ಟ್. ಬೇರೆ ಸಬ್ಜೆಕ್ಟಲ್ಲಿ ಎಷ್ಟೇ ಚೆನ್ನಾಗಿ ಬಂದರು ಈಚ್ ಮಾರ್ಕ್ಗೆ 20 ರ್ಯಾಂಕ್ ವೇರಿ ಆಗುತ್ತೆ. ಈಗ ನನಗೆ 15 ಮಾರ್ಕ್ಸ್ ಡಿಫ್ರೆನ್ಸ್ ಆಗಿದ್ರೆ ಐ ಹ್ಯಾವ್ ಬಿನ್ ರ್ಯಾಂಕ್ 200-250 ಎಲ್ಲ. ಅರ್ಥ ಆಗ್ತಾ ಇದೆ? ಸೊ ವಾಟ್ ಯು ಶುಡ್ ಹ್ಯಾವ್ ಇಸ್ ಎ ಮೈಂಡ್ ಸೆಟ್. ನೀವು ಇವನ್ ಮಾರ್ಕ್ ಎಕ್ಸಾಮ್ಗೆ ಕೂಡ ಯು ಕ್ಯಾನ್ ಡೂ. ಪ್ರತಿ ಮಾರ್ಕ್ ಎಕ್ಸಾಮ್ಗೆ ಹೋಗಿ ಯು ಶುಡ್ ರೈಟ್, ನಾನು ಇಷ್ಟು ಪ್ರಶ್ನೆ ಅಟೆಂಪ್ಟ್ ಮಾಡ್ತೀನಿ. ಸುಮಾರು ಜನ 100ಕ್ಕೆ 20 ಅಟೆಂಪ್ಟ್ ಮಾಡ್ತಾರೆ, 30 ಅಟೆಂಪ್ಟ್ ಮಾಡ್ತಾರೆ. ಡೂ ಯು ಥಿಂಕ್ 100 ಪ್ರಿಲಿಮ್ಸ್ ಕ್ವಶನ್ಗೆ ನೀವು 15-20 ಅಟೆಂಪ್ಟ್ ಮಾಡಿದ್ರೆ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಯು ಹ್ಯಾವ್ ಟು ಇಂಟ್ರೋಸ್ಪೆಕ್ಟ್. ಓಕೆನಾ? ರೈಟ್. ಸೊ 2024ಅಲ್ಲಿ ಏನು ಮಾಡಿದೆ ನಾನು, ಓದೋದು ಐ ಸ್ಟಾಪ್ ರೀಡಿಂಗ್. ಅಂದರೆ ಓದ್ತಾ ಇದ್ದೆ ನಾನು, ಬಟ್ ನಾನು ಓದೋದು ಏನು ಓದ್ತಾ ಇದ್ದೆ ಅಂದರೆ ಯಾವುದನ್ನ ನಾನು ಬರೆಯೋಕ್ಕೆ ಸಾಧ್ಯ ಇದೆಯೋ ಅದನ್ನಷ್ಟೇ ಓದ್ತಾ ಇದ್ದೆ. ಆ್ಯಂಡ್ ಇದೇ ಮೈಂಡ್ ಸೆಟ್, 1 ರೂಪಾಯಿ ಹಾಕಿದ್ರೆ 100 ಪೈಸೆ ತೆಗಿಬೇಕು ಅಂತ ಹೇಳ್ತಾ ಇದ್ನಲ್ಲ. ನಾನು ಒಂದು ಲೈನ್ ಓದ್ತಾ ಇದ್ದೀನಿ ಅಂದರೆ ಅದನ್ನು ಸಿಲೆಬಸ್ಸಲ್ಲಿ ಎಲ್ಲಾದರೂ ಒಂದು ಕಡೆ ನಾನು ಹಾಕಲೇಬೇಕು. ಸೊ ನಾನು ಓದಿದ್ದೆ 40 ದಿವಸ 2024ಅಲ್ಲಿ, ಆಯಿತಾ. 2023 ನನಗೆ ತುಂಬ ಆವ್ರೇಜ್ ಮಾರ್ಕ್ಸ್ ಬಂತು, ಇಂಟರ್ವ್ಯೂ ಕೂಡ ನಾನು ಕ್ವಾಲಿಫೈ ಆಗಲಿಲ್ಲ. ಓಕೆ, ಡೀಸೆಂಟ್ ಮಾರ್ಕ್ಸು. ಬಟ್ 40 ದಿವಸದಲ್ಲಿ ಐ ವಾಸ್ ಏಬಲ್ ಟು ಇಂಪ್ರೂವ್ ಮೈ ಮಾರ್ಕ್ಸ್ ಬೈ 140 ಮಾರ್ಕ್ಸ್ ಅನಿಸುತ್ತೆ. 140 ಮಾರ್ಕ್ಸು ಐ ಥಿಂಕ್ ನಾನು ಇಂಪ್ರೂವ್ ಮಾಡಿರೋದು. ಹೋದ ಸಲ ನಂದು ಅಟೆಂಪ್ಟ್ಗೂ ಈ ಸಲಕ್ಕೆ ಮೇನ್ಸಲ್ಲಿ 140 ಮಾರ್ಕ್ಸ್ ಇಂಪ್ರೂವ್ ಮಾಡಬೇಕು 40 ಡೇಸಲ್ಲಿ ಅಂದರೆ ಐ ಥಿಂಕ್ ನಂದು UPSC ಜರ್ನಿನಲ್ಲಿ ಇಟ್ ಈಸ್ ಮೈ ಪರ್ಸ್ನಲ್ ಅಚೀವ್ಮೆಂಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆನಾ? ಐ ಕುಡ್ ಡೂ ದಿಸ್ ಓನ್ಲಿ ಬಿಕಾಸ್ ಐ ವಾಸ್ ಸೀಕಿಂಗ್ ಗೈಡೆನ್ಸ್. ದೆನ್ ಈ ಸಲ ನಾನು ಟೆಸ್ಟ್ ಸೀರೀಸ್ ಬರೆದೆ, ಕನ್ನಡದ ಮೇಲೆ ಪ್ರೆಷರ್ನ ಕಡಿಮೆ ಮಾಡಿದೆ. ಕನ್ನಡ 250 ಬಂದ್ರೂ ನಾನು ರ್ಯಾಂಕ್ ಬರೋ ಥರ ಮಾಡಬೇಕು ಅಂದ್ಕೊಂಡೆ. ಕನ್ನಡ ಓದೋದು ನಿಲ್ಲಿಸ್ತೆ ನಾನು, ಬಿಕಾಸ್ ನಾನು ಓದೋದೆಲ್ಲ ಆಲ್ರೆಡಿ ಓದ್ಬಿಟ್ಟಿದ್ದೆ 2023ಕ್ಕೆ. 2023ಕ್ಕೆ ನಾನು ನೋಟ್ಸ್ ಎಲ್ಲ ಮಾಡಿಬಿಟ್ಟಿದ್ದೆ. ಎಕ್ಸಿಕ್ಯೂಷನ್ ಅಷ್ಟೇ ಫೇಲ್ ಮಾಡಿದ್ದು ನಾನು. ಸೊ ಮೈ ಪ್ರಿಪ್ರೇಷನ್ ವಾಸ್ ಆಫ್ 2023 ಅಟೆಂಪ್ಟ್ ವಿಚ್ ಐ ಎಕ್ಸಿಕ್ಯೂಟೆಡ್ ಇನ್ 2024. ನಾನು 2024ಗೆ ಪ್ರಿಪೇರ್ ಮಾಡಿದ್ದಲ್ಲ, 2023ಗೆ ಪ್ರಿಪೇರ್ ಮಾಡಿದ್ದು. 2024ಗೆ ನಾನು ಏನು ಪ್ರಿಪೇರ್ ಮಾಡಿದ್ದು ಅದನ್ನು ನಾನು ಎಕ್ಸಿಕ್ಯೂಟ್ ಮಾಡಿದ್ದು. ಸೊ 2 ಫೇಸ್ ಎಕ್ಸಾಮಲ್ಲಿ, ಪ್ರಿಪೇರ್ ಮಾಡೋದೊಂದು, ಎಕ್ಸಿಕ್ಯೂಟ್ ಮಾಡೋದೊಂದು. ಇದರ ತುಂಬ ಜನ ತುಂಬ ಚೆನ್ನಾಗಿ ಓದೋರು ಇದ್ದಾರೆ, ನಮಗಿಂತ ತುಂಬ ಬುದ್ಧಿವಂತರಿದ್ದಾರೆ, ಹಾರ್ಡ್ ವರ್ಕ್ ಮಾಡೋರು ಇದ್ದಾರೆ. ಎಲ್ಲಿ ಫೇಲ್ ಆಗ್ತಾ ಇದ್ದಾರೆ? ಎಕ್ಸಿಕ್ಯೂಷನಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಸೊ ಇದನ್ನು ಆ್ಯಕ್ಚುಲಿ ನಾನು ಇದರಲ್ಲಿ ಹಾಕಿದ್ದು ವಾಟ್ ಐ ರಿಟರ್ನ್ ಇಸ್, ನಾನು ಇವತ್ತು ನಂದು ಈ ಪ್ಲಾಟಿನಮ್ ಲೈಬ್ರರಿನಲ್ಲಿ ಓದ್ತಾ ಇದ್ದೆ ನಾನು. ನನ್ನ ಟೇಬಲಲ್ಲಿ ಇನ್ನೂ ಆ ಸ್ಟಿಕ್ಕರ್ ಹಂಗೆ ಇದೆ, ಏನದು, ಎಕ್ಸಿಕ್ಯೂಷನ್ ಈಸ್ ಬೆಟರ್ ದ್ಯಾನ್ ಪ್ರಿಪ್ರೇಷನ್ ಅಂತ ಬರ್ದಿದ್ದೀನಿ. ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಕನ್ವಿನ್ಸ್ ದ ಎಕ್ಸಾಮಿನರ್. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐ ಚೇಂಜ್ ಇನ್ 2024. ಓಕೆನಾ? ಆ್ಯಂಡ್ ಈ ಸಲ GS ಟೆಸ್ಟ್ ಸೀರೀಸ್ ಬರೆದೆ ನಾನು. ಮಾರ್ಕ್ಸ್ ಕಡಿಮೆ ಬಂದಾಗ ಬೇಜಾರಾಗಲಿಲ್ಲ. ಆ್ಯಂಡ್ ನಾನು ಬರೆದಿರೋ ಬೆಸ್ಟ್ ಆನ್ಸರ್ ನಾನು ಎಲ್ಲಿ ಬರೆದಿದ್ದೀನಿ ಅಂದರೆ ಐ ಹ್ಯಾವ್ ರಿಟನ್ ಮೈ ಬೆಸ್ಟ್ ಆನ್ಸರ್ ಇನ್ ದ ಎಕ್ಸಾಮ್ ಹಾಲ್. ಇಫ್ ಯು ಸಿ ನಾನು ಜನರಲ್ ಸ್ಟಡೀಸು ಟೆಸ್ಟ್ ಸೀರೀಸ್ ಒಂದು ಕಡೆ ಬರೆದೆ, ಅದೆಲ್ಲ ಪೇಪರ್ ನೋಡಿದ್ರೆ ನಿಮಗೆ ಟಾಪರ್ಸ್ ಕೆಲವರು ಕಾಪಿ ನೋಡಿ, ನೀವು ಟಾಪ್ 50 ಬಿಟ್ಟು ಉಳ್ಕಿದವ್ರನ್ನೆಲ್ಲ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಏನು ಬರ್ದಿದ್ದ ನೀವು, ನಿಮಗೆ ಎಲ್ಲಿಂದ ರ್ಯಾಂಕ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಇಫ್ ಯು ಸಿ
ಓಕೆ ನಾನು ಮೇಡಮ್ನ ಆನ್ಸರ್ ನೋಡ್ತಾ ಇದ್ದೆ, ನಾನು ದಾಮಿನಿ ದಾಸ್ ಮೇಡಮ್ನ ಆನ್ಸರ್ ನೋಡ್ತಾ ಇದ್ದೆ. ದೆನ್ ಅವ್ರದ್ದು ನೀವು ನೋಡಿ ಟೆಲಿಗ್ರಾಮ್ ಚಾನಲ್ ತುಂಬ ಚೆನ್ನಾಗಿದೆ. ನಮ್ಮದು ಕೆಲಸ ನಾನು 2024 ನನಗೆ ಕೆಲವು ಪ್ರಶ್ನೆಗಳು ಉತ್ತರ ಗೊತ್ತಿಲ್ಲದಿರೋದೆಲ್ಲ ನಾನು ಏನು ಮಾಡಿಬಿಟ್ಟೆ ಅಂದರೆ, ನಾನು ಅಲ್ಲಿ ಶಿಫ್ಟ್ ಮಾಡುವಾಗ ನಾನು ಕೆಲವು ನೋಟ್ಸ್ಗಳೆಲ್ಲ ಮಿಸ್ ಆಯಿತು. ಮೇಡಮ್ದು ನಾನು ಟಾಪರ್ಸ್ ಕಾಪಿನಲ್ಲೇ ಕೆಲವು ಆನ್ಸರ್ ನೋಡಿ ನಾನು ನೋಟ್ಸ್ ನಿಮ್ಗೆ ಹೇಳ್ತೀನಿ ನಾನು ಹೆಂಗೆ ಮಾಡ್ತಾ ಇದ್ದೆ ಅಂತ. ಸೊ ಏನು ಇಂಪಾರ್ಟೆಂಟ್ ಅಂದರೆ ಅದನ್ನು ಬೆಸ್ಟ್ ಆನ್ಸರ್ ನೀವು ಎಲ್ಲಿ ಬರೀಬೇಕು, ಎಕ್ಸಾಮ್ ಹಾಲಲ್ಲಿ ಬರೀಬೇಕು. ಎವ್ರಿಥಿಂಗ್ ಎಲ್ಸ್ ಇಸ್ ಓನ್ಲಿ ಪ್ರಾಕ್ಟೀಸ್. ಸೊ ನಾನು 2024 ನಂದು ಜನರಲ್ ಸ್ಟಡೀಸಲ್ಲಿ ನಾನು ಏನು ಆನ್ಸರ್ ಬರ್ತೀನಿ, ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಆಪ್ಷನಲ್ ವಿತಿನ್ ವಾಟ್ ಎವರ್ ಟೈಮ್ ಕನ್ಸ್ಟೆಂಟ್ಸ್ ಐ ಹ್ಯಾವ್ ಹ್ಯಾಡ್ ಅದರಲ್ಲಿ ನಾನು ಬರೆದಿರೋ ಉತ್ತರಕ್ಕೆ ನನಗೆ ಸಮಾಧಾನ ಇದೆ. ಪೇಪರ್ 2ನಲ್ಲಿ ಒಂದು 3 ಕ್ವಶನ್ನು ಸ್ವಲ್ಪ ಔಟ್ ಆಫ್ ದಿ ಸಿಲೆಬಸ್ ಕೇಳಿದ್ರು, ದಟ್ ಈಸ್ ಎಕ್ಸ್ಪೆಕ್ಟೆಡ್. ನಾನು ಆ್ಯಕ್ಚುಲಿ 131 ಬಂದಿದೆ ನನಗೆ ಪೇಪರ್ 2, 131 ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನೋ ಕೆಲವು ಸಲ ಏನೋ ಭಗವಂತ ಎಲ್ಲ ಸ್ಟಾರ್ಸ್ ಅರೇನ ಆಗ ತಥಾಸ್ತು ಗೀತಾಸ್ತು ಅಂದರೆ, ನಾನು ಆ್ಯಕ್ಚುಲಿ 145 ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಆಪ್ಷನಲ್ಲು. 157 ಬಂತು ನನಗೆ ಆಪ್ಷನಲ್ಲು. ನಾನು ಟೋಟಲ್ 930 ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಐ ಆಮ್ ಟೆಲಿಂಗ್ ಯು ಹೌ ಪ್ಲ್ಯಾಂಡ್ ಅಂತ, ನಾನು ಎಷ್ಟು ಇಂಟ್ರೋಸ್ಪೆಕ್ಟ್ ಮಾಡ್ತಾ ಇದ್ದೆ ಅಂತ. 930 ಮಾರ್ಕ್ಸ್ ಬರುತ್ತೆ ಅಂತ ನಾನು ಬರ್ದಿದ್ದೆ. ನಾನು 928 ಮಾರ್ಕ್ಸ್ ಬಂತು ನನಗೆ. ದಟ್ ಆಲ್ಸೋ ಐ ಡಿಸೈಡೆಡ್. ಯು ನೀಡ್ ಟು ಸೇ ದಟ್. ಅಂದರೆ ನಾನು ಐ ಡೋಂಟ್ ಸೇ ನಾನು ತುಂಬ ನಾನೇ ಟಾಪರ್ ಅಂತಲ್ಲ. ನಾ ಬಂದಿರೋದು 615 ರ್ಯಾಂಕು, ನನಗಿಂತ 614 ಜನ ಈ ವರ್ಷ ಬೆಟರು. 10 ವರ್ಷದಲ್ಲಿ ತಗೊಂಡ್ರೆ 10,000 ಜನರದ್ದು 10,000 ಅಪ್ರೋಚ್ ಇರ್ಬೋದು. ಅಥವಾ ನಂದೇ 23 ಮನುಷ್ಯ ನಾನೇ ಬೇರೆ, 2024 ಮನುಷ್ಯನೇ ಬೇರೆ ನಾನು. ಸೊ ಇಟ್ ಇಸ್ ಆಲ್ ಸಬ್ಜೆಕ್ಟಿವ್. ನಾನು ಮಾಡಿದ ಗ್ರೇಟ್ ಅಂತ ನಾನು ಹೇಳ್ತಾನೆ ಇಲ್ಲ. ಬಟ್ ನಾನು ಏನು ಹೇಳ್ತಾ ಇರೋದು, ಸಮಥಿಂಗ್ ದಟ್ ಯು ಶುಡ್ ಲರ್ನ್ ಫ್ರಮ್ ಮೀ ಇಸ್ ದಿಸ್ ಡಿಸಿಪ್ಲಿನ್, ಇಂಟ್ರಾಸ್ಪೆಕ್ಷನ್. ಅದು ಐ ಥಿಂಕ್ ಅದರಲ್ಲಿ ನಾನು ಐ ಹ್ಯಾವ್ ಡನ್ ರೀಸನಬಲಿ ವೆಲ್ ಅಂತ ಅನ್ಸುತ್ತೆ. ನನ್ನ ರ್ಯಾಂಕಲ್ಲಿ ಐ ಮೇ ನಾಟ್ ಬಿ ಆಲ್ ಇಂಡಿಯಾ ರ್ಯಾಂಕ್ 1, ಬಟ್ ನನ್ನ ಟೈಮ್ ಕನ್ಸ್ಟೆಂಟ್ಸಲ್ಲಿ ನಾನು ಬಂದಂತಹ ಟೈಮಿಂಗ್ ಆಫ್ ಮೈ ಪರ್ಟಿಕ್ಯುಲರ್ ಲೈಫ್ ಜೊತೆಗೆ ವರ್ಕ್ ಜೊತೆಗೆ ದ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ದ ಬರ್ಡನ್ ದಟ್ ಐ ಹ್ಯಾಡ್, ಈ ಟೈಮ್ ಕನ್ಸ್ಟೆಂಟಲ್ಲಿ ದಿಸ್ ಇಸ್ ದ ಮ್ಯಾಕ್ಸಿಮಮ್ ದಟ್ ಐ ಕುಡ್ ಎಕ್ಸ್ಟ್ರಾಕ್ಟ್ ಔಟ್ ಆಫ್ ಮೈ ಸೆಲ್ಫ್ ಅಂತ ಅನ್ಸುತ್ತೆ ನನಗೆ. ಓಕೆನಾ? ಸೊ ಈಚ್ ಆಫ್ ಯು ಈಸ್ ಡಿಫ್ರೆಂಟ್. ನೀವು ಇಂಡಿವಿಜುವಲಿಸ್ಟಿಕ್ ಮಾಡಬೇಕು. ರೈಟ್? ಓಕೆ. 2024 ಓಕೆ ಐ ಡಿಡ್ ದಿಸ್. ಎಲ್ಲ ಪೇಪರು ನನಗೆ ಆವ್ರೇಜ್ ಮಾರ್ಕ್ಸ್ ಬಂದಿದೆ. ಯಾವುದ್ರಲ್ಲೂ ಎಕ್ಸ್ಟ್ರಾಡಿನರಿ ಬಂದಿಲ್ಲ, ಯಾವುದ್ರಲ್ಲೂ ಕೆಟ್ಟದಾಗ ಬಂದಿಲ್ಲ. ಓಕೆನಾ? SN 109 ಬಂದಿದೆ, ಪೇಪರ್ 1 88 ಬಂದಿದೆ. ಬಿಕಾಸ್ ಪೇಪರ್ 1ಅಲ್ಲಿ ಒಂದು 2-3 15 ಮಾರ್ಕರ್ ಕ್ವಶನ್, 2 ಕ್ವಶನ್ನು ನನಗೆ ಕಾನ್ಫಿಡೆಂಟ್ ಆಗಿ ಗೊತ್ತಿರಲಿಲ್ಲ. ಪೇಪರ್ 2 105 ಬಂದಿದೆ. ಪೇಪರ್ 3 87 ಬಂದಿದೆ. GS3 ಸ್ಕೋರ್ ಅಷ್ಟೇ ಬರೋದು, 90 ಬಂದರೆ ಒಳ್ಳೆ ಸ್ಕೋರು. ಪೇಪರ್ 4 ಇನ್ನೂ ಚೆನ್ನಾಗಿ ತೆಗಿಬೋದಾಗಿತ್ತು, 100 ಬಂದಿದೆ. ಆಪ್ಷನಲ್ 1 126 ಇರಬೇಕು, 131 126. ಸೊ ಪೇಪರ್ 2 131 ಬಂದಿದೆ. ಸೊ ಇದು ಎಲ್ಲ ಪೇಪರಲ್ಲೂ ನಂದು ಆವ್ರೇಜ್ ಮಾರ್ಕ್ಸ್ ಇದೆ, ಯಾವುದ್ರಲ್ಲೂ ಎಕ್ಸ್ಟ್ರಾರ್ಡಿನರಿ ವಾವ್ ಅಂತ ಯಾವುದೂ ಇಲ್ಲ. ಸೊ ಇಫ್ ದಿಸ್ ಈಸ್ ವಾಟ್ ಯು ಕುಡ್ ಡೂ ಇನ್ ದಿಸ್ ಪರ್ಟಿಕ್ಯುಲರ್ ಟೈಮ್. ಬಟ್ ಮೆನಿ ಆಫ್ ಯು ಹ್ಯಾವ್ ದ ಲಕ್ಸುರಿ ಆಫ್ ಟೈಮ್. ನನಗಿರೋ ಕನ್ಸ್ಟೆಂಟ್ಸ್ಗಳು ನಿಮಗಿಲ್ದೇ ಇರ್ಬೋದು, ಅಥವಾ ನಿಮಗೆ ಬೇರೆ ಕನ್ಸ್ಟೆಂಟ್ಸ್ ಇರ್ಬೋದು. ನಿಮಗೇನೋ ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ ಇರ್ಬೋದು, ಮನೇಲಿ ದುಡ್ಡು ಕೇಳೋದು ಕಷ್ಟ ಆಗ್ತಾ ಇರ್ಬೋದು, ಅಥವಾ ಮನೇಲಿ ಮದುವೆ ಆಗೋ ಅಂತ ನಿಮ್ಗೆ ಹಿಂಸೆ ಮಾಡ್ತಾ ಇರ್ಬೋದು, ಅಥವಾ ನಿಮಗೆ ಜಾಬ್ಗೆ ಹೋಗ್ತಾ ಇಲ್ಲ ಅಂತ ನಿಮಗೆ ಆ ಥರದ ಕನ್ಸ್ಟೆಂಟ್ಸ್ ಇರ್ಬೋದು. ಪ್ರತಿ ಒಬ್ಬರಿಗೆ ಇರುವಂತಹ ತೊಂದರೆಗಳು ಬೇರೆ ಬೇರೆ ಥರ ಇರುತ್ತೆ. ಆದರೆ ಅದನ್ನು ನಿಭಾಯಿಸಿ ನೀವು ಹೆಂಗೆ ಪ್ಲಾನ್ ಮಾಡಬೇಕು ಅಂತ ನೋಡಬೇಕು. ಓಕೆನಾ? ನಿಮ್ದು ಇಂಡಿವಿಜುವಲಿಸ್ಟಿಕ್ ಪ್ಲಾನ್ ಇಸ್ ಇಂಪಾರ್ಟೆಂಟ್. ರೈಟ್? ಇಟ್ಸ್ ನೈಸ್. ದಿಸ್ ಆರ್ ವೆರಿ ಪ್ರಾಕ್ಟಿಕಲ್ ಇನ್ಸೈಟ್ಸ್. ಇದರಲ್ಲಿ ಯಾವುದು ಈವನ್ ಈ ಡಸಂಟ್ ವಾಂಟ್ ಟು ಗ್ಲೋರಿಫೈ ಹಿಮ್ಸೆಲ್ಫ್. ಈವನ್ ನನಗೂ ಇಂಪ್ರಾಕ್ಟಿಕಲ್ ಅನ್ರಿಯಲಿಸ್ಟಿಕ್ ಗೋಲ್ಸ್ಗಳು, ನಾನು ಎಲ್ಲರಿಗೂ ಹೇಳಿದೆ, ಅನ್ರಿಯಲಿಸ್ಟಿಕ್ ಗೋಲ್ಸ್ ಇಟ್ಕೋಬೇಡಿ. ಆಲ್ವೇಸ್ ಬಿ ರಿಯಲಿಸ್ಟಿಕ್ ಇನ್ ಯುವರ್ ಅಪ್ರೋಚ್ ಅಂಡ್ ಯುವರ್ ಗೋಲ್ಸ್. ಆ್ಯಂಡ್ ಯು ಶುಡ್ ಫಾಲೋ ಪೀಪಲ್ ಹೂ ಗಿವ್ಸ್ ರಿಯಲಿಸ್ಟಿಕ್ ಅಡ್ವೈಸ್, ಆಸ್ ಈಸ್ ಒನ್ ಅಮಾಂಗ್ ದೆಮ್. ಆ್ಯಂಡ್ ಲಿಟ್ರೇಚರ್ ಬಗ್ಗೆ ನಾನು ಎಷ್ಟು ಕ್ವಶನ್ಸ್ ಕೇಳಬೇಕು ಅನ್ಕೊಂಡಿದ್ದೆ, ಬಟ್ ಹಿ ಹ್ಯಾಸ್ ಕಮ್ ಪ್ರಿಪೇರ್ಡ್ ಆ್ಯಂಡ್ ಐ ವಿಲ್ ಗಿವ್ ದ ಡಯಾಸ್ ಟು ಹಿಮ್. I would like him to answer, address his strategy, strength, weakness, and where and how did he improve himself. So those things he will touch upon. He has brought his ಅವ್ರದ್ದು ಆನ್ಸರ್ ಪೇಪರ್ಗಳ ತೊಗೊಂಬಂದಿದ್ದಾರೆ. He wants to display that. Then we can, if there is any question, in the meantime we'll be prepared. You can ask your question. ಓಕೆ. ಇಲ್ಲಿ ಏನು ಕ್ಲಾಸಸ್ ಆಗುತ್ತೆ ಅಂತ ನಾನು ಗೊತ್ತಿರೋದ್ರಿಂದ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತೀನಿ. ಆಲ್ರೆಡಿ ಕ್ಲಾಸ್ ತಗೊಂಡಿರೋರಿಗೆ ತುಂಬ ಹೆಲ್ಪ್ ಆಗುತ್ತಿದ್ದು, ಬಟ್ ನಿಮ್ಗೂ ಐ ವಿಲ್ ಜಸ್ಟ್ ಟೆಲ್ ಯು ಬ್ರೀಫ್ಲಿ. ಓಕೆನಾ? ಓಕೆ. ಇನ್ ಕೇಸ್ ನಿಮಗೆ ಆಪ್ಷನಲ್ ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ ಐ ಥಿಂಕ್ ಈ ವಿಡಿಯೋಸ್ ವಿಲ್ ಬಿ ಸ್ಟಿಲ್ ಅವೈಲಬಲ್ ಯೂಟ್ಯೂಬಲ್ಲಿ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಕಮ್ ಟು ದಿಸ್ ಪಾರ್ಟ್. ಓಕೆನಾ? ಓಕೆ. ಐ ಟೆಲ್ ಸಿಲೆಬಸ್ ಎಲ್ಲ ನೋಡಿದಿರಲ್ವಾ? ಓಕೆ. ಭಾಷೆ ಎಂದರೇನು, ದೆನ್ ಓಕೆ, ಭಾಷೆ ಎಂದರೇನು, ದ್ರಾವಿಡ ಭಾಷೆ ಲಕ್ಷಣ, ಕನ್ನಡ ಭಾಷೆಯ ಪ್ರಾಚೀನತೆ, ಉಪಭಾಷೆ, ಧ್ವನಿ ಮತ್ತು ಇದಿಷ್ಟು
ಕ್ಲಾಸ್ ನೋಟ್ಸ್ ಸಾಕು. ಓಕೆನಾ, ಇದಿಷ್ಟಕ್ಕೆ ಕ್ಲಾಸಲ್ಲಿ ನೋಟ್ಸ್ ಕೊಡ್ತಾರೆ. ಸರ್ ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸರ್. ಓಕೆ, ಸೊ ಇದಿಷ್ಟು ಕ್ಲಾಸಲ್ಲಿ ನಿಮ್ಗೆ ಏನು ನೋಟ್ಸ್ ಕೊಡ್ತಾರೆ, ಅದು ಬಿಟ್ಟು ನಿಮ್ಗೆ ಏನು ಬೇಕಾಗಲ್ಲ. ನಾನೇನು ಮಾಡಿದ್ದೆ, ಕ್ಲಾಸ್ ನೋಟ್ಸು ಒಂದು 20 ಪೇಜ್ ಇದೆ, ಅದನ್ನು ನಾನು 5 ಪೇಜ್ ಆಗಿ ಸಣ್ಣ ನೋಟ್ಸ್ ಮಾಡಿದ್ದೆ ಅದರಲ್ಲಿ. ಅಂದರೆ ದ್ರಾವಿಡ ಭಾಷೆ ಲಕ್ಷಣ ಅಂದರೆ 1 2 3 4 5 ವಿತ್ ಎಕ್ಸಾಂಪಲ್, 2 ಎಕ್ಸಾಂಪಲ್ಲು 1 ವರ್ಡ್ ಅಷ್ಟೇ ಬರಿತಾ ಇದ್ದೆ ನಾನು. ಓಕೆನಾ, ರೈಟ್. ಓಕೆ, ನೆಕ್ಸ್ಟು ಕನ್ನಡ ಸಾಹಿತ್ಯದ ಇತಿಹಾಸ, ಪ್ರಭಾವ ಪ್ರವೃತ್ತಿ, ಇದನ್ನು ಕ್ಲಾಸ್ ನೋಟ್ಸ್ ಸಾಕಾಗುತ್ತೆ ನಿಮಗೆ. ಪಂಪಾಜನ್ನ ನಾಗಚಂದ್ರನು ಕ್ಲಾಸ್ ನೋಟ್ಸ್ ಸಾಕಾಗುತ್ತೆ. ಕನ್ನಡ ಸಾಹಿತ್ಯನೂ ಕ್ಲಾಸ್ ನೋಟ್ಸ್ ಸಾಕಾಗುತ್ತೆ ನಿಮಗೆ. ಓಕೆನಾ, ಓಕೆ. ಇದಿಷ್ಟರಲ್ಲೂ ನಿಮಗೆ ಇದೆಲ್ಲ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡ್ತಾರಲ್ಲ ಇದಷ್ಟೇ ಸಾಕು, ಅಡಿಷ್ನಲ್ ಪ್ರಿಪ್ರೇಷನ್ ಏನು ಬೇಡ. ಬಟ್ ಇದರಲ್ಲಿ ನಿಮಗೆ ಏನು ಇಂಪಾರ್ಟೆಂಟ್ ಅಂದರೆ, ಈ ಕವಿಗಳದೆಲ್ಲ ನಿಮ್ಗೆ ಏನು ಪ್ರಶ್ನೆಗಳು ಕೇಳಿದಾರಲ್ಲ ಆಲ್ರೆಡಿ PYQs ಏನಿದೆಯಲ್ಲ, ಅದು ನಿಮ್ಮ ಕೇಸ್ ಉತ್ತರ ಬರ್ದಿಲ್ಲ ಅಂದರೆ ನೀವು ಬರಿಬೇಕು. ಓಕೆನಾ, ನಾನೇನು ಮಾಡ್ತಾ ಇದ್ದೆ ಅಂದರೆ, ಈಗ ಕುಮಾರವ್ಯಾಸನ ಕೃಷ್ಣ ಅಂತ ಕೇಳಿದ್ದಾರೆ ಅಂತ ಇಟ್ಕೊಳ್ಳಿ, ಮುನ್ನುಡಿನಲ್ಲೇ ಆನ್ಸರ್ ಇದೆ, ಪ್ರಶ್ನೆಗೆ ಉತ್ತರ ಆಲ್ರೆಡಿ ಇರುತ್ತೆ ನಿಮಗೆ, ಕ್ಲಾಸಲ್ಲೂ ಡಿಸ್ಕಸ್ ಮಾಡಿರ್ತಾರೆ. ನಾನೇನು ಮಾಡ್ತಾ ಇದ್ದೆ ಅಂದರೆ, ಕುಮಾರವ್ಯಾಸನ ಕೃಷ್ಣ ಅಂತ 1 ಪೇಜಲ್ಲಿ ಬರೆದು ಹೈಯೆಸ್ಟ್ ರೈಟ್ GSC ಪಾಯಿಂಟ್ಸ್ ಮಾಡ್ತೀವಲ್ಲ ಆ ಥರ ನಾನು 5 ಪಾಯಿಂಟ್ ಬರಿತಾ ಇದ್ದೆ ಅದ್ರ ಕೆಳಗಡೆ, 5 ಪಾಯಿಂಟ್. ಓಕೆನಾ, ಅಂದರೆ ಕಾವ್ಯದಿಂದ ಇರುವಂತಹ ಕೆಲವು ಸಾಲಿರ್ಬೋದು ಅಥವಾ ಕೆಲವು ಪಾಯಿಂಟ್ ಇರ್ಬೋದು. ರೈಟ್, ಈಗ ವಚನದಲ್ಲಿ ಸತಿಪತಿ ಭಾವ ಅಂತ ಕೇಳಿದ್ದಾರೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಏನು ಮಾಡ್ತಾ ಇದ್ದೆ ನಾನು, ಹೈಯೆಸ್ಟ್ ರೈಟ್ ಬರೀ 4 ರಿಂದ 5 ಪಾಯಿಂಟ್ ಬರಿತಾ ಇದ್ದೆ. 5 ಪಾಯಿಂಟಲ್ಲಿ ಏನು ಬರಿತಾ ಇದ್ದೆ ನಾನು, 2 ವರ್ಡ್, ಈಚ್ ಪಾಯಿಂಟಲ್ಲಿ 2 ವರ್ಡ್. ಅಂದರೆ ನೀವು ಎಂಟೈರ್ ವಚನ ನೆನ್ಪಿಟ್ಕೊಳ್ಬೇಕಂತ ಏನಿಲ್ಲ. ಈ ಥರ ನಾನು ಲಾಸ್ಟ್ 10 ವರ್ಷಕ್ಕೂ ನೋಟ್ಸ್ ಮಾಡಿದ್ದೆ. ಯಾವುದಕ್ಕೆ ನೋಟ್ಸ್ ಇಲ್ಲ ಅದಕ್ಕೆ. ಈಗ ಇದು ಹೇಳಿದೆ ಅಲ್ವ ನಾನು, ಭಾಷಾಶಾಸ್ತ್ರ ಅದೆಲ್ಲ ನೋಟ್ಸ್ ಆಲ್ರೆಡಿ ಇದೆ, ಅದೆಲ್ಲ ನೀವು ಮಾಡೋ ಅವಶ್ಯಕತೆ ಇಲ್ಲ. ಯಾವ ಪ್ರಶ್ನೆಗಳಿಗೆ ನೋಟ್ಸ್ ರೆಡಿ ಇಲ್ಲ, ಪೇಪರ್ 2ನಲ್ಲಿ ಇರ್ಬೋದು, ಅಲ್ಲಿ ಏನು ಮಾಡಬೇಕು, ನೀವು 5 ಪಾಯಿಂಟ್ ನೀವು ನೋಟ್ಸ್ ಮಾಡ್ಕೊಂಡ್ರೆ, ಅಥವಾ ಕ್ಲಾಸಲ್ಲಿ ಏನು ಹೇಳಿರ್ತಾರೋ ಅದನ್ನೇ ನೀವು ಇನ್ನೊಂದು ಸೈಡ್ ಪೇಪರಲ್ಲಿ ಬರೀಬೇಕು. ಆಗ್ಬೋದಾ? ರೈಟ್. ಕಾವ್ಯ ಮೀಮಾಂಸೆನೂ ನಿಮಗೆ ಕ್ಲಾಸಲ್ಲಿ ಏನು ನೋಟ್ಸ್ ಕೊಡ್ತಾರಲ್ಲ ಆ ನೋಟ್ಸ್ ಸಾಕಾಗುತ್ತೆ. ಆದರೆ ಅಗೇನ್ ಕ್ಲಾಸಲ್ಲಿ ಕೊಡೋ ನೋಟ್ಸ್ ಏನಿರುತ್ತೆ, ಬಲ್ಕಿ ಇರುತ್ತೆ. ನಿಮಗೆ ಬರೀ ರಸಪ್ರಸ್ಥಾನ ಅಂತ ಕೇಳಿದ್ರೆ ರಸಪ್ರಸ್ಥಾನದ ಬಗ್ಗೆ ನಿಮಗೆ 6-7 ಪೇಜ್ ಇರ್ಬೋದು ನೋಟ್ಸು. ಓಕೆನಾ, ಅಥವಾ ಧ್ವನಿ ಅಂತ ಇದ್ರೆ ಅದ್ರ ಮೇಲೆ ಇರುತ್ತೆ. ಅದನ್ನೇನು ಮಾಡಬೇಕು, ಮತ್ತೆ ಕ್ರಿಸ್ಪ್ ಮಾಡಬೇಕು. ಜೊತೆಗೆ ಅದರಲ್ಲಿ ಕೆಲವು ರೇಖಾಚಿತ್ರಗಳು ಬರುತ್ತೆ, ಅದನ್ನು ಸಪ್ರೇಟಾಗಿ ಬರೆದಿಟ್ಕೋಬೇಕು. ಸೊ ನಾನೇನು ಮಾಡಿದೆ, ನಾನು ಡೆಲ್ಲಿನಲ್ಲಿ ನಾನು ಮೇನ್ಸ್ ಬರೆಯೋಕೆ ಹೋಗುವಾಗ ನಾನು ಎಲ್ಲ ನೋಟ್ಸು ಕ್ಲಬ್ ಮಾಡಿ ಒಂದೇ ಬುಕ್ಕಲ್ಲಿ ಇತ್ತು ನನಗೆ. ಆ ಒಂದು ಬುಕ್ಕಲ್ಲೇ ಎಂಟೈರ್ ಸಿಲೆಬಸ್ನ ನಾನು ತೊಗೊಂಡೋಗಿದ್ದೆ. ಸೊ ಮೇನ್ ಏನು ಇಂಪಾರ್ಟೆಂಟ್ ಅಂದರೆ, ಒಂದು ಎಲ್ಲೆಲ್ಲಿ ಯಾವ್ಯಾವ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಆಲ್ರೆಡಿ ರೆಡಿಮೇಡ್ ಇಲ್ಲ, ಅಥವಾ ಯಾವ್ಯಾವ ಪ್ರಶ್ನೆಗಳಿಗೆ ಕೆಲವು ಸಲ ಕ್ಲಾಸಲ್ಲಿ ನಿಮಗೆ ಲಾಂಗ್ ಆನ್ಸರ್ ಬರ್ಸಿರ್ತಾರೆ, ಡಿಕ್ಟೇಟ್ ಮಾಡಿ ನೋಟ್ಸ್ ಬರ್ಸಿರ್ತಾರಲ್ಲ. ಕನ್ನಡ ಭಾಷೆ ನಮ್ಮದು ಮಾತೃಭಾಷೆ ಆಗಿರೋದ್ರಿಂದ ವಾಕ್ಯಗಳನ್ನು ನಾವು ಪರೀಕ್ಷೆ ಹಾಲ್ನಲ್ಲೇ ಕೂಡ ನಾವು ರಚನೆ ಮಾಡ್ಬೋದು. ನಮಗೇನು ಗೊತ್ತಿರಬೇಕು, ಈ ಹಳೆಗನ್ನಡನೋ ಅಥವಾ ಅಲ್ಲಿನ ಕೆಲವು ಸಾಲುಗಳು ಅಥವಾ ಕೆಲವು ಸ್ಪೆಸಿಫಿಕ್ ಪಾಯಿಂಟ್ಸ್. ಈಗ ಬೆಟ್ಟದ ಜೀವ ಅಂತ ಕಾದಂಬರಿ ಕೇಳ್ತಾನೆ ಅಂತ ಇಟ್ಕೊಳ್ಳಿ, ಓಕೆನಾ, ಗೋಪಾಲಯನ್ ಪಾತ್ರ ಅಂತ ಕೇಳ್ತಾನೆ. ಗೋಪಾಲಯನ್ ಪಾತ್ರ ಅಂದರೆ ಪಾತ್ರದ ಬಗ್ಗೆ ನಿಮ್ಗೆ 5 ಪಾಯಿಂಟ್ ಗೊತ್ತಿರಬೇಕು. ಸೊ ನೀವು ಎಂಟೈರ್ ಕಾದಂಬರಿಯಲ್ಲಿ ನೀವು ಈ ಪ್ರಶ್ನೆಗೆ ನೀವು 3 ಪೇಜ್ ಆನ್ಸರ್ ಓದ್ಕೊಂಡು ಹೋಗಿ ಎಕ್ಸಾಮಲ್ಲಿ ಬರೆಯೋದಲ್ಲ, ಅದು ತಪ್ಪು ಅಂತ ಅನ್ಸುತ್ತೆ ನನಗೆ. ಬಿಕಾಸ್ ನೀವೇನು ಮಾಡ್ತಾ ಇದ್ದೀರಾ, ಶಿವರಾಮ್ ಕಾರಂತರ ಬೆಟ್ಟದ ಜೀವ ಕಾದಂಬರಿಯಲ್ಲಿ ಗೋಪಾಲಯ್ಯನ ಪಾತ್ರ ತುಂಬ ಇದಾಗಿ ವಿಶೇಷವಾಗಿ ಬಂದಿದೆ, ಇದು ನೀವು ಹಿಂಗೆ ಗಟ್ಟೊಡಿದ್ರೆ ನಿಮಗೆ ಹೆಲ್ಪ್ ಆಗಲ್ಲ. ನಿಮಗೆ ಆಲ್ರೆಡಿ ಕಾದಂಬರಿ ಅದೆಲ್ಲ ಗೊತ್ತೇ ಇರುತ್ತೆ. ಏನು ಗೊತ್ತಿರ್ಬೇಕು ನಿಮಗೆ, ಓಕೆ, ಅವನು ಹೇಗೆ ನಿಧಾನಕ್ಕೆ 5 ಪಾಯಿಂಟ್ಸ್ 5 ವರ್ಡ್ಸಲ್ಲಿ ಗೊತ್ತಿರಬೇಕು. ಕ್ಲಿಯರಾ? ಅರ್ಥ ಆಯ್ತಾ? ಓಕೆ. ಕಾವ್ಯ ಮೀಮಾಂಸೆ ಕ್ಲಾಸ್ ನೋಟ್ಸ್ ಸಾಕಾಗುತ್ತೆ. ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ನೀವು ಅಡಿಷನಲ್ ಪಾಯಿಂಟ್ಸ್ ಯು ಕ್ಯಾನ್ ಆಸ್ಕ್ ಕ್ಲಾಸಲ್ಲಿ. ಓಕೆನಾ? ಕರ್ನಾಟಕ ಸಾಂಸ್ಕೃತಿಕ ರಾಜವಂಶಗಳ ಕೊಡುಗೆ, ಇದನ್ನು ಕೂಡ ಒಂದೊಳ್ಳೆ ಕ್ಲಾಸಲ್ಲಿ ಒಳ್ಳೆ ಬ್ಯೂಟಿಫುಲ್ ನೋಟ್ಸ್ ಇದೆ. ಇದನ್ನ ನಾನು ಏನು ಮಾಡಿದೆ ಅಂದರೆ, ಕ್ಲಾಸ್ ನೋಟ್ಸ್ ನನಗೆ ಸ್ವಲ್ಪ ಬಲ್ಕಿ ಅನ್ನಿಸ್ತು ಅಂತ ನಾನು ಏನು ಮಾಡಿದೆ, ಈ GSCಗೆ ಆನ್ಸರ್ ಬರೀತಾರಲ್ಲ ಜನರಲ್ ಸ್ಟಡೀಸ್ಗೆ, ಓಕೆನಾ, ಈಗ ಬಾದಾಮಿ ಗುಹಾಂತರ ದೇವಾಲಯಗಳು ಅಂತ ಕೇಳಿದ್ರು ಅಂತ ಇಟ್ಕೊಳ್ಳಿ. ಕ್ಲಾಸ್ ನೋಟ್ಸಲ್ಲಿ ಏನಿದೆ ತುಂಬ ಡೀಟೇಲ್ ಇದೆ, ಈ ಗುಹೆನಲ್ಲಿ ಇದಿದೆ ಇಂಥದ್ದಿದೆ. ಕ್ಲಾಸ್ ನೋಟ್ಸಲ್ಲಿ ಏನಿದೆ ಅಲ್ಟಿಮೇಟ್ಲಿ ಇದೊಂದು 4 ಪೇಜ್ ಇದೆ ಇಷ್ಟೇ. ಆದರೆ ನನಗೆ ಎಕ್ಸಾಮಲ್ಲಿ ಕೇಳೋದು 10 ಮಾರ್ಕ್ಸ್ಗೆ ಅಷ್ಟೇ. 10 ಮಾರ್ಕ್ಸ್ಗೆ ನನಗೆ 5 ಪಾಯಿಂಟ್ ಗೊತ್ತಿದ್ರೆ ಸಾಕು. ಸೊ ನಾನು ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆನೇ ಎಷ್ಟು ಮೆಂಟಲಿ ರಿಹರ್ಸ್ ಇದನ್ನು.
ಓಕೆನಾ? ರೈಟ್. ವಿಕ್ರಮಾರ್ಜುನ ವಿಜಯ, ಸುಕುಮಾರ ಸ್ವಾಮಿಯ ಕತೆ. ಇದರಲ್ಲಿ ಕೆಲವು ಪ್ರಶ್ನೆಗಳು PYQs ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾರೆ. ಇಲ್ಲಿ ಇನ್ಸೈಟ್ಸ್ ಅಲ್ಲಿ ಏನಿದೆ ಅಂದ್ರೆ ಫ್ಲೆಕ್ಸಿಬಲ್ ಇದೆ. ಅಪ್ರೋಚ್ ಏನಿದೆಯಲ್ಲ ಇದು ವೆರಿ ಫ್ಲೆಕ್ಸಿಬಲ್. ಅಂದ್ರೆ ನಿಮಗೆ ಎಲ್ಲದಕ್ಕೂ ನಿಮಗೆ ನೋಟ್ಸ್ ಕೊಟ್ಬಿಟ್ಟು ನಿಮಗೆ ಓದ್ಕೊಳ್ಳಿ ಅಂತ ಹೇಳಲ್ಲ. ಕೆಲವು ನೋಟ್ಸ್ ಬರೆಸ್ತಾರೆ, ಕೆಲವು ಪಾಯಿಂಟ್ಸ್ ಹೇಳ್ತಾರೆ, ಕೆಲವು ನಿಮಗೆ ನೋಟ್ಸ್ನ ಪ್ರಿಂಟ್ಔಟ್ ಅವರೇ ಕೊಡ್ತಾರೆ. ಸೊ ಈಚ್ ಸಿಲೆಬಸ್ಗೆ ಇಟ್ ಈಸ್ ಡಿಫ್ರೆಂಟ್. ಬಟ್ ಅಲ್ಟಿಮೇಟ್ಲಿ ನಿಮ್ಗೆ ಏನಿರ್ಬೇಕಂದ್ರೆ ಈಚ್ ಟಾಪಿಕ್ಗೆ ನಿಮ್ದು ಆನ್ಸರ್ ರೆಡಿ ಇರಬೇಕು. ಸುಮಾರು ಜನ ನನ್ನ ಫ್ರೆಂಡ್ಸು ಏನು ಮಾಡಿದ್ರು, 10 ವರ್ಷದ ಆನ್ಸರ್ಸ್ ಬರಿತೀವಿ ಅಂತ ಪ್ರಶ್ನೆ ಜೊತೆಗೆ ಉತ್ತರ ಬರೆದ್ರು. ನನಗೇನು ಅನಿಸ್ತು ಅಂದರೆ ದಟ್ ಈಸ್ ಟೂ ಮಚ್ ಆಫ್ ಎಫರ್ಟ್. ಆ್ಯಂಡ್ ನಿಮ್ಗೆ ಆ ಥರ ಬರೆದ್ರೆ ನಿಮ್ಗೆ ಏನಾಗ್ಬಿಡುತ್ತೆ, ನಿಮ್ಗೊಂದು 4-5 ಬುಕ್ ಆಗಿಬಿಡುತ್ತೆ. ಅದಕ್ಕೇನು ಮಾಡಬೇಕು, ಯು ಶುಡ್ ರೈಟ್ ಇನ್ ಪಾಯಿಂಟ್ಸ್. ಓಕೆನಾ? ಆ್ಯಂಡ್ ಈ ಹಳೆಗನ್ನಡದ ಕಾವ್ಯ ಎಲ್ಲ ಏನಿದೆಯಲ್ಲ ಅದು ನಿಮಗೆ ಕಲಿಯುವಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದು ಪಂಪ, ಕುಮಾರವ್ಯಾಸ ಎಲ್ಲ ಪ್ರದೀಪ್ ಸರ್ ತುಂಬ ರಸವತ್ತಾಗಿ ಪಾಠ ಮಾಡ್ತಾರೆ. ಸೊ ಅವಾಗ ಪಾಠ ಮಾಡುವಾಗಲೇ ಯು ಶುಡ್ ನೋಟ್ ದ ಪಾಯಿಂಟ್ಸ್, ಏನು ಇಂಪಾರ್ಟೆಂಟು ಏನೋ. ಓಕೆನಾ? ದಟ್ ಈಸ್ ಇಂಪಾರ್ಟೆಂಟ್. ಅದಾದಮೇಲೆ ಭರತೇಶ ವೈಭವ ಅಗೇನ್ ಅದನ್ನು ಕ್ಲಾಸಲ್ಲಿ ಏನು ಹೇಳ್ತಾರೋ ಅದನ್ನು ಮಾರ್ಕ್ ಮಾಡ್ಕೋಬೇಕು. ಬುಕ್ ತುಂಬ ದೊಡ್ಡದಿದೆ, 400 ಪೇಜ್ ಇದೆ ಬುಕ್. ಅದು ಭರತೇಶ ವೈಭವ ಬುಕ್ 400 ಪೇಜ್ ಇದೆ. ಬಟ್ ಅದರಿಂದ ಪ್ರಶ್ನೆ ಬರೋದು 2 ಪ್ರಶ್ನೆ ಬರುತ್ತೆ, 2 ಅಥವಾ 3 ಪ್ರಶ್ನೆ ಬರುತ್ತೆ. ಅಂದರೆ ಇಲ್ಲಿವರೆಗೆ ಕೇಳಿರೋದೇ 3 ಪ್ರಶ್ನೆ. ಆ ಪ್ರಶ್ನೆಗೆ ಯಾವ ಪದ್ಯಗಳು ಪೂರಕ ಅಂತ ಇದೆಯೋ ಅದನ್ನು ಬರೆದಿಟ್ಕೋಬೇಕು. ಅವಾಗ ಏನಾಗುತ್ತೆ ನೀವು, ಬಟ್ ಫಸ್ಟ್ ಟೈಮ್ ನೀವು ಓದುವಾಗ ಆಲ್ವೇಸ್ ಯು ಶುಡ್ ಫ್ಲಿಪ್ ಪೇಜಸ್. ಬುಕ್ ನೋಡಿರ್ಬೇಕು ನೀವು. ಬುಕ್ ನೋಡಿಲ್ಲ ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಬರಲ್ಲ. ಲೈಕ್ ನಾನು ಫಸ್ಟ್ ಟೈಮ್ ಬರೀವಾಗ 2023ರಲ್ಲಿ ನಾನು ಇದು ಏನೋ ಜನಪದ ಸಾಹಿತ್ಯ ಇದೆಯಲ್ಲ ಅದರಲ್ಲಿ ಎಲ್ಲದನ್ನು ಕ್ಲಾಸ್ ನೋಟ್ಸ್ ಓದಿದ್ದೆ. ಆದರೆ ನಾನು ಬುಕ್ ಹೇಗಿದೆ ಅಂತ ನೋಡಿರಲಿಲ್ಲ. 2024ರಲ್ಲಿ ಬರೆಯುವಾಗ ನಾನು ಜನಪದ ಸಾಹಿತ್ಯದ ಎಲ್ಲಾದ್ರೂ ಬುಕ್ಸ್ ತರಿಸ್ಕೊಂಡು ಬುಕ್ಸ್ ಮುನ್ನುಡಿ ನೋಡಿ ಪೇಜ್ ಫ್ಲಿಪ್ ಮಾಡಿ 2 ದಿನದಲ್ಲಿ ಜನಪದ ಸಾಹಿತ್ಯ ಓದಿದೆ. ನಾನು ಆನ್ಸರ್ ಬರೆದಿದ್ದು ನೋಟ್ಸಿಂದಾನೆ, ಆದರೆ ನನಗೆ ನಾನು ಬುಕ್ ಓದಿದ್ದೀನಿ ಅಂತ ಕಾನ್ಫಿಡೆನ್ಸ್ ಇತ್ತು. ಓಕೆನಾ? ಸೊ ಎಲ್ಲ ಬುಕ್ನು ನೀವು ಅಟ್ಲೀಸ್ಟ್ ಬುಕ್ ಹೇಗಿದೆ ಅಂತ ನೋಡ್ಬೇಕು. ನೋಟ್ಸೇ ಇಂಪಾರ್ಟೆಂಟ್ ಇರಲಿ, ಬುಕ್ ಹೇಗಿದೆ ನೋಡಬೇಕು, ಮುನ್ನುಡಿ ಓದಬೇಕು. ಬಿಕಾಸ್ ಕೆಲವು ಸಲ ಏನು ಮಾಡ್ತಾನೆ ಅಂದರೆ ಬೀದ ಮಕ್ಕಳ ಬೆಳೆದೋ ಈ ಕೃತಿ ಕನ್ನಡ ಸಾಹಿತ್ಯದಲ್ಲಿ ಹೇಗಿದೆ ಅಂತ ಕೇಳ್ತಾರೆ. ನೀವು ಬುಕ್ ನೋಡಿ ಎಂಟೈರ್ ಕೃತಿ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಸೊ ಕಂಪಲ್ಸರಿ ಬುಕ್ ಲಿಸ್ಟ್ ಏನು ಅಂತ ಕ್ಲಾಸಲ್ಲಿ ಕೊಡ್ತಾರೆ ನಿಮಗೆ. ಯಾವ ಬುಕ್ ನೀವು ಓದಲೇಬೇಕು ಅಂತ ಕೊಡ್ತಾರೆ, ಯಾವ ಬುಕ್ಕಿಗೆ ನೋಟ್ಸ್ ಸಾಕಾಗುತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ಬುಕ್ಕನ್ನು ನೋಡ್ಬೇಕು ಒಂದ್ಸಲ ಹೆಂಗಿದೆ ಅಂತ. ಪ್ಲಸ್ ಎಲ್ಲ ಬುಕ್ಕಿಂದು ಮುನ್ನುಡಿ ಭಾಳ ಇಂಪಾರ್ಟೆಂಟ್. ಓಕೆನಾ? ರೈಟ್. ಕಾದಂಬರಿದು ಅಷ್ಟೇ PYQs ಇದೆ, ಸಣ್ಣ ಕಥೆಗಳು. ತುಗ್ಲಕ್ದು ನನಗೆ ತುಗ್ಲಕ್ ನಾನು ಕ್ಲಾಸಲ್ಲಿ ಕೇಳಿದೆ. ತುಗ್ಲಕ್ ನಾಟಕ 2 ಸಲ ನೋಡಿದ್ದೆ. ಸಮುದಾಯ ಬೆಂಗಳೂರದು ನಾಟಕ ನಡೀತಾ ಇರುತ್ತೆ, ನೀವು ಹೋದ್ರೆ ನೀವು ಕನ್ನಡ ಆಪ್ಷನಲ್ ಹುಡುಗರೆಲ್ಲ ಹೋಗಿ ನೋಡ್ಬೋದು ತುಗ್ಲಕ್ ನಾಟಕ. ಓಕೆನಾ? ತುಂಬ ಚೆನ್ನಾಗಿದೆ. ಅದ್ರ ಮೇಲೆ ಸುಮಾರು ಪ್ರಶ್ನೆಗಳು ನಾನು ಆ್ಯಕ್ಚುಲಿ ತುಗ್ಲಕ್ ಮೇಲೆ ನಾನು ಇನ್ಫ್ಯಾಕ್ಟ್ ನಾನು ಪೊಯೆಟ್ರಿ ಕೂಡ ಬರೆದಿದ್ದೆ. ನಾನು ತುಗ್ಲಕ್ ಪಾತ್ರ ನನಗೆ ಭಾಳ ಮನಸ್ಸಲ್ಲಿ ನನಗೆ ಭಾಳ ತುಂಬ ಡೀಪಾಗಿ ಇಂಪ್ಯಾಕ್ಟ್ ಮಾಡಿದಂಥ ಪಾತ್ರ, ಇವತ್ತಿಗೂ ಪ್ರಸ್ತುತವಾದ ಪಾತ್ರ ಅದು. ಸೊ ಟೈಮ್ಸ್ ಚೇಂಜ್ ಆಗ್ತಾ ಇದ್ರು ಕೂಡ ಈ ಥರದ ಪಾತ್ರಗಳು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇದು ಏನೋ ನವ್ಯ ಸಾಹಿತ್ಯ ಪರಂಪರೆಯ ಪಾತ್ರ ಆಗಿರೋದ್ರಿಂದ ಸೊ ವೆನ್ ಎವರ್ ಯು ಗೆಟ್ ಅನ್ ಅಪಾರ್ಚುನಿಟಿ, ಈಗ ಮಲೆಗಳಲ್ಲಿ ಮದುಮಗಳು ನಾಟಕ ಮಾಡ್ತಾರೆ, ಅಥವಾ ತೇಜಸ್ವಿದು ಯಾವುದೋ ನಾಟಕ ಮಾಡ್ತಾರೆ. ಸಾಹಿತ್ಯದಲ್ಲಿರೋ ಇಂಟ್ರೆಸ್ಟ್ ಇರೋರು ಹೋಗಿ ನೀವು ನಾಟಕ ನೋಡಿದ್ರೆ ಅದ್ರದ್ದು ಯಾವುದೋ ಒಂದು ಸನ್ನಿವೇಶ ನೀವು SN ಬರಿಬೋದು ಅಥವಾ ಆನ್ಸರಲ್ಲಿ ಬರಿಬೋದು. ಸಿಲೆಬಸ್ಸಲ್ಲಿ ಇಲ್ಲದೆ ಇರೋದು ಕೂಡ ಬರಿಬೋದು ನೀವು. ಅಬಚೂರಿನ ಪೋಸ್ಟ್ ಆಫೀಸು ಇಲ್ಲ ಅಂತ ಇಟ್ಕೊಳ್ಳಿ, ಅಥವಾ ಕುಬಿ ಮತ್ತು ಈಯಾಳ ಅಂತ ಒಂದು ಕತೆ ಇದೆ ತೇಜಸ್ವಿದು, ಜುಗಾರಿ ಕ್ರಾಸ್ ಅಂತ ಒಂದು, ಅವೆಲ್ಲ ಸಿಲೆಬಸ್ಸಲ್ಲಿ ಇಲ್ಲ. ಆದರೆ ನಿಮಗೆ ಆಸಕ್ತಿ ಇದ್ದು ನೀವು ಓದಿದ್ರೆ ಅದನ್ನ ನೀವು ಡೆಫಿನೆಟಾಗಿ ಕೋಟ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಸಿಲೆಬಸ್ ಬಿಟ್ಟು ಬೇರೆ ಓದಿದ್ದಾರೆ ಅಂತ ಗೊತ್ತಾಗುತ್ತೆ. ಓಕೆನಾ? ರೈಟ್. ಜನಪದ ಸಾಹಿತ್ಯ ಆಲ್ರೆಡಿ ಹೇಳಿದೆ ನಾನು. ನೋಟ್ಸ್ ಇತ್ತು, ನಾನು ಆನ್ಸರ್ ಬರ್ತಿದ್ದು ಕೂಡ ನೋಟ್ಸಿಂದಾನೆ. ಆದರೆ ನಾನು ಬುಕ್ಸ್ ನೋಡಿರಲಿಲ್ಲ, ಆ ಬುಕ್ಸನ್ನು ನಾನು ನೋಡಿದೆ 2024ರಲ್ಲಿ. ರೈಟ್. ಸೊ ಸಮ್ಮರಿ ಏನಿದೆಯಪ್ಪ, ಓವರ್ ಆಲ್ ಸಮ್ಮರಿ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಏನು ಕ್ಲಾಸಸ್ ಸಿಗುತ್ತಲ್ಲ ದಟ್ ಈಸ್ ಒನ್ ಆಫ್ ದಿ ಬೆಸ್ಟ್. ನಾನು ಬೇರೆ ಕಡೆ ಕ್ಲಾಸಸ್ ತಗೊಂಡಿಲ್ಲ, ಬಟ್ ಇಲ್ಲಿ ಏನು ಸಿಗುತ್ತೋ ಅದರಿಂದ ಯು ಕ್ಯಾನ್ ಡೆಫಿನೆಟ್ಲಿ ಕ್ಲಿಯರ್. ಇನ್ಸೈಟ್ಸಲ್ಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ಸ್ಪೂನ್ ಫೀಡ್ ಮಾಡೋದಿಲ್ಲ, ದಟ್ ಈಸ್ ಗುಡ್. ಆಲ್ರೆಡಿ ನೋಟ್ಸ್ ಎಲ್ಲದಕ್ಕೂ ಇದೆ, ನೀವು ತೊಗೊಂಬಿಡಿ ಅಂತ ಹೇಳಲ್ಲ. ಕೆಲವಕ್ಕೆ ನೋಟ್ಸ್ ಕೊಡ್ತಾರೆ, ಕೆಲವಕ್ಕೆ ನೋಟ್ಸ್ ಬರೆಸ್ತಾರೆ, ಯಾವ್ಯಾವ ಪ್ರಶ್ನೆಗೆ ನೀವು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಇಲ್ಲೇ ಹೇಳ್ತಾರೆ. ಸೊ ದಟ್ ವೇ ದ ಅಪ್ರೋಚ್ ಇಸ್ ವೆರಿ ಸಿಂಪಲ್. ಓಕೆನಾ? ಹಾಗಾಗಿ ನೀವು ಡಿಸೆಂಬರ್ ಅಥವಾ ಜನವರಿನಲ್ಲಿ ನಿಮ್ಮ ಕ್ಲಾಸ್ ಯಾವಾಗ ಮುಗಿಯುತ್ತೋ ಆ ಟೈಮ್ನಲ್ಲಿ ನೀವು ಪ್ರಿಲಿಮ್ಸ್ ಮೋಡ್ಗೆ ಹೋಗೋಕ್ಕಿಂತ ಮುಂಚೆ ಮೇಕ್ ಶೋರ್ ದಟ್ ಇದಿಷ್ಟು ನೀವು ಮಾಡಿದ್ದೀರಾ ಅಂತ. ಇದಿಷ್ಟು ಮಾಡ್ಲಿಕ್ಕಾಗಿಲ್ಲ ಅಂದರೆ ಯು ಕ್ಯಾನ್ ಸ್ಟಿಲ್ ಥಿಂಕ್ 2026ರಲ್ಲಿ ಬರೀಬೇಕಾ ಅಥವಾ 27ರಲ್ಲಿ ಬರೀಬೇಕಂತ. ಬಟ್ ಇದಿಷ್ಟು ಬೇಸಿಕ್, ಇದು ಮಾಡಲೇಬೇಕು. ಬಿಕಾಸ್ ಆಮೇಲೆ ಪ್ರಿಲಿಮ್ಸ್ ಮುಗಿದ್ಮೇಲೆ ಮುಖ ನೋಡೋದಾಗ್ಬಿಡುತ್ತೆ. ಹಾಂ, ಬೇಡ, ಆ ಫೇಸ್ಗೆ ಹೋಗ್ಬಿಡಿ.
ಓಕೆನಾ. ಇದೇನಿಲ್ಲ, ಇದು ನಂದು ಕೆಲವು ಟೆಸ್ಟ್ ಆನ್ಸರ್ ಕಾಪಿಗಳ ಕೊಟ್ಟಿದ್ದೀನಿ ಅಷ್ಟೇ ನಾನು. ಇದ್ರಲ್ಲಿ ಏನು ತುಂಬಾ ಅಂತ ಎಕ್ಸ್ಟ್ರಾರ್ಡಿನರಿ ಅನ್ನೋಂಥದ್ದು ಏನಿಲ್ಲ. ಬಟ್ ಏನಂದ್ರೆ ನಾನು ಇಲ್ಲಿ ಟೆಸ್ಟ್ ತಗೊಳ್ತಾ ಇದ್ದಲ್ಲ, ಎಲ್ಲ ಟೆಸ್ಟು ಬರ್ತಿದ್ದೀನಿ ನಾನು ಆಲ್ಮೋಸ್ಟ್ ಕ್ಲಾಸಲ್ಲಿ. ಸೊ ನೀವು ಕೂಡ ಬರೀಬೇಕು. ಸುಮಾರು ಜನ ಹುಡುಗರು ಬರೆಯಲ್ಲ. ಯಾಕೆ ಬರೆಯಲ್ಲ ಅಂತ ಗೊತ್ತಿಲ್ಲ ನನಗೆ. ನೀವು ಕ್ಲಾಸಸ್ ತಗೊಂಡ್ಮೇಲೆ ಏನು ಮಾಡ್ತಾರೆ, ಇಲ್ಲಿ ಟೆಸ್ಟ್ ಇರುವಾಗ ಇಲ್ಲ ನಾನು ಜನರಲ್ ಸ್ಟಡೀಸ್ ಓದಬೇಕು ಅಂತಾರೆ. ಜನರಲ್ ಸ್ಟಡೀಸ್ ಏನೋ ಟೆಸ್ಟ್ ಬರ್ಬೇಕಾದ್ರೆ ಅಯ್ಯೋ ಆಪ್ಷನಲ್ ಸಿಲೆಬಸ್ಸೇ ಮುಗ್ದಿಲ್ಲ ಅಂತಾರೆ. ಓಕೆನಾ, ಅದು ಮಾಡಬಾರ್ದು ನೀವು. ಓಕೆನಾ. ಸೊ ಇಲ್ಲಿ ಟೆಸ್ಟ್ ಕಾಪೀಸ್ ಬೇಕಂದ್ರೆ ನನಗೆ ಅನುಭವ ಮಂಟಪ ಅಂತ ಗ್ರೂಪ್ ಇದೆ, ಅದರಲ್ಲಿ ಆ್ಯಕ್ಚುಲಿ ತುಂಬ ಒಳ್ಳೊಳ್ಳೆ ಇನಿಷಿಯೇಟಿವ್ಸ್ ಮಾಡ್ತಾರೆ. ಆ್ಯಕ್ಚುಲಿ ದಿನ ಒಂದು ಪ್ರಶ್ನೆ ಬರೆದು ಅದಕ್ಕೆ ಉತ್ತರನ ಸ್ಟೂಡೆಂಟ್ಸ್ಗಳಲ್ಲಿ ಬರೆದ್ರೆ ಬೇರೆಯವ್ರು ನೋಡಿ ಇವ್ಯಾಲ್ಯೂಯೇಟ್ ಮಾಡೋಂಥದ್ದೆಲ್ಲ ಮೊದಲು ಮಾಡ್ತಾಯಿದ್ರು. ಇವಾಗ ಅದು ಕಂಟಿನ್ಯೂ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ನಾನೇನು ಮಾಡ್ತಾ ಇದ್ದೆ ಅಂದರೆ ಫ್ರೀ ಇರುವಾಗೆಲ್ಲ ಅನುಭವ ಮಂಟಪದಲ್ಲಿ ಬೇರೆಯವ್ರು ಹಾಕ್ತಾರಲ್ಲ ಆನ್ಸರ್, ಅದನ್ನು ಓದ್ತಾ ಇದ್ದೆ ನಾನು ನನ್ನ ಟೈಮಲ್ಲಿ ಬರಿತಾ ಇದ್ದೆ, ಬರೆದ್ರೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಬೇರೆಯವ್ರು ಹಾಕೋ ಆನ್ಸರ್ಸ್ ಕೂಡ ನಾನು ಓದ್ತಾ ಇದ್ದೆ. ಅದರಲ್ಲಿ ತುಂಬ ಚೆನ್ನಾಗಿ ಬರ್ಸಿರೋ ಎಷ್ಟು ಚೆನ್ನಾಗಿ ಬರ್ದಿದ್ದಾರಲ್ಲ ಅಂತ. ಒಬ್ಬರಿಂದ ಒಬ್ಬರಿಗೆ ಆಪ್ಷನಲ್, ಕನ್ನಡ ಆಪ್ಷನಲ್ದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನಂದರೆ ಯಾವ್ಯಾವುದಕ್ಕೆ ಪಾಸಿಟಿವ್ ಪಾಯಿಂಟ್ಸ್ ಅಂತ ತಗೊಂಡಿದ್ದಾರಲ್ಲ ಅದನ್ನು ನಾನು ನೋಡ್ಕೊಳ್ತಾ ಇದ್ದೆ. ಎಲ್ಲಿ ನೆಗೆಟಿವ್ ಅಂತ ಏನು ಕಮೆಂಟ್ಸ್ ಇರುತ್ತಲ್ಲ ಅದನ್ನು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ ನಾನು. ಓಕೆನಾ, ಇದನ್ನು ಬೇಕಂದ್ರೆ ನಾನು ಶೇರ್ ಮಾಡ್ತೀನಿ. ಇಲ್ಲಿ ಮುಖ್ಯ ಏನಂದರೆ ಒಂದು ಬರೆಯೋದನ್ನು ಮಿಸ್ ಮಾಡಬಾರ್ದು. ಎರಡನೇದು ಪೇಪರ್ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಮೂರನೇದು ಇಲ್ಲಿ ಏನು ಫೀಡ್ಬ್ಯಾಕ್ ಏನು ಕೊಡ್ತಾರಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ನಾನು ಇನ್ನೊಂದು ಏನು ಕಂಡುಕೊಂಡಿದ್ದಂದರೆ ಕೆಲವು ಸಲ, ಎಲ್ಲ ಟೈಮಲ್ಲೆಲ್ಲ ನಾನು ಎಕ್ಸಾಮ್ ಕಂಡೀಷನ್ಸಲ್ಲಿ ತುಂಬ ಒಳ್ಳೆ ಆನ್ಸರ್ ಬರಿತಾ ಇದ್ದೀನಿ ಅಂತ. ಅಂದರೆ ನಾನು ಲೈಬ್ರರಿನಲ್ಲಿ ಕೂತ್ಕೊಂಡು ಆನ್ಸರ್ ಬರೆದ್ರೂ ಅಷ್ಟೊಂದು ಚೆನ್ನಾಗಿ ಬರಿತಾ ಇರಲಿಲ್ಲ. ಎಕ್ಸಾಮ್ ಕಂಡೀಷನಲ್ಲಿ ಕೆಲವು ಏನೋ ಹೊಸ ಥಾಟ್ಸ್ ಏನೋ ಬರ್ತಾ ಇದೆ ಅನ್ನುವಾಗ ಚೆನ್ನಾಗಿ ಬರಿತಾ ಇದ್ದೀನಿ ಅಂತ. ಸೊ ನನಗೆ ತುಂಬ ಚೆನ್ನಾಗಿ ಅನಿಸಿರೋ ಪೇಪರ್ಗಳನ್ನು ನಾನು ತಿರ್ಗಾ ಓದ್ತಾ ಇದ್ದೆ. ಓಕೆನಾ. ಈಗ ನಾನು 2024ರಲ್ಲಿ ಬರೆಯುವಾಗ ಕೂಡ ನಾನು ಹೇಳಿದೆ ದಾಮಿನಿ ದಸ್ವಾ ಅವ್ರದ್ದು ಪೇಪರ್ ನಾನು ಓದ್ತಾ ಇದ್ದೆ ಅಂತ. ಇದರಲ್ಲಿ ನನಗೆ ಚೆನ್ನಾಗಿ ಬಂದಿರೋ ಮಾರ್ಕ್ಸು ಇದು ಏನಿದೆ ಅಂದರೆ ನಾನು ಇದೆಲ್ಲದೂ ನಾನು PDF ಮಾಡಿಬಿಟ್ಟು ನಾನು ಟಾಪಿಕ್ ವೈಸ್ ಮಾಡಿದ್ದೀನಿ ನಾನು. ಇಫ್ ಯು ಸಿ, ಓಕೆ, ಇದರಲ್ಲಿ ನಂಬಿ ಅಣ್ಣ ದಾಸ ಸಾಹಿತ್ಯ ಇದು ಪೇಪರು. ಸೊ ನಾನು ದಮ್ಮಿ ಅಣ್ಣ ದಾಸ ಸಾಹಿತ್ಯ ನೋಡ್ಬೇಕಂದ್ರೆ ಇಲ್ಲಿ ಏನು ಕ್ವಶನ್ ಪೇಪರ್ ಕೊಡ್ತಾರೋ ಅದರಲ್ಲಿ ಎಲ್ಲ PYQs ಇರುತ್ತೆ. ಸೊ ನಾನು ಇದನ್ನೇ ತೆಗೆದು ಇದನ್ನೇ ಸ್ಕ್ರೋಲ್ ಮಾಡ್ತಾ ಇದ್ದೆ ನಾನು. ಸೊ ಅವಾಗ ಏನಾಗುತ್ತೆ, ನಾನು ಓದಕ್ಕೆ ಶುರು ಮಾಡೋಕ್ಕೆ ಮುಂಚೆ ಫಸ್ಟ್ ಸ್ಕ್ರೋಲ್ ಮಾಡ್ತಾ ಇದ್ದೆ, ಆಮೇಲೆ ಇದರಲ್ಲಿ ಏನು ಬಂದಿಲ್ಲ ಅದನ್ನು ಓದ್ತಾ ಇದ್ದೆ ನಾನು. ಇದೇನಾಗುತ್ತೆ ಅಂದರೆ ನಿಮ್ದು ಅಪ್ರೋಚ್ನ ಈಸಿ ಮಾಡುತ್ತೆ. ಸೊ ವಾಟ್ ಎವರ್ ಕ್ಲಾಸ್ ನೀವು ಕೂತಿರೋ ಕ್ಲಾಸ್ ಏನಿದೆಯಲ್ಲ ಇಟ್ ಈಸ್ ಬೆಸ್ಟ್. ಓಕೆನಾ. ಆ್ಯಂಡ್ ವಾಟ್ ಎವರ್ ಗೈಡೆನ್ಸ್ ನಿಮ್ಗೆ ಏನು ಸಿಗ್ತಾ ಇದೆಯಲ್ಲ ಅದೇ ಆ್ಯಕ್ಚುಲಿ ಬೆಸ್ಟು. ಏನಕ್ಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂದರೆ ಟೀಚರ್ ಏನಂದರೆ ನಿಮ್ಮನ್ನು ಥಿಂಕ್ ಮಾಡೋ ಥರ ಏನೋ ಪ್ರೊವೋಕ್ ಮಾಡಬೇಕು, ಅದು ಉದ್ದೇಶ. ಆ್ಯಂಡ್ ಇಬ್ಬರು ಫ್ಯಾಕಲ್ಟಿ ಇಲ್ಲಿ ಏನಿದ್ದಾರೆ, ನಾನು ಹೈಯೆಸ್ಟ್ ಲಾಭ ಪಡೆದಿರೋನು ಅಂದರೆ ನಾನು, ಬಿಕಾಸ್ ನಾನು ಇಬ್ಬರಿಗೂ ಅಷ್ಟೇ ಸಲ ಹೋಗಿ ತಲೆ ತಿಂದಿದ್ದೀನಿ. ಓಕೆನಾ. ಗಣೇಶ್ ಸರ್ಗೆ ಸ್ವಲ್ಪ ಜಾಸ್ತಿನೇ ತಲೆ ತಿಂದಿದ್ದೀನಿ ನಾನು. ಆ್ಯಂಡ್ ಪ್ರದೀಪ್ ಸರ್ಗೂ ಕೂಡ ನಾನು ಸುಮಾರು ಸಲ, ಪ್ರದೀಪ್ ಸರ್ ಆ್ಯಕ್ಚುಲಿ ಹೇಳಿದ್ರು ಯು ಟೇಕ್ ಎಥಿಕ್ಸ್ಗೆ ಇಂಥ ಕಡೆ ಒಂದು ಟೆಸ್ಟ್ ಬರಿ ಅಂತ. ಎಥಿಕ್ಸ್ 100 ಮಾರ್ಕ್ಸ್ ಬಂದಿದೆ. ನಾನು ಮೋಸ್ಟ್ಲಿ ಅದೊಂದು ಫಾಲೋ ಮಾಡಿದ್ರೆ ಇನ್ನೊಂದು 10-15 ಮಾರ್ಕ್ಸ್ ಬರ್ತಾಯಿತ್ತು ಅಂತ ಅನಿಸುತ್ತೆ. ಆ್ಯಂಡ್ ನಾನು ಹೇಳ್ದೆ ಅಲ್ಲ ಆಲ್ರೆಡಿ, ತೇಜಸ್ವಿ ಕೋಟ್ ಹೇಳ್ಬಿಟ್ಟೆ, ಹೊಸದೇನೂ ಹೇಳೋದಿಲ್ಲ ಈ ಜಗತ್ತಿನಲ್ಲಿ, ಆಲ್ರೆಡಿ ಫಾಲೋ ಮಾಡೋದಷ್ಟೇ ಅಂತ. ಸೊ ಭೀಷ್ಮ ದ್ರೋಣರ ಕೈಲಿ ಆಗದೆ ಇರೋದು ಕರ್ಣ ಬಂದು ನಾನೇನೋ ಹೊಸದು ಹೇಳ್ತೀನಿ ಅನ್ನೋಂಥದ್ದು ಏನಿಲ್ಲ ಇಲ್ಲೇ. ಅವ್ರು ಏನು ಹೇಳಿದಾರೋ ನಾನು ಅದನ್ನು ಫಾಲೋ ಮಾಡಿದ್ದೀನಿ. ನಮ್ಮ ಬ್ಯಾಚಲ್ಲಿ ಇದ್ದವ್ರು ಎಲ್ಲರೂ ಫಾಲೋ ಮಾಡಿದ್ರಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ನಾನಂತೂ ಫಾಲೋ ಮಾಡಿದ್ದೀನಿ ಅಂತ ಹೇಳಬಲ್ಲೆ. ಆ್ಯಂಡ್ ಇಲ್ಲಿ ಏನು ಇನ್ಪುಟ್ಸ್ ಕೊಟ್ಟಿದ್ದಾರೆ ನಾನು ಅದನ್ನು 2024ರಲ್ಲಿ ಇಂಪ್ಲಿಮೆಂಟ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಇಲ್ಲಿ ಏನು ನಾನು ಕಲ್ತಿದ್ದೀನಿ ಅದು 100% ನಾನು ಎಕ್ಸಿಕ್ಯೂಟ್ ಮಾಡಿಲ್ಲ, ಒಂದು 70 to 80% ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಈವನ್ ದಟ್ ಈಸ್ ಗುಡ್ ಇನಫ್. ಓಕೆನಾ. ಕನ್ನಡ ಆಪ್ಷನಲ್ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ನೀವು ನನಗೆ ಕೇಳ್ಬೋದು. ವಾಂಟ್ ಟು ಆಸ್ಕ್. ಏನಾದ್ರು ಹೆಲ್ಪ್ ಆಯ್ತಾ ಇದು ಸೆಷನ್? ಏನಾದರೂ ಹೆಲ್ಪ್ ಆಯ್ತಾ ಅಂತ ಅನ್ಸುತ್ತೆ. ಓಕೆ, ಏನಾದ್ರು ಡೌಟ್ ಇದ್ದರೆ ಕೇಳ್ಬೋದು ನೀವು. ಓಕೆನಾ. ಆ್ಯಂಡ್ ಏನಂದರೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇಲ್ಲಿ ನಿಮಗೆ ಟೀಚ್ ಮಾಡೋರು ಅವರು ಕೂಡ ಪರೀಕ್ಷೆ ಬರೆದಿರೋದ್ರಿಂದ ಎಕ್ಸ್ಪೆಕ್ಟೇಷನ್ಸ್ ಕೂಡ ರಿಯಲಿಸ್ಟಿಕ್ ಆಗಿರುತ್ತೆ. ನಿಮಗೆ ತುಂಬ ಏನೋ ಕಾವ್ಯಾತ್ಮಕವಾಗಿ ಬರೀಬೇಕು, ಹೀಗೆ ಮಾಡಬೇಕು ಅನ್ನೋಂಥದ್ದಿರಲ್ಲ. ಬಿಕಾಸ್ ನಾವು ಹೊರಗಿಂದ 100 ಹೇಳ್ಬೋದು, ಬಟ್ ಪರೀಕ್ಷೆ ಹಾಲ್ನಲ್ಲಿ ನಾನು ಹೇಳ್ದೆ ಅಲ್ಲ, ನಿಮ್ಮದು ಬ್ರೈನ್ ವರ್ಕ್ ಆಗೋದೇ 70%. ಎಕ್ಸಾಮ್ ಹಾಲ್ ಕಂಡೀಷನಲ್ಲಿ 70-80%, ಅದು ಹೈಯೆಸ್ಟ್ ಹೇಳ್ತಾ ಇರೋದು ನಾನು. 70-80% ವರ್ಕ್ ಮಾಡಿದ್ರೆ, ಸೊ ಪರೀಕ್ಷೆ ಹಾಲಿಗೆ ಏನು ಬೇಕು ಅದಕ್ಕೆ ಎಷ್ಟು ಬೇಕು ಅಷ್ಟು ನಿಮಗೆ ಕ್ಲಾಸಸ್ ಸಿಗೋದ್ರಿಂದ ದಟ್ ವೇ ಇಟ್ ಈಸ್ ವೆರಿ ಗುಡ್. ಆ್ಯಂಡ್ ನಾನು ಈ ಕ್ಲಾಸಸ್ಸಿಂದ ತುಂಬ ಹೆಲ್ಪ್ ತೊಗೊಂಡಿದ್ದೀನಿ, ನಾನು ಎಂಜಾಯ್ ಕೂಡ ಮಾಡಿದ್ದೀನಿ. ಓಕೆನಾ. ಜೊತೆಗೆ ನಾನು GS ಓದಿ ಬೋರ್ ಆಗುವಾಗ ನಾನು ಆಪ್ಷನಲ್ಸ್ ಓದಿ
ನನಗೆ ರಿಫ್ರೆಶಿಂಗ್ ಆಗಿ ರಿಲ್ಯಾಕ್ಸಿಂಗ್ ಆಗೂ ಇರ್ತಾ ಇತ್ತು, ಜೊತೆಗೆ ನಾಲೆಡ್ಜಿಗೆ ಏನಾಗ್ತಾ ಇತ್ತು, ಜೊತೆಗೆ ನನಗೆ ಎಥಿಕ್ಸು ಮತ್ತು ಎಸ್ಸೆಗೆ ಬೇರೆ ಬೇರೆ ಥರ ಹೊಸ ಹೊಸ ಪರ್ಸ್ಪೆಕ್ಟಿವ್ ಕೂಡ ಬರ್ತಾ ಇತ್ತು. ಸೊ ದಟ್ ವೇನಲ್ಲಿ ನಾನು ತುಂಬ ಬೆನಿಫಿಟ್ ತೊಗೊಂಡಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ನಾನು ಇಲ್ಲಿ ನಾನು GS ತೊಗೊಳ್ದೆ ಇದ್ರೂ ಕೂಡ ನಾನು ಆಶೀಶ್ ಸರ್ ಇರ್ಬೋದು, ವಿನಯ್ ಸರ್ ಇರ್ಬೋದು, ಅವ್ರಿಗೆಲ್ಲ ಹೋಗಿ ನಾನು ಸುಮಾರು ಸಲ ನಾನು ಮೀಟ್ ಮಾಡಿ ಡಿಸ್ಕಸ್ಡ್ ಮೈ ಪ್ರಾಬ್ಲಮ್. ಓಕೆನಾ, ಏನು ಮಾಡ್ಬೋದು, ಏನು ಈ ಟೈಮ್ ಕನ್ಸ್ಟೆಂಟ್ಸಲ್ಲಿ ಅಥವಾ ಇದರಲ್ಲಿ ಏನು ಇಶ್ಯೂಸ್ ಮಾಡ್ಬೋದು ಅಂತ ಡಿಸ್ಕಸ್ಡ್. ಸೊ ಅದಕ್ಕೆ ನಾನು ಯಾವಾಗ್ಲೂ ಸಂಸ್ಥೆಗೆ ನಾನು ಗ್ರೇಟ್ಫುಲ್ ಆಗಿರ್ತೀನಿ. ಆ್ಯಂಡ್ ಏನೋ ಒಂದು ಇನ್ಸ್ಟಿಟ್ಯೂಟು ಅದು ರಿಲೇಷನ್ಶಿಪ್ ಬಿಟ್ಟು ಕೂಡ ಆ್ಯಸ್ ಅ ಬ್ರದರ್ಸ್ ನನಗೆ ಇಬ್ಬರು ಕೂಡ ನನಗೆ ಗೈಡ್ ಮಾಡಿದ್ದಾರೆ. ಆ್ಯಂಡ್ ಅವರಿಬ್ಬರಿಗೆ ಕೂಡ ನಾನು ಯಾವಾಗಲೂ ನಾನು ಧನ್ಯವಾದ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಏನಾದರೂ ಸ್ಪೆಸಿಫಿಕ್ ಆಗಿ ಏನಾದ್ರು ಪ್ರಶ್ನೆ ಇದ್ರೆ ಬೇಕಂದ್ರೆ ಕೇಳ್ಬೋದು. ಥ್ಯಾಂಕ್ ಯು ದಯಾನಂದ್. ಆ್ಯಕ್ಚುಲಿ ಇದು ನಾನು ಕರೆಸಿ ಮಾತಾಡಿದೆ ಅನ್ನೋದಕ್ಕಿಂತ ಇಟ್ ವಾಸ್ ಆ್ಯಸ್ ಎ ಸೆಟ್ ಅವರೇ ಹೇಳಿದ ಪ್ರಕಾರ ಸ್ಟೂಡೆಂಟ್ಸ್ಗೆ ಅವರೇನೋ ಹೇಳಬೇಕು ಅನ್ನೋದು ಅವ್ರಿಗೆ ಭಾಳ ತುಡಿತ, ರೈಟ್? ಸೊ ಹಿ ಹ್ಯಾಸ್ ಕಮ್ ಪ್ರಿಪೇರ್ಡ್ ಟು ಅಡ್ರೆಸ್ ದ ಇಶ್ಯೂಸ್. ನಿಮ್ಮ Q&Aಗೆ ಸಾಕಷ್ಟು ಸಮಯ ಸಿಗಲಿಲ್ಲ, ಬಿಕಾಸ್ ಐ ಹೋಪ್ ಮೋಸ್ಟ್ ಆಫ್ ಯುವರ್ ಕ್ವಶನ್ಸ್ ಆರ್ ಅಡ್ರೆಸ್ಡ್. ಇಲ್ಲ ಅಂತ ಹೇಳಿದ್ರೆ ನಮ್ಮ ಟೆಲಿಗ್ರಾಮ್ ಐಡಿ ಇದ್ದೇ ಇದೆ, ನಂದು ಪ್ರದೀಪ್ ಸರ್ದು. ಯು ಕ್ಯಾನ್ ಆಲ್ವೇಸ್ ಟಾಕ್ ಟು ಅಸ್. ಸೆಕೆಂಡ್ ಥಿಂಗ್ ಈಸ್, ಇಲ್ಲೂ ಇರ್ತೀವಿ, ಎಲ್ಲೆಲ್ಲೂ ಇರ್ತೀವಿ. ಎರಡನೇದು, ದಯಾನಂದ್ ಸರ್ ಅವ್ರ ಬಗ್ಗೆ, ಈಸ್ ಹೋಪಿಂಗ್ ಟು ಗೆಟ್ ಇಂಡಿಯನ್ ಫಾರಿನ್ ಸರ್ವಿಸ್ ದಿಸ್ ಟೈಮ್. AFS ಸಿಕ್ಕರೆ ಇನ್ನೊಂದು ಅಟೆಂಪ್ಟ್ ಬ್ರೇಕ್ ಆಗೋದಿಲ್ಲ ಅವರು, ಅಥವಾ ಅದರ್ವೈಸ್ IPS ಸಿಕ್ಕರೆ ಈ ಮೇ ರೈಟ್ ಒನ್ ಮೋರ್ ಅಟೆಂಪ್ಟ್. ಐದರ್ ವೇ ಇಟ್ಸ್ ಗುಡ್. ನನ್ನ ಸ್ವಾರ್ಥ ಏನು ಅಂತ ಹೇಳಿದ್ರೆ ಅಂಥವ್ರು ನಮ್ಮ ದೇಶದಲ್ಲಿ ಇರಬೇಕು. IFS ಇಸ್ ಅ ವೆರಿ ಗುಡ್ ಸರ್ವಿಸ್, ವೆರಿ ರಿಪೇರ್ಡ್ ಸರ್ವಿಸ್, ಬಟ್ ಇಂಥವ್ರು ನಮ್ಮ ದೇಶದಲ್ಲಿ ಇರಬೇಕು. ಈಸ್ ವೆರಿ ಪಬ್ಲಿಕ್ ಓರಿಯೆಂಟೆಡ್ ಪರ್ಸನ್, ಆಲ್ವೇಸ್ ಹಂಬಲ್, ನಿಯರ್ ಟು ದ ಸೊಸೈಟಿ, ಅವರ ಸಮಾಜಕ್ಕೆ ತುಂಬ ಹತ್ತಿರ ಬದುಕುವಂಥ ವ್ಯಕ್ತಿ. ಸೊ ಲಾಸ್ಟ್ ಕ್ವಶನ್, ವಾಟ್ ಈಸ್ ಯುವರ್ ವಿಷನ್ ಆಸ್ ಅನ್ ಆಫೀಸರ್? ಲೈಕ್ ಆಫೀಸರ್ ಅಂದರೆ ಐ ಡೋಂಟ್ ನೋ ವಾಟ್ ರ್ಯಾಂಕ್ ಯು ವಿಲ್ ಗೆಟ್, ಬಟ್ ಹೌ ಡು ಯು visualize himself? I mean, how do you visualize yourself as an officer? That's the last question I'm going to ask. Then we'll give some ನಮ್ಮ ಪ್ರೀತಿಯ ಒಂದು ಚಿಕ್ಕ ಕಾಣಿಕೆ. ಪ್ರದೀಪ್ ಸರ್ ಎರಡು ಪ್ರಶಂಸೆ ಅವ್ರ ಮಾತುಗಳನ್ನ ಹೇಳ್ತಾರೆ. ದೆನ್ ವಿಲ್ ವೈಂಡ್ ಅಪ್ ದಿ ಸೆಷನ್. ನಿಮ್ಗೆ 10:30 ಕ್ಲಾಸ್ ಇದೆ ಅಂತ ಗೊತ್ತು. ಅಲ್ಲ, ಇದು ತುಂಬ ಡಿಫಿಕಲ್ಟ್ ಪ್ರಶ್ನೆ, ಬಿಕಾಸ್ ನಮ್ಗೆ ಗೊತ್ತಿಲ್ಲ. ನಾನು ಯಾವಾಗಲೂ ಇಲ್ಲಿವರೆಗೆ ನನ್ನ ರ್ಯಾಂಕ್ ಬಂದಾಗಿಲ್ದಾನು ನಾನು ಹೇಳಿದೆ, ನನಗೆ ರಿಸಲ್ಟ್ ಗೊತ್ತಾದಾಗ ಆ್ಯಕ್ಚುಲಿ ನಾನು ನಂದು ಕ್ಲಿನಿಕ್ಗೆ ಇಂಟೀರಿಯರ್ಸ್ ಅವ್ರ ಹತ್ರ ಮಾತಾಡೋಣ ಅಂತ ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ್ಯಂಡ್ ರಿಸಲ್ಟ್ ಬಂತು. ನನ್ನ ರಿಸಲ್ಟ್ ಇದ್ದಿದ್ದು ಇಷ್ಟೇ ಕ್ಲಾರಿಟಿ ಇದ್ದಿದ್ದು ನನಗೆ, ಐದರ್ ಐ ಶುಡ್ ಗೆಟ್ ವೆರಿ ಗುಡ್ ರ್ಯಾಂಕ್ ಆರ್ ಐ ಶುಡ್ ನಾಟ್ ಗೆಟ್ ರ್ಯಾಂಕ್ ಅಟ್ ಆಲ್. ಅಂದರೆ ನಾನು ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇಲ್ಲ, ನಂಗೆ ರ್ಯಾಂಕ್ ಬಂದಿರಲಿಲ್ಲ ಅಂದರೂ ನಂಗೆ ಬೇಜಾರಾಗ್ತಾ ಇರಲಿಲ್ಲ, ಬಿಕಾಸ್ ನನ್ನ ಕ್ಲಾರಿಟಿ ಇತ್ತು. ನಾನು ಕ್ಲಿನಿಕ್ ಕಂಟಿನ್ಯೂ ಮಾಡ್ತೀನಿ, ಜೊತೆಗೆ ಸ್ವಲ್ಪ ಏನೋ ಒಂದು NGO ಮಾಡೋಣ ಅದು ಇದು ಅಂತ ಕೆಲವು ಥಾಟ್ಸ್ ಇದೆ ನನಗೆ. NGO ಮಾಡಬೇಕು, ಅಥವಾ ಈ ಮೆಂಟಲ್ ಹೆಲ್ತ್ ರಿಲೇಟೆಡ್ ಆಗಿ ಏನಾದ್ರು ವರ್ಕ್ ಮಾಡಬೇಕು, ಜೊತೆಗೆ ಎಜುಕೇಷನ್ ಆಸ್ಪೆಕ್ಟಲ್ಲಿ ಏನಾದರೂ ಮಾಡೋಕ್ಕಾಗತ್ತಾ ಅಂತ ಸ್ವಲ್ಪ ಥಾಟ್ಸ್ ಇತ್ತು ನನಗೆ. ರಿಸಲ್ಟ್ ಬರುವಾಗ ಇನ್ ಡೈಲಾಮಾ ಓನ್ಲಿ, ಇವತ್ತಿಗೂ ಐ ಮೀನ್ ಡೈಲಾಮಾ ಓನ್ಲಿ, ಏನಿದು ಮಧ್ಯದಲ್ಲಿ ತೆಗ್ಲಾಕೊಂಡಿದ್ದೀನಲ್ಲ ಅಂತ. ಎನಿವೆ, ನೆವರ್ದಲೆಸ್ ನನಗೆ ಗೊತ್ತಿಲ್ಲ ಏನಂದರೆ, ಆಸ್ ಎ ಸೆಡ್, ವಾಟ್ ಎವರ್ ಇವೆಲ್ಲ ಯಾರನ್ನೇ ನಾವು ಸೆಲೆಬ್ರೇಟ್ ಮಾಡಿದ್ರು ರ್ಯಾಂಕ್ ಬಂತು ಅಂತ, ಇಟ್ ಇಸ್ ಓನ್ಲಿ ಹಾಫ್ ಜರ್ನಿ. ಓಕೆನಾ? ಇವಾಗ ಎಷ್ಟೊಂದು ಜನಕ್ಕೆ ನೀವು ಟಾಪರ್ ಸ್ಟಾಕ್ ನೋಡಿರ್ತೀರಾ, ಅವ್ರು ಎಲ್ಲಿ ಪೋಸ್ಟಿಂಗ್ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ವೆದರ್ ದೇ ಕಮ್ ಔಟ್ ಆಸ್ ಹಾನೆಸ್ಟ್ ಆಫೀಸರ್ಸ್ ಆರ್ ವಾಟ್ ಈಸ್ ದೇರ್ ವರ್ಕ್ ಎಫಿಷಿಯನ್ಸಿ, ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ನಮ್ಗೆ ಏನು ಗೊತ್ತಾಗೋದು ರ್ಯಾಂಕ್ ಅಷ್ಟೇ ಗೊತ್ತಾಗುತ್ತೆ. ಸೊ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಂದು ಅರ್ಧ ಜರ್ನಿ ಅಷ್ಟೇ ಇದು ಅಂತ. ಇನ್ನು ಮುಂದೆ ಏನು ಮಾಡ್ತೀನಿ, ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಮ್ಯಾಟರ್. ರ್ಯಾಂಕ್ ಇಸ್ ಓನ್ಲಿ ಅ ನಂಬರ್ ಅಲ್ಲ. ಸೊ ನಾನು ಇಲ್ಲಿವರೆಗೂ ಐ ಬೀನ್ ಏಬಲ್ ಟು ನಾನು ಅಸೋಸಿಯೇಷನ್ ಮಾಡಿದಾಗ್ಲೂ ವಿ ಬೀನ್ ಏಬಲ್ ಟು ಡೂ ಅಕೌಂಟೇಬಲ್ ವರ್ಕ್ನ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಹೋಪ್ಫುಲಿ ಐ ಲೈಕ್ ಟು ಕಂಟಿನ್ಯೂ ದ ಸೇಮ್, ಆ್ಯಂಡ್ ಇರೆಸ್ಪೆಕ್ಟಿವ್ ಆಫ್ ಹೌ ದ ಸಿಸ್ಟಮ್ ಇಸ್, ನಾನು ನಂದು ಏನು ಇಂಡಿವಿಜುವಾಲಿಟಿ ಇದೆ ಅದನ್ನು ಮೇಂಟೈನ್ ಮಾಡ್ತೀನಿ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಐ ಹೋಪ್ ಆ್ಯಸ್ ಅನ್ ಆಫೀಸರ್ ಐ ಸೆಡ್, ಎರಡು ವಿಷಯ ನಾನು ಹೇಳೋದು ಇಷ್ಟಪಡೋದು. ಒಂದು ಈಸ್, ಇದು ಗಾಂಧಿ ಟಾಲಿಸ್ಮಾನ್ ಇದ್ದಂಗೆ, ಈಸ್ ನಮ್ಮಿಂದ ಯಾರಿಗಾದರೂ ಅನುಕೂಲ ಆಗಬೇಕು, ಕೊನೆ ಸಮಾಜದ ಕಟ್ಟೆ ವ್ಯಕ್ತಿಗೂ ಅನುಕೂಲ ಆಗಬೇಕು ಒಂದು. ಎರಡನೇದು, ಸಾಧ್ಯವಾದಷ್ಟು ಮಾಸ್ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಬೇಕು. ಅಂದರೆ ನಾನು ಇಲ್ಲಿ 100 ಜನ ಮಾತಾಡಿದ್ರೆ 100 ಮೈಂಡ್ಸ್ ಆರ್ ಇಗ್ನೈಟೆಡ್ ಅಲ್ವಾ? ಸೊ ಎರಡನೇದು ಮಾಸ್ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಬೇಕು. ಮೂರನೇದು, ನಂದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈಕಾಲಜಿ, ಸೈಕಾಟ್ರಿ ಏನಿದೆಯಲ್ಲ ಅದನ್ನು ನಾನು ಸ್ವಲ್ಪ ಪುಷ್ ಮಾಡಬೇಕು ಅಂತ. ಇದು ಮೂರೇ ನನಗಿರೋದು. ನನಗೆ ಅಶೋಕ್ ಖೇಮ್ಕ ಆಗಬೇಕು ನಾನು, ಅಥವಾ ಇನ್ನೊಂದೇನೋ ಆಗಬೇಕು, ಮೆಟ್ರೋಮ್ಯಾನ್ ಆಗಬೇಕು, ಶೇಷಾದ್ರಿ ಆಗಬೇಕು, ಇಲ್ಲ. ಇದು 3 ಆಸ್ಪೆಕ್ಟ್ನ ಐ ವಾಂಟ್ ಟು ಇಂಪ್ಲಿಮೆಂಟ್ ಇನ್ ಮೈ ಸರ್ವಿಸ್, ಆ್ಯಂಡ್ ಐ ಹೋಪ್ ಐ ವಿಲ್ ಡೂ. ನನಗೆ ವಿಷನ್ ತುಂಬ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ಸಿ ಇಟ್ ವೆರಿ ಕ್ಲಿಯರ್ಲಿ, ನಾನು ಮಾಡ್ಬೋದು ಅಂತ ಅನಿಸುತ್ತೆ.
ಒಳಗೋದ್ಮೇಲೆ ಹೇಗಿರುತ್ತೆ ಏನೋ ಗೊತ್ತಿಲ್ಲ. ಹೋಪ್ಫುಲಿ ಐ ವಿಲ್ ಬಿ ಏಬಲ್ ಟು ಡೂ ಇಟ್. ಓಕೆನಾ? ಯಾವುದೇ ಹಂತಕ್ಕೆ ಹೋದ್ರೂ ಕೂಡ ಲೈಫ್ ಆಲ್ವೇಸ್ ಫೀಲ್ಸ್ ಇನ್ಕಂಪ್ಲೀಟ್. ಇನ್ನೇನೋ ಮಾಡಬೇಕು ಅಂತ. So, ನಿಮಗೆ ಕಡಲಿಗೆ ಬಲಿಸಿದೆ ಮನನ. ಒಂದು ಗುರಿನೇ ಅಂತಿಮ ಅನ್ಸುತ್ತೆ. ಕೂಗೆ ಕೂಗುತ್ತದ ಅಂತ ಬೇಂದ್ರೆದೊಂದು ಜೋಗಿ ಪದ್ಯದಲ್ಲಿ ಕವಿತೆ. ಓಕೆನಾ? ಅದು ಎಂದೂ ಮುಟ್ಟೋದಿಲ್ಲ, ಇನ್ನೇನೋ ಇದೆ. ದೇರ್ ಇಸ್ ಸಮಥಿಂಗ್. ಸಪ್ತ ಸಾಗರದ ಆಚೆ ಎಲ್ಲೋ ಸುಪ್ತ ಸಾಗರ. ಸೊ 1 ಕೋಟಿಗೆ ಯು ಶುಡ್ ನೋ ಎಕ್ಸಾಂಪಲ್. ಸಾಹಿತ್ಯ ವಿದ್ಯಾರ್ಥಿ ಅಲ್ಲ, ಆಲ್ವೇಸ್ ಇನ್ಕಂಪ್ಲೀಟ್ನೆಸ್ ಇದ್ದೇ ಇರುತ್ತೆ ನಿಮ್ಗೆ. ಡೋಂಟ್ ಸಿ ರಂಗಮಂಜು ಆಲ್ ಇಂಡಿಯಾ ರ್ಯಾಂಕ್ 24. ಹಿ ಮೇ ಆಲ್ಸೋ ಬಿ ಸ್ಟಿಲ್ ಫೀಲಿಂಗ್ ಅಯ್ಯೋ ಕರ್ನಾಟಕ ಸಿಗುತ್ತಾ ಇಲ್ವಾ IAS ಅಂತ. ಕರ್ನಾಟಕ ನಂಬರ್ 1 ಅಲ್ವಾ ಈ ವರ್ಷ, ಕರ್ನಾಟಕದ ನಂಬರ್ 1 ರ್ಯಾಂಕ್ ಹೋಲ್ಡರ್. ಬಟ್ ಕರ್ನಾಟಕದಲ್ಲಿ ಈ ಸಲ ಸಿಗುತ್ತೋ ಸಿಗಲ್ವೋ ಇನ್ಸೈಡರ್ ಅಲ್ಲಿ, ಆಲ್ ದಟ್ ಇಸ್ ದೇರ್. ಸೊ ಆ ಇನ್ಕಂಪ್ಲೀಟ್ನೆಸ್ ವಿಲ್ ಬಿ ದೇರ್. ದಟ್ ಇಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಓಕೆನಾ? ಈಗ ಇವನ್ ನನ್ನ ಮೆಡಿಕಲ್ ಕರಿಯರ್ ಕಂಪ್ಲೀಟ್ಲಿ ನಾನು ಬಿಡಬೇಕು, ಅದಕ್ಕೆ ನನಗೆ ಭಾಳ ನೋವಿದೆ, ಬಿಕಾಸ್ ಐ ವರ್ಕ್ಡ್ ಎ ಲಾಟ್. ಬಟ್ ಅಗೇನ್ ಇಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ರೈಟ್. ಸೊ ಸಂಸ್ಥೆ ವತಿಯಿಂದ, ಕನ್ನಡ ಸಾಹಿತ್ಯ ತರಗತಿ ವತಿಯಿಂದ ದಯಾನಂದ್ ಸರ್ ಅವರಿಗೆ ಚಿಕ್ಕ ಕಾಣಿಕೆ, ಸ್ವಲ್ಪ ನಮ್ಮ ಗೌರವಪೂರ್ವಕವಾದ ಸನ್ಮಾನ ಟು ಸೆಲೆಬ್ರಿಟಿ ಸಕ್ಸಸ್. ಪ್ರದೀಪ್ ಸರ್ ಸೊ ಅವರೊಬ್ಬ ಫೋಟೋಗ್ರಾಫರು ಜೊತೆಗೆ ಸಾಹಿತಿ. ಅದಕ್ಕೆ ಕ್ಯಾಮ್ರಾ ವರ್ಸಸ್ ಕುವೆಂಪು ಅಂತ ಪುಸ್ತಕ ಅವ್ರಿಗೆ ನನಗೆ ಆ್ಯಪ್ಟ್ ಅನ್ನಿಸ್ತು. ಸೊ ಐ ಆಮ್ ಒನ್ಸ್ ಅಗೇನ್ ಪ್ರದೀಪ್ ಸರ್ ಮತ್ತು ನಮ್ಮ ವತಿಯಿಂದ, ಇನ್ಸೈಟ್ಸ್ ವತಿಯಿಂದ ಅವ್ರು ಹೇಳ್ದಂಗೆ ಇಟ್ಸ್ ಜರ್ನಿ ಹಾಫ್ ಕಂಪ್ಲೀಟ್ ಅಂತ ಹೇಳಿದ್ರು. ಇಟ್ ಇಸ್ ಟ್ರೂ. ನಂತರದ ಅವರ ಸೇವೆ ದೇಶಕ್ಕೆ ಮಿಗಿಲಾಗಿ ಇನ್ನೂ ದೊಡ್ಡದು. ದೇಶ ಅಗೇನ್ ನಮ್ಮನೆ, ನಮ್ಮೂರು, ನಮ್ಮ ರಾಜ್ಯ, ನನ್ನ ದೇಶ, ಅದು ಚಿಕ್ಕದು ಅನಿಸ್ಬಿಡುತ್ತೆ. ದಿಸ್ ಇಸ್ ದ ಏಜ್ ಆಫ್ ಮೇಕಿಂಗ್ ಗ್ಲೋಬಲ್ ಇಂಪ್ಯಾಕ್ಟ್. ಅವರ ವೈಯಕ್ತಿಕ ಜೀವನದ ಪರಿಣಾಮ ಬಹಳಷ್ಟು ಸಮಾಜಕ್ಕೆ ಲಾಭ ಆಗಲಿ, ಅದು ನಮ್ಮ ಆಶಯ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಇನ್ಸೈಟ್ಸ್ IAS ದಯಾನಂದ್. ಆ್ಯಕ್ಚುಲಿ ನಾನು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನಾನು ಅಂದ್ಕೊಂಡೆ, ಆ್ಯಕ್ಚುಲಿ ನಾನು ಶಾಲು ಬೊಕ್ಕೆ ಏನಾದರೂ ತರಬೇಕು, ಬಿಕಾಸ್ ಐ ಆಲ್ವೇಸ್ ವಾಂಟೆಡ್ ಟು ಗಿವ್ ಮೈ ಗ್ರ್ಯಾಟಿಟ್ಯೂಡ್ ಸರ್ಗೆ. ದೆನ್ ಅಂದ್ಕೊಂಡೆ ಅದು ನನಗಿಂತ ಹಿರಿಯರಿಗೆ, ಗುರುಗಳಿಗೆ ನಾನು ನೆನಪಿನ ಕಾಣಿಕೆ ಕೊಡೋದು ಅಂದರೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡೆ ಹಿಡ್ದಂಗೆ ಅನಿಸುತ್ತೆ ಅಂತ. ಐ ಡೋಂಟ್ ನೋ. ಆ್ಯಕ್ಚುಲಿ ನಾನು ತುಂಬ ಕಲ್ತಿದ್ದೀನಿ ಅವರಿಬ್ಬರಿಂದ ಕೂಡ. ಆ್ಯಂಡ್ ನಾಟ್ ಜಸ್ಟ್ ಈ ಕನ್ನಡ ಆಪ್ಷನಲ್ ಅಂತಲೇ ಅಲ್ಲ, ಅದು ಬಿಟ್ಟು ಕೂಡ ನಾನು ಭಾಳಷ್ಟು ನಾನು ಸರ್ಗೆ ನೈಬರ್ ಆಗಿದ್ದೆ, ನಾನು ಪ್ರದೀಪ್ ಸರ್ಗೆ. ಆ್ಯಂಡ್ ಅವರಿಂದ ಭಾಳಷ್ಟು ಕಲ್ತಿದ್ದೀನಿ ನಾನು. ಸೊ ಐ ಥಾಟ್ ನಂದು ಉದ್ದಟತನ ಆಗುತ್ತೆ ಅಂತ ನಾನು ಅವ್ರಿಗೇನು ಕೊಡಲಿಲ್ಲ. ಬಟ್ ಆನ್ ಬಿಹಾಫ್ ಆಫ್ ಮೀ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಕ್ಲಾಪ್ ಫಾರ್ ದೆಮ್, ಫಾರ್ ಬೋತ್ ಆಫ್ ದೆಮ್. ಧನ್ಯವಾದಗಳು ದಯಾನಂದ್ ಸಾಗರ್. ಕಂಗ್ರ್ಯಾಚುಲೇಷನ್ಸ್. ಧನ್ಯವಾದಗಳು ನಿಮಗೂ ಕೂಡ. ಮತ್ತೆ ಸಿಗೋಣ, ಆದಷ್ಟು ಬೇಗ ಬರ್ತೀನಿ.